ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೇಳಿ ಮೋಹನ್ ವಿಶ್ವ ಅವರೇ, ಅಕೌಂಟಬಿಲಿಟಿಯನ್ನ ಕೇಳ್ತಾ ಇದ್ರು, ರಾಜೀನಾಮೆಯನ್ನ ಪಡ್ಕೊಂಡ್ರಿ ಸರಿಯೇ. ಕೇವಲ ರಾಜೀನಾಮೆಯನ್ನ ಪಡೆದುಕೊಳ್ಳೋದು, ಮಧ್ಯರಾತ್ರಿ ಪ್ರಧಾನಿಗಳು ಬಂದ್ಬಿಟ್ಟು ಸೆಲ್ಫಿ ವಿಡಿಯೋವನ್ನ ಮಾಡೋದು, ಫ್ರೆಂಡ್ಸ್ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡೋದು, ಇದೇನಾ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ಅಥವಾ ವಿದ್ಯಾರ್ಥಿಗಳು ಕೇಳ್ತಾ ಇರುವ ಅಕೌಂಟಬಿಲಿಟಿ? ಬಹುಶಃ ನಮ್ಮ ದೇಶದ ಸಮಾಜದಲ್ಲಿರುವಂಥ ವಿವಿಧ ವರ್ಗಗಳ ಒಂದು ಪಲ್ಸನ್ನು ಸರಿಯಾಗಿ ತಿಳ್ಕೊಂಡಿರುವಂಥ ವ್ಯಕ್ತಿ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂದರೆ ತಪ್ಪಾಗೋದಿಲ್ಲ. ಬಿಕಾಸ್ ಈ ನೋಸ್ ದ ಪಲ್ಸ್. ಯುವಕರ ಪಲ್ಸು ಗೊತ್ತು ಅವ್ರಿಗೆ, ಸೀನಿಯರ್ ಸಿಟಿಸನ್ಸ್ ಪಲ್ಸು ಗೊತ್ತು ಅವ್ರಿಗೆ, ಮಹಿಳೆಯರ ಪಲ್ಸು ಗೊತ್ತು ಅವ್ರಿಗೆ, ಆಯ್ತಲ್ಲ, ಮಾಧ್ಯಮದ ಪಲ್ಸು ಗೊತ್ತು ಅವ್ರಿಗೆ, ಪಕ್ಷದ ಕಾರ್ಯಕರ್ತರ ಪಲ್ಸು ಗೊತ್ತು ಅವ್ರಿಗೆ. ಹಿ ನೋಸ್, ಒಂದು ಪಲ್ಸ್ನ ತಿಳ್ಕೊಂಡಿರೋಂಥ ವ್ಯಕ್ತಿ ಅವರು. ಬಿಕಾಸ್ ಅವರ ಮಾತುಗಳಿಂದನೇ ಅದೆಲ್ಲನೂ ಸ್ಪಷ್ಟ ಆಗುತ್ತೆ. ನೀಟ್ ಪೇಪರ್ ಲೀಕ್ ವಿಚಾರದಲ್ಲಿ ಹೌದು ಇಲ್ಲ ಅಂತಲ್ಲ, ಆಗಿದೆ ಪೇಪರ್ ಲೀಕು, ಅದೆಲ್ಲರಿಗೂ ಗೊತ್ತಿರೋದು. ಪೇಪರ್ ಲೀಕ್ ಆಯಿತು, ಪಾಪ ಭಾಳ ಜನಕ್ಕೆ ಸಮಸ್ಯೆ ಆಯಿತು, ಮಕ್ಕಳಿಗೆ. ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದೋ, ನನಗೂ ಬೇಜಾರಿದೆ. ನಾನು ಒಬ್ಬ ಕ್ವಾಲಿಫೈಡ್, ಟ್ರಿಪಲ್ ಕ್ವಾಲಿಫೈಡ್ ಪ್ರೊಫೆಷ್ನಲ್. ನಾನು ಏನು ಬಂದಿಲ್ಲ, ಸುಮ್ಮನೆ ನಿಂತ್ಕೊಂಡಿಲ್ಲ ಇಲ್ಲಿ, ಆಯ್ತಲ್ಲ. ಬಿಕಾಸ್ ನನಗೂ ಗೊತ್ತು ಅದೆಲ್ಲ ಏನೇನಾಗುತ್ತೆ ಅಂಥೇಳಿ. ಆ ವಿಚಾರದಲ್ಲಿ ಹೌದು ಬೇಜಾರಿದೆ. ಬಟ್ ಯಾವಾಗ ಈ ರೀತಿಯ ಪ್ರೊಟೆಸ್ಟ್ಗಳು ನಡೀತಾ ಇತ್ತು, ಆ ಪ್ರೊಟೆಸ್ಟ್ಗಳ ನಂತರ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನೂ ಕೊಟ್ಟಿದ್ದಾರೆ. ವೆರಾಸ್ ರಾಜೀನಾಮೆ ಒಂದೇ ಸೊಲ್ಯೂಷನ್ ಅಲ್ಲ ಅನ್ನೋದಕ್ಕೆ ನಾವು ತಗೊಂಡಂಥ ಕ್ರಮಗಳು, ಫಸ್ಟು ಇಮ್ಮಿಡಿಯೇಟ್ ಆಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಕ್ಸಾಮಿನೇಷನ್ ಮಾಡಬೇಕಾಗಿತ್ತು, ವಿದ್ಯಾರ್ಥಿಗಳನ್ನು ಸಮಾಧಾನ ಪಡಿಸ್ಬೇಕಾಗಿತ್ತು. ಬಿಕಾಸ್ ವರ್ಷಗಟ್ಟಲೆ ಓದಿರ್ತಾರೆ ಅವರು. ಫಸ್ಟ್ ಆ ನಿಟ್ಟಿನಲ್ಲಿ ಫೋಕಸ್ ಮಾಡಿ ಇಮ್ಮಿಡಿಯೇಟ್ ಆಗಿ ಒಂದು ಅಚ್ಚುಕಟ್ಟಾದ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿ ಇಡೀ ದೇಶದಾದ್ಯಂತ ವಿತ್ ಫುಲ್ ಸೆಕ್ಯೂರಿಟಿ. ತಿರ್ಗಾ 400 ಟೈಪ್ಸ್ ಆಫ್ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಎಲ್ಲ ಕ್ವಶನ್ ಪೇಪರ್ ಸೆಟಪ್ ಮಾಡಿ, ತಿರ್ಗಾ ಕ್ವಶನ್ ಪೇಪರ್ ಸೆಟಪ್ ಮಾಡೋ ಅಂಥವ್ರನ್ನೆಲ್ಲರೂ ಒಂದು ಕಡೆ ಲಾಕ್ ಮಾಡಿ, ಅವ್ರಿಗೆ ಹೊರಗಡೆ ಸಂಪರ್ಕನ ಇಲ್ದಿರೋ ಹಾಗೆ ಮಾಡಿ, ಪೇಪರ್ 45 ನಿಮಿಷ ಮುಂಚೆ ತಲುಪೋ ಹಂಗೆ ಮಾಡಿ, ತುಂಬ ಸಿಟ್ಟಾಗಿ ಎಕ್ಸಾಮಿನೇಷನ್ನು ಮಾಡಿದ್ವಿ. ರಿಸಲ್ಟು ಬಂತು. ಹತ್ತತ್ರ 11.5 ಲಕ್ಷ ಜನ ಪಾಸು ಆದರು. ಇನ್ಫ್ಯಾಕ್ಟು ಕೆಲವರು ರ್ಯಾಂಕು ಬಂತು. ಸೊ ಅದು ಅಲ್ಲಿಗೆ ಮುಗೀತು. ಅದಾದ ನಂತರ ಲಾಂಗ್ ಟರ್ಮ್ ಏನೇನು ಮಾಡಬೇಕು, ಯಾವ್ಯಾವ ರೀತಿ ನಡ್ಕೋಬೇಕು, ಆ ನಿಟ್ಟಿನಲ್ಲಿ ತಂದಂಥ ಸುಧಾರಣೆ ಆಗ್ಬೋದು. ಬಿಕಾಸ್ ಈ ಪೇಪರ್ ಲೀಕ್ ಅನ್ನೋದು ಒಂದು ದೊಡ್ಡ ಪಿಡುಗು. ಎಸ್ಪೆಷಲಿ ಇದರಲ್ಲಿ ಕೋಚಿಂಗ್ ಸೆಂಟರ್ಗಳು, ಕೆಲವು ಟೀಚರ್ಸ್, ಬಹಳಷ್ಟು ಜನ ಸೇರ್ಕೊಂಡು. ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಯ್ತು ಅಂತ ಹೇಳಿ ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ದೇಶದ ಯುವಕರಿಗೆ ಮಾತನ್ನ ಕೊಟ್ಟು ಒಂದು ಬಿಲ್ ಅನ್ನ ಕ್ಯಾಬಿನೆಟ್ ಮುಂದೆ ಮಂಡನೆ ಮಾಡಿದ್ರು. ಆ ಬಿಲ್ ಪ್ರಕಾರ ಇವತ್ತು ನಿಮಗೆ 10 ವರ್ಷ ಜೈಲು, ತಿರ್ಗಾ 10 ಕೋಟಿ ಪೆನಾಲ್ಟಿ. ಅದೊಂಥರ ಈ ಮಾಸ್ ಲೀಕೇಜ್ ಆಗಿದ್ರೆ ಅಥವಾ ಆರ್ಗನೈಸ್ ಕ್ರೈಮ್ ಆಗಿದೆ, ಅದನ್ನ ಆರ್ಗನೈಸ್ ಕ್ರೈಮ್ ಲಿಮಿಟ್ಗೆ ತಂದ್ರು, ಡೆಫಿನೇಷನ್ಗೆ. ಸೊ ಈ ರೀತಿಯಾಗಿ ಲಾಂಗ್ ಟರ್ಮ್ ನಲ್ಲಿ ಈ ರೀತಿ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನೂ ಮಾಡಿದ್ರು. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನೇನ್ ಮಾಡಬೇಕು ಅದನ್ನೂ ಕೂಡ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ರಾಜೀನಾಮೆ ಒಂದೇ ಸೊಲ್ಯೂಷನ್ ಆಗಿರಲಿಲ್ಲ. ರಾಜೀನಾಮೆಯ ಜೊತೆಗೆ ಹೌದು ಪ್ರೊಟೆಸ್ಟರ್ಸ್ ಕೇಳಿದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ಒಂದು ಮಾರಲ್ ನೈತಿಕತೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನೇನು ಕ್ರಮ ಕೈಗೊಳ್ಳಬೇಕೋ ಆ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಇವತ್ತು ಕೆಲಸ ಮಾಡಿದೆ. ಸರಿ, ನಿಖಿತ್ ರಾಜ್ ಮೌರ್ಯ ಅವರೇ, ಡಿರೇಲ್ ಆಯ್ತಾ, ಹಳಿ ತಪ್ಪಿಡ್ತಾ ವಿದ್ಯಾರ್ಥಿಗಳ ಪ್ರತಿಭಟನೆ ಅನ್ನೋ ವಿಚಾರಕ್ಕೆ ಚರ್ಚೆಗೆ ಇಳಿಯೋಕ್ ಮುಂಚೆ ರಾಜಕೀಯನೂ ಮಾತನಾಡ್ಬಿಡೋಣ ಅಲ್ಲ. ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥ ದೇಶ, ಡೆಮೋಕ್ರಸಿ. ಇಲ್ಲಿ ಮೊಬಾಕ್ರಸಿಗೆ ಅವಕಾಶವನ್ನ ಕೊಡಬಾರ್ದು, ಮೊಬಾಕ್ರಸಿ ಡೆಮೋಕ್ರಸಿಯನ್ನ ಓವರ್ಟೇಕ್ ಕೂಡ ಮಾಡಬಾರ್ದು. ಇದನ್ನ ನೀವು ಕೂಡ ಒಪ್ತೀರಿ ಅಂತ ಭಾವಿಸ್ತೀನಿ. ಸಂಸತ್ನಲ್ಲಿ ರಚನಾತ್ಮಕ ಚರ್ಚೆಯನ್ನ ಮಾಡಿ ಇರುವ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದು ಕೇವಲ ಆಡಳಿತಾತ್ಮಕ ಪಕ್ಷದ ಜವಾಬ್ದಾರಿ ಮಾತ್ರವಲ್ಲ, ವಿರೋಧ ಪಕ್ಷದ ಕೂಡ. ಬನ್ನಿ ಚರ್ಚೆ ಮಾಡೋಣ ಅಂತ ಕರೆದಾಗ 4 ದಿನಗಳ ಕಾಲ ಸಂಸತ್ನ ಕಲಾಪದ ಅವಧಿಯನ್ನ ಮಾತ್ರವಲ್ಲದೆ ಸರಿಸುಮಾರು 35 ಕೋಟಿ ನಷ್ಟಕ್ಕೂ ಕೂಡ ವಿರೋಧ ಪಕ್ಷಗಳು ಕಾರಣವಾಯಿತು. ಲಾಭ ಏನು ಅಂತ ಕೇಳಿದ್ರೆ ರಾಜೀನಾಮೆ ಅಂತೀರಿ. ಬಟ್ ರಾಜೀನಾಮೆ ಇಸ್ ನಾಟ್ ದ ಅಲ್ಟಿಮೇಟ್ ಸೊಲ್ಯೂಷನ್. ಇದು ನಿಮಗೂ ಕೂಡ ಗೊತ್ತಿದೆ. ಸಂಸತ್ನ ಕಲಾಪದ ಅವಧಿ, ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡಿ, ಇದೆಲ್ಲ ಮಾಡಿ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷ ಕೊಡಿಸಿದ ನ್ಯಾಯ ಆದ್ರೂ ಏನು ಅಂತ. ಬಹಳ ಮುಖ್ಯವಾಗಿ ಇದನ್ನ ಡಿರೇಲ್ ಅಂತ ಕರಿತಾ ಇದ್ದೀರಲ್ಲ, ಡಿರೇಲ್ ಅಂತ ಕರಿಬೇಡಿ. ಯಾಕೆ ಅಂತಂದ್ರೆ ನನ್ನ ಹತ್ರ ಸಾಕಷ್ಟು ಪುರಾವೆಗಳಿದೆ. ಹಾಗಾಗಿ ಅತ್ಯಂತ ಧೈರ್ಯವಾಗಿ ವಿತೌಟ್ ಎನಿ ಹೆಸಿಟೇಷನ್ ಐ ಆಮ್ ಸೇಯಿಂಗ್ ಡಿರೇಲ್. ವಿದ್ಯಾರ್ಥಿಗಳ ಪ್ರತಿಭಟನೆ ಡಿರೇಲ್ ಆಯ್ತು. I will never. By holding that mic, I request you should hesitate. ಭಾರತವನ್ನ ನೇಪಾಳ ಮಾಡ್ತೀವಿ ಅಂದಿದ್ದು ಪ್ರತಿಭಟನೆಯ ಡಿರೇಲ್. ರಾಮನ ಚಿತ್ರವನ್ನ ರಸ್ತೆ ಮೇಲೆ ಬರೆದು ಬಿಟ್ಟು ಅಸಹ್ಯವಾಗಿ ಬಿಹೇವ್ ಮಾಡಿದ್ದು ಡಿರೇಲ್. ಈ ತರ 100 ಉದಾಹರಣೆ ನಾವು ಚರ್ಚೆ ಮಾಡಿದೀವಿ. ನಾವು ಅದನ್ನು ಕೂಡ ಶೇಮ್ ಆನ್ ಬಿಜೆಪಿ ಅಂತ ಕರೆದಿದ್ದೀವಿ. ಇದೇ ಮೋಹನ್ ವಿಶ್ವ ಅವರು ಉತ್ತರ ಕೊಟ್ಟಿದ್ದಾರೆ. ವಿಷಯಕ್ಕೆ ಬನ್ನಿ ಸರ್. ಕಾಂಗ್ರೆಸ್ ಸಾಧನೆ ಮಾಡಿದ್ದೇನು? 35 ಕೋಟಿಯಷ್ಟು ನಷ್ಟ, ಸಂಸತ್ನ 4 ದಿನಗಳ ಅವಧಿಯ ನಷ್ಟ. ಇದೆಲ್ಲ ಮಾಡಿ ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳಿಗೆ ಕೊಡಿಸಿದ ನ್ಯಾಯ ಏನು? ಅಲ್ಲ, ನೀವು
ಸಂಸತ್ ನಡೀಲಿಲ್ಲ, 3 ದಿವಸಕ್ಕೆ 35 ಕೋಟಿ ನಷ್ಟ ಆಯ್ತು ಅಂತ ನೀವು ಮಾತನಾಡ್ತಾ ಇದ್ದೀರಿ. ಆದ್ರೆ ಇವತ್ತು ಆ ಪಕ್ಷದಿಂದ ಸುಮಾರು 6 ಜನ MP ಗಳನ್ನು ಖರೀದಿ ಮಾಡಿದ್ರು. ಇವತ್ತು ತೃಣಮೂಲ ಕಾಂಗ್ರೆಸ್ ಇಂದ 20 ಜನ MP ಗಳನ್ನು ಖರೀದಿ ಮಾಡಿದ್ರು. ಒಬ್ಬೊಬ್ಬ MP ಗೆ ಖರೀದಿ ಮಾಡೋದಕ್ಕೆ ಕೊಟ್ಟಿರುವಂತ ಹಣ 50 ಕೋಟಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಹಣ ಯಾರ್ದು? ಭಾರತದ ಟ್ಯಾಕ್ಸ್ ಪೇಯರ್ಸ್ ಹಣ. ಬಿಜೆಪಿ ಅವರ ಹತ್ರ ಇಷ್ಟ ಹಣ ಎಲ್ಲಿ ಬಂತು? ಇದ್ರ ಬಗ್ಗೆ ಚರ್ಚೆ ಮಾಡಿ ಅಲ್ಲ, ಡಿರೈಲ್ ಆಗೋದು ಬೇಡ. ದೇ ಹ್ಯಾವ್ ಲೂಟೆಡ್ ದಿಸ್ ಕಂಟ್ರಿ ಲೈಕ್ ಎನಿಥಿಂಗ್. ಅವ್ರು ಇವತ್ತು ಈ ಹಣವನ್ನ ಈ ಥರದಲ್ಲಿ ಜನರನ್ನ, ವಿರೋಧ ಪಕ್ಷಗಳನ್ನ ಕೊಂಡ್ಕೊಳ್ಳೋದಕ್ಕೆ, MP ಗಳನ್ನ ಕುದುರೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊತಾ ಇದಾರಲ್ಲ, ಅದು ಈ ದೇಶಕ್ಕೆ ಮಾಡ್ತಿರುವಂತ ಅನ್ಯಾಯ, ಅದು ಡೆಮಾಕ್ರಸಿಗೆ ಮಾಡ್ತಾ ಇರುವಂತ ಅನ್ಯಾಯ, ಅದು ಕಾನ್ಸ್ಟಿಟ್ಯೂಷನ್ಗೆ ಮಾಡ್ತಾ ಇರುವಂತ ಅನ್ಯಾಯ. ಮತ್ತೆ ಇವತ್ತು ಈ ದೇಶದೊಳಗಡೆ ಯುವಕರೇನು ಹೋರಾಟ ಮಾಡಿದ್ದಾರೆ, ಆ CJP ಅನ್ನುವಂತ ಕಾಂಗ್ರೆಸ್ಸಿನ ಹೋರಾಟ ಅಲ್ಲ, ಸಮಾಜವಾದಿ ಪಾರ್ಟಿ ಹೋರಾಟ ಅಲ್ಲ, ಆಮ್ ಆದ್ಮಿ ಹೋರಾಟ ಅಲ್ಲ. ಈ ಹೋರಾಟ ಈ ದೇಶದ ಆತ್ಮಸಾಕ್ಷಿ ಇದ್ದಂತ ಪ್ರತಿಯೊಬ್ಬ ಯುವಕನ ಪ್ರಾಮಾಣಿಕ ಹೋರಾಟ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ನಡ್ಕೊಂಡಿರುವಂತ ರೀತಿ ಯಾವುದು? ಆ ಯುವಕರಿಗೆ ಈ ದೇಶದ ಯಾವ ಮಾಧ್ಯಮಗಳು ಸಪೋರ್ಟ್ ಮಾಡಲಿಲ್ಲ. ಒಬ್ಬ ಅಭಿನೇತ್ರಿ ಒಂದು ಮಾತು ಹೇಳಿದ್ರು, when the bone is in the mouth, no dog will bark ಅಂತ ಹೇಳಿ. ಸತ್ಯವನ್ನು, ಯಾಕೆಂದ್ರೆ ಈ ದೇಶದ ಮಾಧ್ಯಮಗಳನ್ನ ಸಂವಿಧಾನದ ಕಾವಲು ನಾಯಿ ಅಂತ ಕರಿತಾ ಇದ್ರು. ಆದ್ರೆ ಬಾಯೊಳಗಡೆ ಮೂಳೆ ಬಿದ್ದ ತಕ್ಷಣ ಯಾರು ಬಗಳಲ್ಲ ಅನ್ನುವಂತ ಮಾತನ್ನ ಸಾರ್ವಜನಿಕವಾಗಿ ವಿದ್ಯಾರ್ಥಿಗಳು ಮಾತನಾಡಿದ್ರು. ಪೋಸ್ಟರ್ ಕಾರ್ಡ್ಗಳನ್ನ, ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಂದ್ರೆ ಈ ದೇಶದಲ್ಲಿ ನಡೀತಿರುವಂತ ಅನ್ಯಾಯವನ್ನು ಪ್ರತಿಭಟಿಸೋದಕ್ಕಾಗಿ ಮಾಡಿದ್ರು. ನಿಮಗೆ ಗೊತ್ತಿದೆ, ನೀವು ಒಬ್ಬ ಹೆಣ್ಣು, ಇವತ್ತು ಅಲ್ಲಿ ಪ್ರತಿಭಟನೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತ ಜಾಗದಲ್ಲಿ ಪೊಲೀಸರ ತರ ವರ್ತಿಸಲಿಲ್ಲ, ಗೂಂಡಾಗಳ ತರ ವರ್ತಿಸಿದ್ದಾರೆ. ಒಬ್ಬ ಹೆಣ್ಮಗಳನ್ನ ಪೊಲೀಸ್ನವನು ಹಿಂದೆ ಲಾಠಿಯಿಂದ ತಿವಿತಾನೆ, ಅವಳ ಪ್ರೈವೇಟ್ ಪಾರ್ಟಿಗೆ ತಿವಿತಾನೆ. ಎಲ್ಲಿ ಸರ್ಕಾರ ಇದಕ್ಕೆ ಅಕೌಂಟಬಲ್ ಅಲ್ವಾ? ಒಬ್ಬ IPS ಅಧಿಕಾರಿ ಲಂಬ ಒಬ್ಬ ಹೆಣ್ಮಗಳನ್ನ ಹೋಗಿ ಕಪ್ಪಾಳು ಕೊಡಿತಾನೆ ಸುಮ್ಮನೆ ನಿಂತಿರುವಂತ ಹೆಣ್ಮಗಳಿಗೆ. ಒಬ್ಬ IPS ಅಧಿಕಾರಿಗೆ, ಒಬ್ಬ ಕಾನ್ಸ್ಟೇಬಲ್ ಹಂಗ ವರ್ತಿಸೋದು ತಪ್ಪು ಅಂತದ್ರಲ್ಲಿ IPS ಅಧಿಕಾರಿಗೆ ಅಷ್ಟು ಸೆನ್ಸ್ಲೆಸ್ ಆಗಿ ವರ್ತಿಸ್ತಾ ಇದ್ದಾನೆ. ದೇ ಹ್ಯಾವ್ ಬಿಕಮ್ ಗವರ್ಮೆಂಟ್ ಸ್ಪಾನ್ಸರ್ಡ್ ಗೂಂಡಾಸ್. ಇದನ್ನ ಡೀರೇಲ್ ಅಂತ ಕರೀತೀವಿ. ನೀವು ಇಷ್ಟೊತ್ತು ಹೇಳಿದ್ದನ್ನ ಬಹಳ ತಾಳ್ಮೆಯಿಂದ ಕೇಳ್ಕೊಂಡೆ. 2 ಗಂಭೀರ ಆರೋಪ ಮಾಡಿದ್ರಿ ನಿಖೇತ್ ರಾಜ್ ಮೌರ್ಯ ಅವರೇ. ನೀವು ಕೇಳಿಸ್ಕೊಳ್ಳೋ ತಾಳ್ಮೆಯನ್ನ ತೋರಿಸ್ತೀರಿ ಅನ್ನೋದು. ಮಾಧ್ಯಮಗಳನ್ನ ನಾಯಿಗೆ ಕಂಪೇರ್ ಮಾಡಿ ಮಾತನಾಡಿದ್ರಿ. ಬಾಯಿಗೆ ಬೋನ್ ಬಿದ್ದ ತಕ್ಷಣ ಸೈಲೆಂಟ್ ಆದ್ವಿ. ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಡೆಮೋಕ್ರಸಿಯನ್ನ ಉಳಿಸ್ತಾ ಇರುವ ನಿಯತ್ತಿನ ಶ್ವಾನಗಳು ನಾವು. ಯಾಕೆ ಹೇಳ್ತೀವಿ? ಇದೇ ಜಂತರ್ ಮಂತರ್ನ ಪ್ರತಿಭಟನೆಯನ್ನ ಕವರ್ ಮಾಡ್ಲಿಕ್ಕೆ ಹೋದಾಗ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ನನ್ನ ಮಹಿಳಾ ಸಹೋದ್ಯೋಗಿ ಮೇಲೂ ಕೂಡ ಹಲ್ಲೆಯಾಗಿದೆ. ಆಕೆ ಕೂಡ ಮಹಿಳೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪತ್ರಕರ್ತನನ್ನ ನಿಲ್ಲಿಸಿಕೊಂಡು ಅವಮಾನ ಮಾಡಿ, ಅಸಹ್ಯ ಮಾಡಿ, ವ್ಯೂಸ್ಗೋಸ್ಕರ ರೀಲ್ಸ್ ಮಾಡ್ತಿದ್ರು ಕೂಡ ಮಳೆಯಲ್ಲಿ ರಿಯಾಕ್ಟ್ ಮಾಡದಲ್ಲೇ ನಿಂತಿದ್ದಾರೆ. ಅದು ಪತ್ರಕರ್ತರ ಪ್ರಾಮಾಣಿಕ ಕವರೇಜ್ಗೆ ಸಾಕ್ಷಿ ನಂಬರ್ 2. ನೀವು ಮತ್ತೊಂದು ಹೇಳಿದ್ರಿ, ಡೀರೇಲ್ ಅನ್ಬೇಡಿ ಅಂತ ಹೇಳಿ. ನಾನು ಚಾಣಕ್ಯ ಅವರಿಗೆ ಈ ಪ್ರಶ್ನೆಯನ್ನ ವರ್ಗಾವಣೆ ಮಾಡ್ತೀನಿ. ಬರ್ತೀನಿ ಸರ್. ಮಹಿಳೆಯರ ಬಗ್ಗೆ ಹೇಳಿದ್ರಿ, ಕರೆಕ್ಟ್, ಥ್ಯಾಂಕ್ ಯು ನೆನಪು ಮಾಡಿದ್ದಕ್ಕೆ. ಒಬ್ಬ ಮಹಿಳೆಯಾಗಿ ಆ ಸೆನ್ಸಿಟಿವ್ ಅನ್ನ ಅರ್ಥ ಮಾಡ್ಕೊಂಡು ನಾನು ಹಿಂದೆ ಕೂಡ ಡಿಬೇಟ್ ನಲ್ಲಿ ಉತ್ತರ ಕೊಟ್ಟಿನಿ, ಇದರಲ್ಲೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ. ನನ್ನದೇ ಕೆಲಸವನ್ನ ಮಾಡ್ತಾ ಇರುವ ಮಹಿಳಾ ಪತ್ರಕರ್ತೆಯ ಜೊತೆಯಲ್ಲಿ ನಿಮ್ಮ ಸೋ ಕಾಲ್ಡ್ ವಿದ್ಯಾರ್ಥಿಗಳು ಯಾವ ರೀತಿ ವರ್ತಿಸಿದ್ದಾರೆ ಅನ್ನೋದನ್ನ ಜಗತ್ತು ನೋಡಿದೆ. ಅದೇ ಸೋಷಿಯಲ್ ಮೀಡಿಯಾ ಮೂಲಕ ಹೆಣ್ಮಕ್ಳು ಅನ್ನುವ ವಿಕ್ಟಿಮ್ ಕಾರ್ಡು ಒಬ್ಬರಿಗೊಂಥರ ಇನ್ನೊಬ್ಬರಿಗೆ ಇನ್ನೊಂಥರ. ವಿದ್ಯಾರ್ಥಿಗಳನ್ನ ನಾನು ವಿದ್ಯಾರ್ಥಿಗಳು ಅಂತ ಕರೆದಿದ್ದೀನಿ. ಚಾಣಕ್ಯ ಅವರಿಗೆ ಅದು ಗೊತ್ತಿದೆ. I don't want to get into that. I don't want to get into it, sir. I don't want to get into it. ಚಾಣಕ್ಯ ಅವರಿದ್ದಾರೆ. ಚಾಣಕ್ಯ ಅವರಿಗೆ ಗೊತ್ತಿದೆ. ವಿದ್ಯಾರ್ಥಿಗಳ ಪರವಾಗಿ ರಿಪಬ್ಲಿಕ್ ಕನ್ನಡ ನನಗೆ ನೆನಪಿರೋ ಹಾಗೆ 7ನೇ ಡಿಬೇಟ್ ಇದು ಸರ್. KPSC ಕರ್ಮಕಾಂಡದಿಂದ ಹಿಡಿದ್ಬಿಟ್ಟು ನೀಟ್ ಪರೀಕ್ಷೆ ಹಗರಣದವರೆಗೂ ಕೂಡ, ಪ್ರಶ್ನೆ ಪತ್ರಿಕೆ ಸೋರಿಕೆ ಕೂಡ ಬೇರೆ ಯಾವ ಚಾನೆಲ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಚಾಣಕ್ಯರನ್ನು ಒಳಗೊಂಡಂತೆ ಅನೇಕ ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನ ಒದಗಿಸಿರುವ ಹೆಮ್ಮೆ ರಿಪಬ್ಲಿಕ್ ಕನ್ನಡಕ್ಕಿದೆ. ಅದೇ ಧೈರ್ಯದ ಮೇಲೆ ಪ್ರಶ್ನೆ ಕೇಳ್ತಿದ್ದೀನಿ ಚಾಣಕ್ಯ ಅವರೇ, ಡೀರೇಲ್ ಅಂತ ಹೇಳಿ ಯಾಕೆ ಕರಿಬಾರ್ದು? ಒಂದಷ್ಟು ಘೋಷಣೆಗಳನ್ನ ನಾನು ಹೇಳ್ಬಿಡ್ತೀನಿ. ಪಾರ್ಲಿಮೆಂಟ್ಗೂ ಉಖಾಡೆಂಗೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾಧಿ ತೆಗೆದುಬಿಡ್ತೀವಿ, ನೇಪಾಳ ಮಾಡ್ತೀವಿ, 370 ಆರ್ಟಿಕಲ್ ಅನ್ನ ರೀಸ್ಟೋರ್ ಮಾಡ್ತೀವಿ, ಉಮರ್ ಖಾಲಿದ್ ಆತನಿಗೆ ಬಿಡುಗಡೆ ಕೊಡಿಸ್ತೀವಿ, ನಾಮ್ ರಹೆ ಅಲ್ಲಾಖಾ, ಹಾಗೆ ಪ್ರೇಮಾನಂದ ಮಹಾರಾಜು, ಪಾಖಂಡಿ, ಇಂಥ ಹೇಳಿಕೆಗಳನ್ನ ನೀಟ್ ಪರೀಕ್ಷೆಯಿಂದ ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗಳು ಯಾಕೆ ಹೇಳ್ತಾರೆ ಸರ್? ಕೇಳಬೇಕಾಗಿದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಕೇಳಬೇಕಾಗಿದ್ದು ಶಿಕ್ಷಣ ಕ್ಷೇತ್ರದ ಸುಧಾರಣೆ. ಇದನ್ನು ಬಿಟ್ಬಿಟ್ಟು ನಾವು ನೇಪಾಳ ಮಾಡ್ತೀವಿ, 370 ತರ್ತೀವಿ, ಉಮರ್ ಖಾಲಿದ್ ಬಿಡುಗಡೆ ಮಾಡ್ತೀವಿ ಅಂದ್ರೆ ಇದನ್ನ ಹಳಿ ತಪ್ಪಿದ್ದು ಅಂದ್ರೆ ಏನ್ ಅನ್ಬೇಕು ಚಾಣಕ್ಯ ಅವರು? ಮೇಡಮ್, ಇವತ್ತು ಒಟ್ಟಾರೆ ಈ ಒಂದು ಪ್ರಕರಣ ಗಮನಿಸೋದಾದ್ರೆ, ಇವತ್ತು ಜಂತರ್ ಮಂತರಲ್ಲಿ ನಡೆದಂಥ ವಿದ್ಯಾರ್ಥಿಗಳ ಹೋರಾಟದ ಮೂಲ ಉದ್ದೇಶ ಏನು? ಇವತ್ತು ಮೇ ತಿಂಗಳಿನಲ್ಲಿ ನೀಟ್ ಪರೀಕ್ಷೆ ಆಗುತ್ತೆ. ಆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ರಾಷ್ಟ್ರದಾದ್ಯಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಸಾವು ನೋವು ಸಂಭವಿಸಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು 23 ವಿದ್ಯಾರ್ಥಿಗಳು ಸಹ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೊ ಈ ಹೋರಾಟದ ಹಾದಿ ಬರೀ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ಮಾತ್ರ ಇರಬೇಕು. ಆದರೆ ಇವತ್ತು ಅದು ಬೆಳವಣಿಗೆ ಯಾವ ರೀತಿ ಒಂದು ದಿಕ್ಕು ತಪ್ಪಿತು ಅಂತ ಹೇಳಿದ್ರೆ,
ಯಾವುದೋ ಒಂದು ಧರ್ಮದ ಆಧಾರಿತವಾಗಿ ಇವತ್ತು ಆ ವೇದಿಕೆ ಬಳಸ್ಕೊಳ್ತಾ ಇದ್ದಾರೆ, ಬೇರೆ ಇನ್ಯಾವುದೋ ಒಂದು ಇಶ್ಯೂ ತಗೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಕೊನೆಯದಾಗಿ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಇವತ್ತು ಯಾವ ಪೊಲಿಟಿಕಲ್ ಪಾರ್ಟಿ ಯಾವ ಅಜೆಂಡಾ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಇವತ್ತು ಅವ್ರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಂದು, ಇವತ್ತು ಇವರು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಫೈನಲಿ ಸೊಲ್ಯೂಷನ್ ಏನು? 23 ವಿದ್ಯಾರ್ಥಿಗಳು ಪ್ರಾಣ ಅವ್ರದ್ದು ಹಾನಿ ಆಯಿತು. ಇವತ್ತು ಅವ್ರ ಕುಟುಂಬಸ್ಥ ಪರವಾಗಿ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳ್ತಕ್ಕಂಥದ್ದು, ಅವ್ರಿಗೆ ಪರಿಹಾರ ನೀಡ್ತಕ್ಕಂಥ ಪ್ರಕ್ರಿಯೆ ಇಲ್ಲಿವರೆಗೂ ಕೂಡ ಯಾಕಾಗ್ಲಿಲ್ಲ? ನಿಮ್ಗೆ ನಿಜವಾಗ್ಲೂ ವಿದ್ಯಾರ್ಥಿಗಳ ಮೇಲೆ, ರಾಷ್ಟ್ರದ ವಿದ್ಯಾರ್ಥಿಗಳ ಮೇಲೆ ಅಷ್ಟೊಂದು ನಿಮ್ಗೆ ಪ್ರೀತಿ, ಮಮತೆ, ವಾತ್ಸಲ್ಯ ಇದೆಲ್ಲ ಇದ್ರೂ ಸಹ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೋರಾಟ ಪ್ರತಿಭಟನೆ ದೇವನಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವ್ರು ಬಂದಿದ್ದು ಯಾವಾಗ್ಲೋ ಬಂದ್ರು, ವಿದೇಶ ಪ್ರವಾಸದಲ್ಲಿ ತೊಡ್ಕೊಂಡಿದ್ರು, ಅಲ್ಲಿ ಕೂತ್ಕೊಂಡು ಜಾಲಿ ಮೂಮೆಂಟ್ ನಲ್ಲಿ ಅಲ್ಲಿಂದ ಅವರು ಮಾಡ್ತಾ ಇರ್ತಕ್ಕಂತ ಒಂದು ಎಂಟರ್ಟೈನ್ಮೆಂಟ್ ನ ಸಾಮಾಜಿಕ ಜಾಲತಾಣ ಹಂಚ್ಕೊಂಡ್ರು. ಲೇಟ್ ಆಗಿದೆ, ರಾಜೀನಾಮೆ ಪಡ್ಕೊಂಡಿದ್ದು 2 ತಿಂಗಳಾದ್ಮೇಲೆ. ಮೇಡಮ್, ರಾಜೀನಾಮೆ ಇಸ್ ನಾಟ್ ಅ ಬಿಗ್ ಸೊಲ್ಯೂಷನ್. ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ರಿಯಾಕ್ಷನ್ ಕೂಡ ಲೇಟ್ ಆಗಿ ರಾಜೀನಾಮೆ ಪಡ್ಕೊಂಡಿದ್ದು ವಿದ್ಯಾರ್ಥಿಗಳು ಬೀದಿಗಿಳಿದ ಮೇಲೆ. ಅದಕ್ಕೆ ಬರ್ತಾ ಇದ್ದೀನಿ. ಇವತ್ತು ರಾಜೀನಾಮೆ ಶಿಕ್ಷಣ ಸಚಿವರು ತಲೆದಂಡ ಆಗಿದೆ. ವಾಟ್ ನೆಕ್ಸ್ಟ್? ಈಗ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟಿದ ತಕ್ಷಣ ಎಲ್ಲವೂ ಬಗೆಹರಿದು ಬಿಡುತ್ತಾ? ಇವತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ಒಂದು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ, ಅದ್ರ ಒಳಗಡೆ ಇರ್ತಕ್ಕಂಥ ಕ್ರಿಮಿಕೀಟಗಳನ್ನ ಶುದ್ಧ ಮಾಡೋರು ಯಾರು? 47 ಜನ ಕಿತ್ತಾಕಿದ್ದಾರೆ. ಕಿತ್ತಾಕದು ಒಂದು ಪ್ರಶ್ನೆ ಅಲ್ಲ ಮೇಡಮ್. ಇವತ್ತು ಅವ್ರಿಗೆ ಏನ್ ಕಠಿಣ ಶಿಕ್ಷೆ ಏನ್ ಕೊಡ್ತಾ ಇದ್ದೀರಾ? ಅವ್ರನ್ನ ಒದ್ದು ಜೈಲ್ಗೆ ಹಾಕ್ತೀರಾ? 6 ತಿಂಗಳು ಒಂದ್ ವರ್ಷದಲ್ಲಿ ಬೇಲ್ ತಗೊಂಡು ಆಚೆ ಬರ್ತಾರೆ, ತಿರ್ಗಾ ಮತ್ತೊಂದು ಮಂತ್ರಿದು ರೆಕಮೆಂಡೇಶನ್ ತಗೊಂಡು ಇನ್ನೊಂದು ಹುದ್ದೆಗೆ ಹೋಗ್ತಾರೆ, ತಿರ್ಗಾ ಅವ್ರು ಅಲ್ಲೂ ಮಾಡೋದು ಒಂಟಿನ ಕೆಲಸನೇ. ಆದ್ರೆ ಇದಕ್ಕೆ ಬಲಿ ಆಗ್ತಾ ಇರೋದು ವಿದ್ಯಾರ್ಥಿಗಳು. ವಿದ್ಯಾರ್ಥಿ ಈ ದೇಶದ ಸ್ವತ್ತು. ಸೊ ಈ ಸ್ವತ್ತಿಗೆ ಇವತ್ತು ಅವಮಾನ ಆಗ್ತಾ ಇದೆ ಅಂತಂದ್ರೆ ಅದು ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಅದು ಯಾವುದೇ ಪಾರ್ಟಿ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಈ ದೇಶದ ಪ್ರಜೆಯಾಗಿ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ. ಸರಿ ಅಶೋಕ್ ಸರ್, ಒಂದ್ ರೀತಿಯಲ್ಲಿ 2 ಗ್ಲೋಬಲ್ ಶೇಮಿಗೆ ಕಳೆದ ಮೇನಿಂದ ಇಲ್ಲಿವರೆಗೂ ಭಾರತ ಒಂದ್ ರೀತಿ ದುಃಖದ ಜೊತೆಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಗುರಿಯಾಗಿ ಹೋಯ್ತು 2 ಗ್ಲೋಬಲ್ ಶೇಮ್. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಸಾಧಾರಣ ಪರೀಕ್ಷೆ 10ನೇ ಕ್ಲಾಸಿನ ಪರೀಕ್ಷೆಯಿಂದ ಹಿಡಿದು ಬಿಟ್ಟು ನೀಟ್ ರೀತಿಯ ಕಾಂಪಿಟೇಟಿವ್ ಪರೀಕ್ಷೆವರೆಗೂ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಇಲ್ಲಿ ಲೀಕ್ ಆಗೋದೇನೆ. ಒಂದೇ ಒಂದು ಪ್ರಶ್ನೆ ಪತ್ರಿಕೆಯು ಕೂಡ ಸೋರಿಕೆ ಆಗದೇ ರೀತಿಯಲ್ಲಿ ಫುಲ್ ಪ್ರೂಫ್ ಸಿಸ್ಟಮ್ ಅನ್ನ ತರಲಿಕ್ಕೆ ಭಾರತಕ್ಕೆ ಈವರೆಗೂ ಆಗ್ಲಿಲ್ವಾ ಅನ್ನೋ ಪ್ರಶ್ನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ಬಿಡ್ತು. ಇಟ್ಸ್ ಅ ಶೇಮ್ ಫಾರ್ ಅಸ್. ನಮ್ಮ ಜೆನ್ ಝಿ, ನಮ್ಮ ವಿದ್ಯಾರ್ಥಿಗಳು ಈ ರೀತಿಯಾಗಿ ಆಗ್ತಾ ಇರುವ ಶಿಕ್ಷಣ ಕ್ಷೇತ್ರದ ಅನ್ಯಾಯಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕೂಡ ವಿಶ್ವ ಗಮನಿಸ್ತಾ ಇತ್ತು. ಸರ್, ನಾನು ಮತ್ತೆ ಹೇಳ್ತಿದ್ದೀನಿ, ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ, ಅವರಿಗೆ ಇವಾಗ ನ್ಯಾಯ ಸಿಗಬೇಕು. ಅದನ್ನು ಹೊರತುಪಡಿಸಿ ಅದೇ ವೇದಿಕೆಯಲ್ಲಾದಂತಹ ಮತ್ತಷ್ಟು ಘಟನೆಗಳು, ಗೆಟ್ ರೆಡಿ ವಿತ್ ಮೀ ಟು ದ ಪ್ರೊಟೆಸ್ಟ್ ಅಂತೇಳಿ ಹಾಫ್ ನೇಕೆಡ್ ವಿಡಿಯೋಗಳನ್ನು ಮಾಡೋದು, ರಸ್ತೆ ಮೇಲೆ ರಾಮನ ಚಿತ್ರ ಬರೆದು ಬಿಟ್ಟು ಅದ್ರ ಮೇಲೆ ಪುಷಪ್ ರೀತಿಯ ಅಸಭ್ಯವಾದ ವರ್ತನೆಗಳನ್ನು ಮಾಡೋದು, ಪೊಲೀಸ್ ಸಿಬ್ಬಂದಿ RAF ಸಿಬ್ಬಂದಿಗಳಿಗೆ ತಮ್ಮ ಅಸಹ್ಯವಾದ ಕೈ ಬೆರಳಿನ ಚಿಹ್ನೆಗಳನ್ನು ತೋರಿಸೋದು. ಹಿಂಗ ಸರ್ ಜೆನ್ಜಿ, ಭಾರತದ ಜೆನ್ಜಿ ರಿಯಾಕ್ಟ್ ಮಾಡೋದು, ಅದರಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಗಂಭೀರ ವಿಚಾರದಲ್ಲಿ. ಮೊದಲನೇದಾಗಿ ಇದು ನೀವೇನು ಹೇಳಿದ್ರಲ್ಲ, ಅದು ಮಾಡಿಸ್ದವ್ರು ಯಾರು ಅಂತ ನಾವು ಕೇಳಬೇಕು. ನಾವು ಅವ್ರು ಮಾಡಿದ್ರು ಅಂತ ಹೇಳ್ತಾ ಇದ್ದೀವಿ, ಅವ್ರ ಹಿಂದೆ ಯಾರಿದ್ದಾರೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಾಣುತ್ತೋ ಅದನ್ನು ನೋಡ್ಕೊಂಡು ಕನ್ಕ್ಲೂಡ್ ಮಾಡ್ತೀವಿ. ಇವತ್ತು ಪರಿಸ್ಥಿತಿ ಹೇಗಿದೆ ಅಂದರೆ, ಬೇಕು ಅಂತ ಕೆಲವು ಪೊಲಿಟಿಕಲ್ ಪಾರ್ಟಿಗಳೇ ತಾವೇ ದುಡ್ಡು ಕೊಟ್ಬಿಟ್ಟು ಬೇರೆ ಕಮ್ಯುನಿಟಿಯವ್ರನ್ನ ನಮ್ಮ ಕಮ್ಯುನಿಟಿ ವಿರುದ್ಧ ಮಾತಾಡಿಸಿ ಮೈಲೇಜ್ ತಗೋತಾರೆ. ಆ ಪರಿಸ್ಥಿತಿ ಇರಬೇಕಾದ್ರೆ ಅದನ್ನೆಲ್ಲ ನಂಬ್ಕೊಂಡು ಯಾರು ಮಾಡಿಸೋದು ಗೊತ್ತಿಲ್ಲದೆ ನಾವು ಕನ್ಕ್ಲೂಡ್ ಮಾಡಿದ್ರೆ ದೊಡ್ಡ ತಪ್ಪಾಗುತ್ತೆ. ಯಾವ ಜಂಜಿಗಳು ಕೂಡ ಅವತ್ತು ನಾನು ಡೆಲ್ಲಿಲೇ ಇದ್ದೆ, ಡೆಲ್ಲಿಲಿ ಹೋರಾಟದಲ್ಲಿ 20ನೇ ತಾರೀಕು ನಾನು ಅಲ್ಲೇ ಇದ್ದೆ, ನಾನು ಕಣ್ಣಾರ ನೋಡಿದ್ದೀನಿ. ಯಾರೂ ಕೂಡ ಈ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು, ನಮ್ಗೆ ನ್ಯಾಯ ಬೇಕು ಅಂತ ಕೇಳಿದ್ರೆ ವಿನಃ ಯಾವುದೇ ರೀತಿಯಾದ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿ ಆಗಲಿ, ಯಾವುದೇ ಒಂದು ಧರ್ಮಕ್ಕೆ ಬಣ್ಣ ಒಳ್ಳೆಯದಾಗಲಿ ಮಾಡಲಿಲ್ಲ. ಇದನ್ನು ಮಾಡಿದ್ದವ್ರು ಯಾರು? ಮೊದಲನಾಗಿ ನನ್ನ ಪ್ರಶ್ನೆ, ಅವತ್ತು ಪೊಲೀಸ್ ಡ್ರೆಸ್ ಇಲ್ಲದೇನೆ ಸಿವಿಲ್ ಡ್ರೆಸ್ಸಲ್ಲಿ ಪೊಲೀಸ್ ಲಾಠಿ ಇಟ್ಕೊಂಡು ನಿಂತಿರೋ ಗೂಂಡಾಗಳು ಯಾರು? ಅವ್ರು ಯಾಕೆ ನಮ್ಮ ಸ್ಟೂಡೆಂಟ್ ಹೊಡೆದ್ರು? ನೀವು ಜೆನ್ಜಿ ಸ್ಟೂಡೆಂಟ್ಗೆ ಯೂನಿಫಾರ್ಮ್ ಇಲ್ಲದೆ ಪೊಲೀಸವರು ಅಲ್ಲದೆ ನೀವು ಹೊಡೆದ್ಬಿಟ್ಟು ನೀವು ಅವ್ರನ್ನ ರಿಯಾಕ್ಟ್ ಮಾಡಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡೋದು ಫೂಲಿಶ್ನೆಸ್ ಆಗುತ್ತೆ. 2024ರಲ್ಲಿ ಪೇಪರ್ ಲೀಕ್ ಆಗಿತ್ತು. NET ರ್ಯಾಂಕಿಂಗು 700 ಇಸ್ ಅ ಹೈಯೆಸ್ಟ್ ರ್ಯಾಂಕಿಂಗ್ ಬ್ರಾಕೆಟ್. 2024ರಲ್ಲಿ 1640 ಜನ ಟಾಪರ್ಸ್ ಇದ್ರು. ಪೇಪರ್ ಲೀಕ್ ಆಗಿತ್ತು ಅವತ್ತು 1640. 2025ರಲ್ಲಿ ಪೇಪರ್ ಲೀಕ್ ಆಗಿಲ್ಲ, ಒಬ್ಬನು ಕೂಡ 700 ರ್ಯಾಂಕ್ ತಗೊಂಡಿಲ್ಲ. ಅಂದ್ರೆ ನೀವು ಯೋಚನೆ ಮಾಡಿ, 1640 ಜನ ಫೇಕ್ ಡಾಕ್ಟರ್ಸ್ಗೆ ನಾವೇ
ಪೇಪರ್ ಲೀಕ್ ಮಾಡಿ ಪರ್ಮಿಷನ್ ಕೊಡ್ತೀವಿ, ನಮ್ಮೆಲ್ಲರ ಆರೋಗ್ಯ ಇವತ್ತು ರಿಸ್ಕ್ ಅಲ್ಲಿದೆ ಇಂಥ ಫೇಕ್ ಡಾಕ್ಟರ್ಗಳಿಂದ. ಇದಕ್ಕೆ ಅವಕಾಶ ಮಾಡಿಕೊಟ್ಟವರು ಬಿಜೆಪಿಯ ಧರ್ಮೇಂದ್ರ ಪ್ರಧಾನ್ ಅವರು. ಬಾಬು ಸರಿಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ, ಇಷ್ಟೇ ಕ್ರಮ ಸಾಕ ಅನ್ನೋದು ನನ್ನ ಪ್ರಶ್ನೆ ಆಗುತ್ತೆ ಸರ್. ಕ್ರಮನೇ ಇಲ್ವಾ ಅನ್ನೋದಲ್ಲ. 2024ರಲ್ಲಿ ಇದೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ಅದಾದ ನಂತರದಲ್ಲಿ ಇಫ್ ಐ ಆಮ್ ಕರೆಕ್ಟ್ ರಾಧಾಕೃಷ್ಣನ್ ಅವರು ಇಸ್ರೋದ ಅಧ್ಯಕ್ಷರಾಗಿದ್ದವರ ನೇತೃತ್ವದಲ್ಲಿ ಒಂದು ಹೈ ಲೆವೆಲ್ ಕಮಿಟಿಯನ್ನ ರಚನೆ ಮಾಡ್ತಾರೆ. 100ಕ್ಕೂ ಅಧಿಕ ಸಲಹೆಗಳ ಒಂದು ವರದಿ ಕೇಂದ್ರ ಸರ್ಕಾರದ ಕೈಗೆ ಸೇರುತ್ತೆ. NTL ಇರ್ತಕ್ಕಂಥ ಸಿಬ್ಬಂದಿಗಳ ಬದಲಾವಣೆಯಿಂದ ಹಿಡಿದುಬಿಟ್ರು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ವರ್ಗೂ ರಿಪೋರ್ಟ್ಗಳಿದೆ, ರೆಕಮೆಂಡೇಶನ್ಗಳಿದೆ. ಹಂತ ಹಂತವಾಗಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. 2027ರ ವೇಳೆಗೆ ಪೇಪರ್ಲೆಸ್ ಟೆಸ್ಟ್ಗಳನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳ್ತಿರುವಾಗ ಸಾಕಾ ಇಷ್ಟೇ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲ, ಪೇಪರ್ಲೆಸ್ ಟೆಸ್ಟ್ಗಳು ಅಂತ ಹೇಳಿದ್ರೆ ಈಗಾಗಲೇ JEEಗೆಲ್ಲ ನಡೀತಾ ಇದೆಯಲ್ಲ, ಅದರಿಂದ ಪೇಪರ್ಲೆಸ್ ಟೆಸ್ಟು ಇಟ್ ಈಸ್ ಎ ಜೆನ್ಯೂನ್ ಆನ್ಸರ್. ಆ್ಯಂಡ್ ಮೋರ್ ದೆನ್ ದಟ್, ಬಿಫೋರ್ ಟಾಕಿಂಗ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ದೇರ್ ಆರ್ ಸೋ ಮೆನಿ ಪಾರ್ಟಿ ಪೀಪಲ್ ಹಿಯರ್, ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಒಬ್ಬರಿಗೆ 2 ಗಂಟೆ ಟ್ರೈನ್ ಲೇಟ್ ಆಯ್ತಂತೆ, 2 ಗಂಟೆ ಟ್ರೈನ್ ಲೇಟು. ಹಿ ವೆಂಟ್ ಆ್ಯಂಡ್ ಆಸ್ ಫಾರ್ ದಿ ಕಾಂಪನ್ಸೇಷನ್ ಇನ್ ದ ಕೋರ್ಟ್ ಆ್ಯಂಡ್ ಕೋರ್ಟ್ ಗಿವ್ ದಿ ಕಾಂಪನ್ಸೇಷನ್ ಆಫ್ ಸೆವೆರಲ್ ಲ್ಯಾಕ್ಸ್. 22 ಲಕ್ಷ ಜನ ನನ್ನ ವಿದ್ಯಾರ್ಥಿಗಳು, 22 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ತಿಂಗಳುಗಟ್ಟಲೆ ಸಮಸ್ಯೆ ಆಗಿದೆ. ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ಮಾನಸಿಕವಾಗಿ ಅವರು ಸಾಂಸ್ಕೃತಿಕವಾಗಿ ಒಂದಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಿದ್ದಾರೆ. 2 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲ, 2 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು, ಇದಾಯಿತು ಅದಾಯಿತು ಎಲ್ಲ ಆಯಿತು. ಇಲ್ಲಿ 4 ಪಕ್ಷದವ್ರು ಇದ್ದೀರಿ ಅನಿಸುತ್ತೆ. ನೀವು ಯಾರಾದರೂ ಒಂದೇ ₹1 ಕಾಂಪನ್ಸೇಷನ್ ಬೇಡ, ಒಂದೇ ಒಂದು ಸೊಲ್ಯೂಷನ್ ಹೇಳಿ ಇದಕ್ಕೆ ನೋಡೋಣ. ವಿದ್ಯಾರ್ಥಿಗಳಿಗಾಗಿರೋ ಸಮಸ್ಯೆಗೆ ನಿಮ್ಮಲ್ಲಿ ಯಾರ ಹತ್ರನಾದ್ರು ಸೊಲ್ಯೂಷನ್ ಇದೆಯಾ? BJP ಅವರು ಇದು ಮಾಡಿದ್ರು, ಕಾಂಗ್ರೆಸ್ ಅವರು ಇದು ಮಾಡಿದ್ರು, ಎಲ್ಲವನ್ನ ನಾವು ಒಪ್ಕೋತೀರಿ. ಆಲ್ ಆರ್ ಗುಡ್. ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ದೇಶದ ವಿದ್ಯಾರ್ಥಿಗಳಿಗೆ ನೀವೇನು ಕಾಂಪನ್ಸೇಷನ್ ಕೊಡ್ತೀರಿ? ಕ್ಯಾನ್ ಎನಿ ಆಫ್ ಯು ಆನ್ಸರ್ ದಿಸ್ ಪ್ಲೀಸ್? 1.5 ಲಕ್ಷ ಜನ, ಸುಮಾರು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು ಅಂಕಿಗಳಲ್ಲಿ, 1.5 ಲಕ್ಷ ಜನ ವಿದ್ಯಾರ್ಥಿಗಳು ಪರೀಕ್ಷೆ ತಗೊಳ್ತಾರೆ. 15,000 ಸೀಟು. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಕರ್ನಾಟಕ. 15,000 ಸೀಟ್ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಅಂಕಿಅಂಶ ಕೊಡಲೇಬೇಕು. ಈ 1.5 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸರಿಸುಮಾರು 30,000 ವಿದ್ಯಾರ್ಥಿಗಳು ರಿಪೀಟರ್ ವಿದ್ಯಾರ್ಥಿಗಳು. 25,000ರಿಂದ 30,000 ವಿದ್ಯಾರ್ಥಿ. ರಿಪೀಟರ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಈ ವರ್ಷ ಡ್ರಾಪ್ ಮಾಡಿ ಮುಂದಿನ ವರ್ಷ ಪರೀಕ್ಷೆ ತಗೊಳ್ಳೋರಿಗೆ ರಿಪೀಟರ್ ಅಂತ ಹೇಳ್ತಾರೆ. ಈ 30,000 ವಿದ್ಯಾರ್ಥಿಗಳಲ್ಲಿ ಕನ್ವರ್ಷನ್ ರೇಷಿಯೋ 40% ಅಂತ ಅಂದ್ಕೊಂಡ್ರು ಕೂಡ 12,000 ಸೀಟ್ ಅವ್ರಿಗೆ ಆಗೋಯ್ತು. ಇನ್ನು 3,000 ಸೀಟ್ ಮಾತ್ರ ಉಳಿದಿರುತ್ತೆ ಹೊಸ ವಿದ್ಯಾರ್ಥಿಗಳಿಗೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಔಟ್ ಆಫ್ 1,20,000 ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಓನ್ಲಿ 3,000 ಸೀಟ್ಸ್ ಲೆಫ್ಟ್ ಔಟ್. ಇದಕ್ಕೆ ಸರ್ಕಾರದಿಂದಾಗಲಿ ಅಥವಾ ಇವರಿಂದಾಗಲಿ ಏನಾದರೂ ಸೊಲ್ಯೂಷನ್ ಇದೆಯಾ? ಈಗ ಹೊಸದಾಗಿ ಪರೀಕ್ಷೆ ತಗೊಳ್ಳೋದೇ ತಪ್ಪ ಅಥವಾ ಪ್ರತಿ ವರ್ಷ ರಿಪೀಟರ್ಸೇ ಆಗಬೇಕಾ? ನಿಮ್ಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂಕಿಅಂಶ ಕೊಡ್ತೀನಿ. ಸರಿಸುಮಾರು 22 ಲಕ್ಷ ಜನ ಪರೀಕ್ಷೆ ತಗೋತಾರೆ, ಅದರಲ್ಲಿ 20 ಲಕ್ಷ ಜನ ಕೋಚಿಂಗ್ ಹೋಗ್ತಾರೆ. 2 ಲಕ್ಷ ಬಿಟ್ಬಿಡಿ. ಒಬ್ಬೊಬ್ಬರು ಮಿನಿಮಮ್ 3 ಲಕ್ಷ ಫೀಸ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ 20 × 3 600 ಲಕ್ಷ ದುಡ್ಡು ಖರ್ಚಾಗ್ತಾ ಇದೆ. ಯಾವುದಕ್ಕೂ ಅಕೌಂಟಬಿಲಿಟಿ ಇಲ್ಲ. ಇದ್ರ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿಬಿಟ್ರೆ ಬಹುಶಃ ನಮ್ಮ ದೇಶದ ಸಾಲ ತೀರೋಗುತ್ತೆ. ಇವತ್ತು ನಮ್ಮ ದೇಶದ ಸಾಲ ತೀರೋಗ್ಬಿಡ್ತದೆ. ಬರೀ ಏನಿಲ್ಲ, ಇವ್ರು ಫೀಸ್ ಕಲೆಕ್ಟ್ ಮಾಡ್ತಾ ಇರೋದ್ರಲ್ಲಿ ಕರೆಕ್ಟಾಗಿ TDS ಅಲ್ಲಿ GST ಕಲೆಕ್ಟ್ ಮಾಡಿಬಿಟ್ರೆ ಈ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ? ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್? ಲೆಟ್ ಅಸ್ ಟಾಕ್ ಅಬೌಟ್ ದಿಸ್. ನಿನ್ನೆ ಯಾರ್ದೋ ಏನೋ ಆಯ್ತಂತೆ, ಏನೂ ಬೇಕಾಗಿಲ್ಲ. ಇವತ್ತು ಯಾರೋ ರಾಜೀನಾಮೆ ಕೊಟ್ರಂತೆ, ಏನಾದ್ರು ಮಾಡ್ಕೊಳ್ಳಿ. ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ದೇಶದ ವಿದ್ಯಾರ್ಥಿಗಳಿಗೆ ನೀವೆಲ್ಲ ಸೇರಿ ಏನು ಕಾಂಪನ್ಸೇಷನ್ ಕೊಡ್ತೀರಿ? ಅವರ ದಿನಗಳು, ಗಂಟೆಗಳು, ವರ್ಷಗಳೆಲ್ಲ ಹಾಳಾಗ್ತಾ ಇದೆಯಲ್ಲ. ಮೊದಲನೇ ಪರೀಕ್ಷೆ ಆಯಿತು, ಆ ಪರೀಕ್ಷೆ ಸರಳವಾಗಿತ್ತು, ಇಲ್ಲ ನನ್ನ ವಿದ್ಯಾರ್ಥಿಗಳು ಕೇಳಿದ್ರೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಪರೀಕ್ಷೆ ಕೊಡಲಾಯಿತು. ಆ ಪರೀಕ್ಷೆಯನ್ನು ನಾನೊಬ್ಬ ಫಿಸಿಕ್ಸ್ ಪ್ರೊಫೆಸರ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಕಷ್ಟ ಇತ್ತು ಪರೀಕ್ಷೆ ಆನ್ಸರ್ ಮಾಡೋದಕ್ಕೆ. 45 ಫಿಸಿಕ್ಸ್ ಪ್ರಶ್ನೆಗಳನ್ನು ಉತ್ತರ ಮಾಡೋದಕ್ಕೆ ಬಹುತೇಕ ವಿದ್ಯಾರ್ಥಿಗಳು ತಿನ್ಕಾಡಿದ್ರು. 45 ಪ್ರಶ್ನೆಗಳು. ಸೊ ಅಂಥ ಒಂದು ಪರೀಕ್ಷೆ ಪತ್ರಿಕೆಯನ್ನು ಕೊಟ್ಟು ನೀವು ಮಾಡಿದ್ದ ಸಾಧನೆ ಆದರೂ ಏನು? ಮಕ್ಕಳನ್ನ ಹೆದರಿಸಿ ನೀವೇನಾದರೂ ಸಂತೋಷ ಪಡ್ತೀರಾ? ಮೊದಲನೇ ಪರೀಕ್ಷೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ರು, ಅವರೆಲ್ಲ ಫೇಲ್ ಆಗಿದ್ದಾರೆ. ಪಾಸ್ ಆಗ್ತಿದ್ದ ವಿದ್ಯಾರ್ಥಿಗಳು ಫೇಲ್ ಆಗೋರಿಗೆ ವೇರ್ ಇಸ್ ಎ ಸೊಲ್ಯೂಷನ್? ವಾಟ್ ಆರ್ ಯು ಪೀಪಲ್ ಡೂಯಿಂಗ್? ಸರಿ, ಇಫ್ ಐ ಆಮ್ ರಾಂಗ್ ಯು ಕ್ಯಾನ್ ಕರೆಕ್ಟ್ ಮೀ. ಸರಿ, ಚಾಣಕ್ಯ ಅವರೇ, ಇದು ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವ್ಯಕ್ತವಾದ, ನಾನು ಇವ್ರು ನಿಖೇತ್ ರಾಜ್ ಮೌರ್ಯ ಅವರ ಸಮಾಧಾನಕ್ಕೆ ಅಥವಾ ನನ್ನ ಸಮಾಧಾನಕ್ಕೂ ಕೂಡ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ವಿದ್ಯಾರ್ಥಿಗಳು ಬೇಸತ್ತು ಆಕ್ರೋಶ ಭರಿತರಾಗಿ ರಸ್ತೆಗಿಳಿದಿದ್ದು ನಿಜವೇ. ಆಮೇಲೆ ಡೀರೈಲ್ ಆಯಿತು, ಮತ್ತೊಂದು ನಾವು ಚರ್ಚೆ ಎನಿವೇ ಮಾಡ್ತಾ ಇದ್ವಿ. ಬಟ್ ಈ ಆಕ್ರೋಶ, ಅಸಮಾಧಾನ ಕೇವಲ ನೀಟ್ ಪ್ರಶ್ನೆ ಪತ್ರಿಕೆಗೆ ಮಾತ್ರ ಇತ್ತಾ? ರಿಸರ್ವೇಷನ್ ಹೆಸರಲ್ಲಿ ಆಗ್ತಾ ಇರುವ ಅನ್ಯಾಯದಿಂದ ಹಿಡಿದು ಬಿಟ್ಟು ಪ್ರತಿ ಬಾರಿ ಆಗ್ತಾ ಇರುವ ಚರ್ಚೆ
ಹೈ ಫೀಸ್ಗಳು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ಕೈಗೆ ಎಟುಕೋಕೆ ಸಾಧ್ಯವಿಲ್ಲದಂತಹ ಫೀಸ್ ಸ್ಟ್ರಕ್ಚರು, ಅದರ ಜೊತೆಗೆ ಎಜುಕೇಷನ್ ಮಾಫಿಯಾ, ಅದರ ಜೊತೆಗೆ ಕೋಚಿಂಗ್ ಸೆಂಟರ್ ಮಾಫಿಯಾ, ಇದೆಲ್ಲದರ ಪ್ರತಿಫಲವಾಗಿ ಈ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಯ್ತಾ? ಈ ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ, ಪ್ರಧಾನವರ ರಾಜೀನಾಮೆ ಅಲ್ಲಿಗೆಲ್ಲ ಮುಗಿದು ಹೋಯ್ತಾ? ವಿದ್ಯಾರ್ಥಿಗಳಿಗೆ ಎಲ್ಲ ವಿಚಾರಕ್ಕೂ ನ್ಯಾಯ ಸಿಕ್ಕೋಯ್ತಾ? ಮೇಡಮ್, ಇವತ್ತು ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ರಾಜೀನಾಮೆ ಇಟ್ ಈಸ್ ಜಸ್ಟ್ ಒಂದು ನೆಪ ಅಷ್ಟೇ. ಇವತ್ತು ವಿದ್ಯಾರ್ಥಿಗಳಿಗೆ ಅನೇಕ ಸಮಸ್ಯೆ ಇದೆ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ವಿದ್ಯಾರ್ಥಿ ಅವನು ಕಾಲೇಜ್ಗೆ ಅಡ್ಮಿಷನ್ಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ಈಸ್ ಗೋಯಿಂಗ್ ಟು ಟೇಕ್ ನೀಟ್ ಎಕ್ಸಾಮಿನೇಷನ್, ಅವನು ಕೋಚಿಂಗ್ ಸೇರಬೇಕು. ಆ ಕೋಚಿಂಗಲ್ಲಿ ಎಷ್ಟು ಹೈ ಒಂದು ಲೆವೆಲ್ ಆಫ್ ಫೀಸ್ ಪೇಮೆಂಟ್ ಇರ್ತದೆ ಅಂತೇಳಿ ನಾವು ಊಹೆನೂ ಮಾಡೋಕ್ಕಾಗಲ್ಲ ಮೇಡಮ್. ಒಂದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಒಂದೊಂದು ಥರ ಫೀಸ್ ಸ್ಟ್ರಕ್ಚರ್ಸ್ ಇರ್ತದೆ. ಪಾಪ ಅವ್ರ ತಂದೆ ತಾಯಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ರೈತರ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು. ಸೊ ಇವತ್ತು ಇಷ್ಟು ದೊಡ್ಡ ಹೈ ಲೆವೆಲ್ ಫೀಸ್ ಪೇ ಮಾಡೋದಕ್ಕೆ ಅವ್ರ ಹತ್ರ ಶಕ್ತಿ ಇರೋದಿಲ್ಲ. ಅವರು ಸಾಲನ ಸೂಲನ 1% 2% ಬಡ್ಡಿಗೆ ತಗೊಂಡ್ಬಂದು ಇವತ್ತು ಪಾಪ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕೋರ್ಸನ್ನು ಕೊಡಿಸಿ, ಕೋಚಿಂಗನ್ನು ಮಾಡಿಸಿ, ಎಕ್ಸಾಮ್ಗೆ ಅವ್ರ ತಯಾರಿಯನ್ನು ನಡೆಸ್ತಾರೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳದ್ದು ಸ್ಟ್ರೆಸ್ ಲೆವೆಲ್, ಅವ್ರು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಡೆಡಿಕೇಶನ್ಸ್ ಇರ್ತದೆ, ಯಾವ ರೀತಿ ಸ್ಯಾಕ್ರಿಫೈಸ್ ಇರ್ತದೆ, ಇದನ್ನೆಲ್ಲಾನು ಒಳಗೊಂಡು ಅವ್ರು ಎಷ್ಟು ಆಕ್ರೋಶ ಭರಿತರಾಗಿ ಇವತ್ತು ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಅದನ್ನು ಗಮನಿಸಿದ್ದೀನಿ. ಬೀಯಿಂಗ್ ಎ ಸ್ಟೂಡೆಂಟ್, ನಾನು ಕೂಡ ಅದೇ ಆದಿಯಿಂದ ಬಂದಿರತಕ್ಕಂಥವನು. ಸೊ ಇವತ್ತು ತನ್ನ ಮಗಳು ಒಬ್ಬ MBBS ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು ಅಂತ ಕನಸು ತೊಟ್ಟಿರೋ ಅಪ್ಪ ಅಮ್ಮ ಕನಸು ಇವತ್ತು ಭಗ್ನ ಆಗ್ತಾ ಇದೆಯಲ್ಲ, ಇದರ ಜವಾಬ್ದಾರಿ ಯಾರು ಹೊರ್ತಾರೆ? ಇವತ್ತು ಅದರ ಹೊಣೆಗಾರಿಕೆಯನ್ನು ಯಾರು ಹೊರ್ತಾರೆ? ಕೇವಲ ನೀವು ರಾಜೀನಾಮೆ ಕೊಟ್ಬಿಟ್ರಿ, ಮನೆಗೆ ಹೋದ್ರಿ, ಓಕೆ. ಇವತ್ತು 23 ಜನ ಸತ್ರಲ್ಲ ಸ್ವಾಮಿ, ಅವ್ರ ಬೆಲೆಗೆ ಇವತ್ತು ಮೌಲ್ಯ ತರೋರು ಯಾರು? ಅದ್ರ ಜವಾಬ್ದಾರಿ ಏನು? ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮಾನ್ಯ ಕೇಂದ್ರ ಸಚಿವರಿಗೆ ಹೇಳ್ತಾ ಇದ್ದೀನಿ, ಇವಾಗ ನೂತನವಾಗಿ ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ ಮೇಡಮ್, ಅವ್ರಿಗೆ ಹೇಳ್ತಾ ಇದ್ದೀನಿ, ಈಗಲೇ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಮುಂಬರುವಂತ ಪರೀಕ್ಷೆಗಳು ಯಾವುದೇ ಇರಲಿ, ಐದರ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಇರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಇರಲಿ, ವಿದ್ಯಾರ್ಥಿಗಳು ಪರೀಕ್ಷಾ ಸೆಂಟರ್ಗೆ ಒಳಗಡೆ ಬಂದ ಮೇಲೇನೆ ಪ್ರಶ್ನೆ ಪತ್ರಿಕೆ ಅಲ್ಲೇ ಪ್ರಿಂಟ್ ಆಗಬೇಕು, ಅಲ್ಲೇ ಪರೀಕ್ಷೆ ಆಗಬೇಕು. ಪರೀಕ್ಷೆ ಮುಗ್ದಿದ ತಕ್ಷಣ ವಿತಿನ್ ಹಾಫ್ ಅನ್ ಅವರ್ 1 ಅವರ್ ಒಳಗಡೆ ಅದು ಸ್ಕ್ಯಾನ್ ಆಗಬೇಕು. ಅವಾಗ ಮಾತ್ರನೇ ಈ ಒಂದು ಹಗರಣಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು ಹೇಳ್ತೀನಿ. ಸರಿ, ಮೋಹನ್ ವಿಶ್ವ ಅವರೇ, ಸಾಮಾಜಿಕ ಜಾಲತಾಣದಲ್ಲಿ ರೈಟ್ ವಿಂಗರ್ಸ್ ಅಥವಾ ಈ BJP ಸಪೋರ್ಟಿಂಗ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಭಯಂಕರ ಚರ್ಚೆ ಆಗ್ತಾ ಇದೆ. ನಾವು ಅಕೌಂಟಬಿಲಿಟಿ ಅಂದಾಗ ಕೇವಲ ಪ್ರಧಾನವರ ರಾಜೀನಾಮೆಗೆ ಸುಮ್ಮನೆ ಆಗಬಾರ್ದು ಅಂತ ಕೇಳ್ತಿರೋದು ಯಾಕೆಂದ್ರೆ, ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಖಲಿಸ್ತಾನಿ ಉಗ್ರರು ನಾವು $1 ಮಿಲಿಯನ್ ವರೆಗೂ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ಕೇಂದ್ರ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಏನ್ ಪಾತ್ರ ಇದೆ ಅವರದು ಅಂತ ಹೇಳಿ ಬಿಗ್ ಚಾಟ್ ಅನ್ನುವಂತಹ ಒಂದು ಆಪ್ ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಚೋದನೆ ಆಗ್ತಿದೆಯಂತೆ. ನೇಪಾಳದಲ್ಲಿ ಬಳಕೆ ಆಗಿದ್ದು, ಇಂಡೋನೇಷ್ಯಾದಲ್ಲಿ ಬಳಕೆ ಆಗಿದ್ದು, ಚೈನಾ ಬ್ಯಾನ್ ಮಾಡಿರುವ ಆಪ್ ಯಾರು ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಚೋದನೆ ಕೊಡ್ತಿದ್ದಾರೆ? ಅದರ ಹಿಂದಿನ ಉದ್ದೇಶ ಏನು? ರೆಸ್ಪಾನ್ಸಿಬಿಲಿಟಿ ಯಾರ್ದು? ಕ್ರಾಸ್ ಚೆಕ್ ಮಾಡೋದು ಕೇಂದ್ರ ಸರ್ಕಾರದು. ಕೇವಲ ಇಷ್ಟು ಮಾತ್ರ ಅಲ್ಲ ಸರ್, ಸಿಮಿ ಸಂಘಟನೆಯಂತಹ ಸಂಘಟನೆಯಿಂದ ಬಂದವರು ಸ್ಟೇಜ್ ಶೇರ್ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಕಂಡುಹಿಡಬೇಕಾಗಿರೋದು? ಕೇಂದ್ರ ಸರ್ಕಾರದವ್ರದ್ದು. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು ಅಷ್ಟೇನಾ BJP ಪಕ್ಷದ್ದು ಅಥವಾ ಕೇಂದ್ರ ಸರ್ಕಾರದ ಕರ್ತವ್ಯ? ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ? ನೋಡಿ ಸ್ಮಿತಾ, ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಸೇರ್ಕೊಂಡಂಥ ಒಂದಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಅವರ ಬಗ್ಗೆ ಮಾತಾಡೋದಾದರೆ ಈಗ ಏನಾಗಬೇಕಿತ್ತು ಅಂತ ಹೇಳಿದ್ರೆ, ಆ 100 ಜನದಲ್ಲಿ 10 ಜನ ಜೆನ್ಯೂನ್ ಸ್ಟೂಡೆಂಟ್ ಇದ್ರೂ ಕೂಡ ನಾವು ಅವರ ಕೇರು, ಅವರ ಕನ್ಸರ್ನ್ ಭಾಳ ಇಂಪಾರ್ಟೆಂಟು. ರೆಸ್ಟ್ 90% ಗೂಂಡಾಗಳಿದ್ರೂ ನಮಗೆ ಫಸ್ಟ್ ಇವ್ರ ಕೇರ್ ಇಂಪಾರ್ಟೆಂಟ್ ಆಗಬೇಕಾಗಿತ್ತು, ಗೊತ್ತಾಯ್ತಲ್ಲ, ಇವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು. ಈಗ ದೆಹಲಿ ಪೊಲೀಸರು ಬೆಳಗ್ಗೆ ಪತ್ರಿಕಾಗೋಷ್ಠಿನೂ ಮಾಡಿದ್ದಾರೆ, ಅವ್ರ ಹತ್ರ ಇದೆ ಎಲ್ಲ ಡೀಟೇಲ್ಸು, ಡೇಟಾ ಎಲ್ಲನೂ, ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾವೇನು ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ ಇಲ್ಲಿ, ಆಯ್ತಲ್ವಾ? ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನಾನು ಆಗಲಿಂದ ನೋಡ್ತಾ ಇದ್ದೆ, ಆಮ್ ಆದ್ಮಿ ಪಕ್ಷದವ್ರು ಏನು ಇವ್ರು ಬಂದ ಮೇಲೆನೆ ಇಡೀ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ ಬಹಳ ರ್ಯಾವ್ಯಾಂಪ್ ಆಗಿರೋ ಹಂಗೆ ಬಿಲ್ಡಪ್ ಕೊಡ್ತಾ ಇದ್ರು. ಕೇಳಿಸ್ಕೊಳ್ರಿ ಸ್ವಲ್ಪ, ಕೇಳಿಸ್ಕೊಳ್ಳಿ ಆಯ್ತಲ್ಲ, ಕೇಳಿಸ್ಕೊಳ್ಳಿ. ಏನ್ ನಿಮ್ಮವರೇ ಚಪ್ಪಾಳೆ ಹೊಡಿಬೇಕು ನಿಮ್ಗೆ ಅಷ್ಟೇ, ಆಯ್ತಲ್ಲ. ಇದೇ ಅರವಿಂದ್ ಕೇಜ್ರಿವಾಲ್ 2012ರಲ್ಲಿ ಏಮ್ಸ್ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ಪೇಪರ್ ಲೀಕ್ ಆದಾಗ ಬಾಯಿಗೆ ಪ್ಲಾಸ್ಟರ್, ಮಾತಾಡ್ಲಿಲ್ಲ. 2013ರಲ್ಲಿ ಇನ್ನೊಂದ್ಸಲಿ ಪೇಪರ್ ಲೀಕ್ ಆಯ್ತು, ಅವತ್ತು ಏಮ್ಸ್, ಅವತ್ತು ಬಾಯಿ ಪ್ಲಾಸ್ಟರ್, ಅವತ್ತು ಮಾತಾಡ್ಲಿಲ್ಲ. ಅಷ್ಟೇ ಯಾಕೆ ಇಂಜಿನಿಯರಿಂಗ್ ಎಕ್ಸಾಮ್ AEE 2011ನಲ್ಲಿ ಅವತ್ತು ಪೇಪರ್ ಲೀಕ್ ಆಯ್ತು, ಅವತ್ತು ಸೈಲೆಂಟು, ಬಾಯಲ್ಲಿ ಏನು ಇಲ್ವೇ ಇಲ್ಲ. 2012ರಲ್ಲಿ ಅಣ್ಣಾ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಪೇಪರ್ ಲೀಕು, ಅವತ್ತು ಕೇಜ್ರಿವಾಲ್ ಸೈಲೆಂಟು. 2012 ಜಮ್ಮು ಕಾಶ್ಮೀರ್ ಕಾಮನ್ ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್, ಅವತ್ತು ಕೇಜ್ರಿವಾಲ್ ಸೈಲೆಂಟು. 2012 TNPC ಗ್ರೂಪ್ ಎಕ್ಸಾಮಿನೇಷನ್, ಅವತ್ತು ಸೈಲೆಂಟು. ನನ್ನ ಸ್ನೇಹಿತರು, ಬರ್ತೀನಿ 26ಕ್ಕೆ ಬರ್ತೀನಿ, ಕೇಳಿಸ್ಕೊಳ್ಳೋಣ. ನನ್ನ ಸ್ನೇಹಿತರು 2026ಕ್ಕೆ ಬಾ ಅಂದೆ. ನಾವು ಅಷ್ಟೇ ರೀ, 2026ಕ್ಕೆ ತಾಕತ್ತಿದ್ರೆ, ಧೈರ್ಯ ಇದ್ರೆ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ಬನ್ನಿ ಅಂತ ಕರಿತಿರೋದು. ಇವ್ರ ಯೋಗ್ಯತೆ ಚರ್ಚೆಗೆ ಬರಕ್ಕೆ ತಾಕತ್ತಿಲ್ಲ ಇವ್ರಿಗೆ. 1 ವಾರದಿಂದ ಒದ್ದಾಡ್ತಾ ಇದ್ದಾರೆ. ಯಾಕೆ ಚರ್ಚೆಗೆ ಬಂದ್ರೆ ಬಣ್ಣ ಬಯಲಾಗುತ್ತೆ. ಅರವಿಂದ್ ಕೇಜ್ರಿವಾಲ್ದು
ನಿಖೇತ್ ಅವರೇ, ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಮಾತ್ರ ಅಲ್ಲ, ಬಿಜೆಪಿ ಅವಧಿಯದ್ದು ಪಟ್ಟಿ ಕೊಟ್ಟು ಕಾಂಗ್ರೆಸ್ಗೂ ಕೇಳ್ತೀನಿ. ಈ NDA ಅವಧಿಯಲ್ಲೇನೆ ರಾಜಸ್ಥಾನ ಶಿಕ್ಷಕರ ಅರ್ಹತಾ ಪರೀಕ್ಷೆ 2021 ಪೇಪರ್ ಲೀಕ್, UP ಪೊಲೀಸ್ ನೇಮಕಾತಿ ಪರೀಕ್ಷೆ 2024 ಪೇಪರ್ ಲೀಕ್, UGC ನೆಟ್ ಪರೀಕ್ಷೆ 2 ಬಾರಿ 2024-26, ಹಾಗೆ ನೀಟ್ ಪರೀಕ್ಷೆ 24-26, ಜೊತೆಗೆ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇರಬೇಕಾದ್ರೆ PSI ಸ್ಕ್ಯಾಮು ನಾವು ಒಪ್ಕೊಳ್ಳೋಣ ಸರ್. ಹೀಗಾಗೇನೆ ರಾಜೀನಾಮೆಯನ್ನ ಕೇಳ್ತಿದ್ದೀರಿ ಕಾಂಗ್ರೆಸ್ ಪಕ್ಷದವರು, ಅದನ್ನೂ ಕೂಡ ಒಪ್ಕೊಳ್ಳೋಣ ಸರ್. ಬಟ್ ನಾವು ಇದನ್ನ ಮರಿಬಾರ್ದಲ್ಲ. ಹಿಮಾಚಲ್ ಪ್ರದೇಶದಲ್ಲಿ 12ನೇ ಕ್ಲಾಸಿನ ಪ್ರಶ್ನೆ ಪತ್ರಿಕೆ ಸೋರಿಕೆ, ಜಮ್ಮು ಕಾಶ್ಮೀರದಲ್ಲಿ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಜಾರ್ಖಂಡ್ನಲ್ಲಿ 10ನೇ ಕ್ಲಾಸಿನ ಪತ್ರಿಕೆ ಸೋರಿಕೆ, ತೆಲಂಗಾಣದಲ್ಲಿ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಇರೋ ಸಂದರ್ಭದಲ್ಲಿ ಪೊಲೀಸ್ ರಿಕ್ರೂಟ್ಮೆಂಟು, ಪಂಜಾಬ್ನಲ್ಲಂತೂ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಸೀರೀಸ್ ನಡೀತಾ ಇದೆ. ನೀವು ಹೇಳಿದ ಮಾಹಿತಿ ಸುಳ್ಳು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪಬ್ಲಿಕ್ ಡೊಮೈನ್ ಹಾಗೆ ರಾಜ್ಯದ ಜನರಿಗೆ ಗೊತ್ತಿರತಕ್ಕಂಥದ್ದು. ಹೇಳಿದ್ರಲ್ಲ, ಕಾಶ್ಮೀರದಲ್ಲಿ ಪೇಪರ್ ಲೀಕು ಕಾಂಗ್ರೆಸ್ ಸರ್ಕಾರ ಆಯ್ತಾ, ಪಂಜಾಬ್ ಅಲ್ಲಿ ಪೇಪರ್ ಲೀಕ್ ಅಂತ ಹೇಳಿದ್ರಿ, ಕಾಂಗ್ರೆಸ್ ಸರ್ಕಾರ ಆಯ್ತಾ? ನಾನು ವಿರೋಧ ಪಕ್ಷಗಳ ಸೇರ್ಸಿ ಹೇಳ್ತಾ ಇದ್ದೀನಿ ಸರ್, ಕೇವಲ ಕಾಂಗ್ರೆಸ್ ಅಂತಲ್ಲ. ಇಂಡಿ ಮೈತ್ರಿಕೂಟ, ನೀವು ಕಾಂಗ್ರೆಸ್ ಅಂದ್ರೆ ಇಂಡಿ ಮೈತ್ರಿಕೂಟ, ಇದನ್ನ ಎಡಿಟ್ ಮಾಡಬೇಡಿ, ಮುಂದುವರಿಸಿ. ದಯವಿಟ್ಟು ಇದನ್ನ ಎಡಿಟ್ ಮಾಡಬೇಡಿ, ಹಂಗೆ ತೋರಿಸಿ. ನೀವು ಹೇಳಿದ್ರಿ ಬಂಗಾಳದಲ್ಲಿ ಪೇಪರ್ ಲೀಕ್ ಅಂದ್ರಿ, ಕಾಂಗ್ರೆಸ್ ಇತ್ತಾ? ಹಿಮಾಚಲ್ ಪ್ರದೇಶದಲ್ಲಿ ಪೇಪರ್ ಲೀಕ್ ಅಂದ್ರಿ, ಕಾಂಗ್ರೆಸ್ ಇತ್ತಾ? ಇದನ್ನ ಎಡಿಟ್ ಮಾಡಬೇಡಿ. ಹೌದು, ಎಡಿಟ್ ಮಾಡಬೇಡಿ. ನಾನು ಯಾವ ಹಿಮಾಚಲ್ ಪ್ರದೇಶ ಕಾಂಗ್ರೆಸ್ ಇಲ್ವಂತೆ. ಆಯ್ತು, ನಾನು ಮಾತಾಡಿದ್ದು ಎಡಿಟ್ ಮಾಡಬೇಡಿ, ನೀವು ಮಾತಾಡಿದ್ದು ಎಡಿಟ್ ಮಾಡಬೇಡಿ. ನೀವು ಕೊಟ್ಟಿರುವಂತ ಪೇಪರ್ಗಳನ್ನ ಅದ್ ಯಾವ ವರ್ಷಗಳಲ್ಲಿ ಅದು ಲೀಕ್ ಆಗಿದೆ, ಅವಾಗ ಯಾವ ಸರ್ಕಾರ ಇತ್ತು ತಾಳೆ ಮಾಡಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಇವತ್ತು ಜನರಿಗೆ ಸತ್ಯ ತಿಳಿಸುವಂತ ಪ್ರಯತ್ನ ಮಾಡಿ. ಸರ್ಕಾರ ಯಾವ್ದಾದ್ರು ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಇರಲಿ, ಆಮ್ ಆದ್ಮಿ ಇರಲಿ, ಅವರು ಈ ದೇಶದ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಖಂಡಿಸೋಣ, ಅದ್ರ ವಿರುದ್ಧ ಪ್ರತಿಭಟಿಸೋಣ. ಆದ್ರೆ ಬದಲಿಗೆ ಇವತ್ತೇನು ಗೊತ್ತಾ, ಅಣ್ಣಾ ಹಜಾರೆ ಮೂಮೆಂಟ್ ಆಯ್ತು. ಅಣ್ಣಾ ಹಜಾರೆ ಮೂಮೆಂಟ್ ಆದಾಗ ದೇಶದಲ್ಲಿ ಭ್ರಷ್ಟಾಚಾರದ ದೊಡ್ಡದ ಮೋಹಲನ್ನು ಎಬ್ಬಿಸಿ ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡಿದ್ವು. ಅವತ್ತು ಯಾವ ರೀತಿ ನಡ್ಕೊಳ್ತು ಸರ್ಕಾರ? ಪ್ರತಿಭಟನೆ ಮಾಡ್ತಿರೋರ್ನ ಆಂಟಿ ನ್ಯಾಷನಲ್ಸ್ ಅಂತ ಕರೀತಾ? ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಮಾಡ್ತಿದ್ದವ್ರನ್ನ ಚೈನಾ ಏಜೆಂಟ್ಸ್ ಅಂತ ಕರೀತಾ? ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಮಾಡ್ತಿದ್ದವ್ರನ್ನ CIA ಏಜೆಂಟ್ಸ್ ಅಂತ ಕರೀತಾ? ಪ್ರತಿಭಟನೆ ಮಾಡೋದು ಅವರ ಹಕ್ಕು, ಆ ಪ್ರತಿಭಟನೆ ಮಾಡ್ತಿರೋರ್ನ ಗೌರವಿಸಿದ್ರು. ಆದ್ರೆ ಇವತ್ತು ದೆಹಲಿ ಒಳಗಡೆ ಏನಾಗ್ತಾ ಇದೆ ಅಂತಂದ್ರೆ, ಪ್ರತಿಭಟನೆ ಮಾಡಕ್ ಹೋದಂತ ವಿದ್ಯಾರ್ಥಿಗಳನ್ನ ನೀವು ಇಷ್ಟು ದಿವಸ ದೇಶಭಕ್ತರು ಯಾರು ಅಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಬಿಜೆಪಿ ಅವರು, ಈಗ ಸ್ಟೂಡೆಂಟ್ ಯಾರಲ್ಲ ಅಂತ ಪಾಪ ಸರ್ಟಿಫಿಕೇಟ್ನ ಬಿಜೆಪಿ ಅವರೇ ಅರಿತಾ ಇದ್ದಾರೆ. ಇಷ್ಟು ದಿವಸ ಅವರು ಏನೆಲ್ಲ ಸುಳ್ಳುಗಳನ್ನು ಹೇಳ್ಕೊಂಡ್ ಬಂದಿದ್ರು, ಆ ಸುಳ್ಳುಗಳನ್ನು ವಿದ್ಯಾರ್ಥಿಗಳು ಎಕ್ಸ್ಪೋಸ್ ಮಾಡೋಕೆ ಶುರು ಮಾಡಿದ ತಕ್ಷಣ ಇದೇ ಸೋನಮ್ ವಾಂಗ್ಚುಕ್ ಅವರನ್ನ ಇವರು ಚೈನಾ ಏಜೆಂಟ್ ಅಂದ್ರು. ನಿನ್ನೆ ಅವ್ರು ಹೋಗಿ ಕಾಲಿಡ್ಕೊಂಡಿದ್ದಾರೆ, ಹೋಗ್ಬಿಟ್ಟು ಅವ್ರಿಗೆ ಪಾಪ ಉಪವಾಸ ಕೈ ಬಿಡಿ ಅಂತ ಬೇಡ್ಕೊಂಡಿದ್ದಾರೆ. ಇಷ್ಟು ದಿವಸ ಇವರೆಲ್ಲರೂ ಚೈನಾ ಏಜೆಂಟ್ ಆಗಿದ್ರೆ, CIA ಏಜೆಂಟ್ ಆಗಿದ್ರೆ, ಪಾಕಿಸ್ತಾನಿಗಳಾಗಿದ್ರೆ, ಇವರೆಲ್ಲರೂ ಉಗ್ರಗಾಮಿಗಳಾಗಿದ್ರೆ, ಖಲಿಸ್ತಾನಿಗಳಾಗಿದ್ರೆ, ಯಾಕೆ ಸ್ವಾಮಿ ಅವ್ರ ಮುಂದೆ ಮಂಡಿ ಊರಿದ್ರಿ? ನೀವೇನು ಹೇಳಿಗಳ ಯಾಕೆ ಮಂಡಿ ಊರಿದ್ರಿ ಅವ್ರ ಮುಂದೆ? ಅವರೊಳಗಡೆ ಸತ್ಯ ಇದೆ, ಆ ಹೋರಾಟದೊಳಗಡೆ ಒಂದು ತಾಕತ್ತಿದೆ, ಈ ದೇಶದ ಯುವಕರೊಳಗಡೆ ಅಂತಸತ್ವ ಇದೆ, ಅವ್ರು ಕೇಳಿದ ಪ್ರತಿ ಪ್ರಶ್ನೆನೂ ಕೂಡ ವ್ಯಾಲಿಡ್ ಇದೆ. ಆ ವಿದ್ಯಾರ್ಥಿಗಳ ಹತ್ರ ಹೊಡಿಬೇಕಾದ್ರೆ ನೋಡಿ, ನಿಮ್ಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ಕೂಡ ಸತ್ಯ ಇದೆ. ಇಲ್ಲಿ ಆ ಹುಡುಗರೇ ಫೋಟೋ ತೆಗೆದಿದ್ದಾರೆ ನೋಡಿ ಸರ್, ಕಾಲಲ್ಲಿ ಚಪ್ಪಲಿ ಹಾಕೊಂಡಿದ್ದಾನೆ, ತಲೆಗೆ ಹೆಲ್ಮೆಟ್ ಹಾಕೊಂಡಿದ್ದಾನೆ, ಪೊಲೀಸ್ನವ್ರ ಕೈಯೊಳಗಡೆ ಇರೋ ಲಾಠಿನ ತಗೊಂಡು ಬಂದು ಹುಡುಗರ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದ್ದಾನೆ. ಶಾಂತಿಯುತವಾಗಿದ್ದಂತ ಹೋರಾಟದಲ್ಲಿ ಒಂದು ದೊಂಬಿ ಎಬ್ಸೋದಕ್ಕೋಸ್ಕರ ಬಿಜೆಪಿ ಸ್ಪಾನ್ಸರ್ಡ್ ಗುಂಡಾಗಳು ಪೊಲೀಸರ ವೇಷದಲ್ಲಿ ಅಲ್ಲಿ ಬಂದು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಈ ಹೊತ್ತಿಗೆ ಹೋಗ್ತಾ ಇರತ್ತೆ. ಪ್ರತಿಭಟನೆ ವೈಲೆಂಟ್ ರೂಪವನ್ನ ಪಡೆದಿದ್ದು ಹೇಗೆ ಅನ್ನೋದಕ್ಕೆ CC ಕ್ಯಾಮೆರಾದ ಫೂಟೇಜ್ಗಳು ಬಿಡುಗಡೆ ಆಗಿದೆ. ಪೊಲೀಸರ ಬ್ಯಾರಿಕೇಡ್ಗಳನ್ನ ಯಾವ ರೀತಿ ತಳ್ಳಿದ್ದಾರೆ ಅನ್ನೋದ್ರಿಂದ ಹಿಡಿದು ಬಿಟ್ಟು ಪೊಲೀಸರ ಮೇಲೆ ಪೊಲೀಸರದ್ದೇ ಲಾಠಿಯನ್ನ ಹಿಡ್ಕೊಂಡು ಯಾವ ರೀತಿಯಾಗಿ ಸೋಕಾಲ್ಡ್ ವಿದ್ಯಾರ್ಥಿಗಳಲ್ಲ, ಸೋಕಾಲ್ಡ್ ವಿದ್ಯಾರ್ಥಿಗಳು ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಿದ್ದೀವಿ. ಬಟ್ ಕಮಿಂಗ್ ಬ್ಯಾಕ್, ನಿಖೇತ್ ರಾಜ್ ಮೌರ್ಯ ಅವರೇ, ನಿಮ್ಮದೇ ಹೇಳಿಕೆ ಆಧಾರದ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಕರೆಕ್ಟು, ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಎಲ್ಲೂ ಆಗಬಾರ್ದು, ಯಾವ ಸರ್ಕಾರ ಇರುವ ಸಂದರ್ಭದಲ್ಲೂ ಕೂಡ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಆದರೆ ಪ್ರಿಯಾಂಕಾ ವಾದ್ರಾ ಅವರ ಈಗ ವೈರಲ್ ಆಗ್ತಿರುವ ಹೇಳಿಕೆ, ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆದ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ದಿಸ್ ಇಸ್ ಅ ನ್ಯಾಷನಲ್ ಇಶ್ಯೂ, ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗದೇ ಇರತಕ್ಕಂಥ ಇಶ್ಯೂ. ಹೀಗೆ ಅಂದ ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಿಗಳ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದಾಗ ನೈತಿಕತೆಯ ಪ್ರಶ್ನೆ ಬರುತ್ತೋ ಬರೋದಿಲ್ವೋ? ಹಂಗರ್ ಸ್ಟ್ರೈಕ್ ಬಗ್ಗೆ ರಾಹುಲ್ ಗಾಂಧಿ ಅವರು 2011, ಇಫ್ ಐ ಆಮ್ ಕರೆಕ್ಟ್, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ, ಯಾವಾಗ ಅಣ್ಣಾ ಹಜಾರೆ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ಈ ರೀತಿಯಾದ ಹಂಗರ್ ಸ್ಟ್ರೈಕ್ಗಳಿಗೆ ಸರ್ಕಾರ ಮಣಿತಾ ಹೋದ್ರೆ, ಈ ರೀತಿಯ ಪ್ರತಿಭಟನೆಗಳಿಗೆ ಸರ್ಕಾರ ಮಣಿತಾ ಹೋದ್ರೆ ಇದನ್ನ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾರೆ.
ರಾಹುಲ್ ಗಾಂಧಿ ಅವರು ಅವತ್ತು ಹೇಳಿ ಇವತ್ತು ಹಂಗರ್ ಸ್ಟ್ರೈಕ್ಗೆ ಸರ್ಕಾರ ಮನ್ನಣೆ ಕೊಡಬೇಕು ಅಂದಾಗ ನೈತಿಕತೆ ಎಲ್ಲುಳಿತು ಪ್ರಶ್ನೆ ಬರುತ್ತೆ. ಸರ್ಕಾರವಾಗಿ ನೀವು ನಿಮ್ಮ ವಾದ ಮಂಡಿಸಿ, ಅದರೊಳಗೇನು ತಪ್ಪಿಲ್ಲ, ಬಿಜೆಪಿಯವರು ಹೇಳಿ. ಆದರೆ ಸರ್ಕಾರ ಆಗಿ ನೀವು ವಾದ ಮಂಡಿಸ್ಲಿಲ್ಲ. ನಾವು ಹಂಗರ್ ಸ್ಟ್ರೈಕ್ಗೆ ಈ ಥರ ಮಾಡ್ತಾ ಹೋದ್ರೆ ಕೊನೆಯಲ್ಲಿ ಅಂತ ಕೇಳಲಿಲ್ಲ. ಬದಲಿಗೆ ನೀವೇನು ಮಾಡಿದ್ರಿ, ನಾವು ಯಾರು ಸ್ಟ್ರೈಕ್ ಮಾಡೋದಕ್ಕೆ ಕೂತಿದ್ದಾರೆ ಅವರನ್ನ CA ಏಜೆಂಟ್ಸ್ ಅಂದ್ರಿ, ಅವರನ್ನ ಇವರು ಏನೋ ಚೈನಾ ಏಜೆಂಟ್ಸ್ ಅಂದ್ರಿ, ಅವರನ್ನ ಖಲಿಸ್ತಾನಿ ಉಗ್ರಗಾಮಿಗಳು ಅಂದ್ರಿ, ಪಾಕಿಸ್ತಾನಿ ಏಜೆಂಟ್ಸ್ ಅಂದ್ರಿ. ಯಾರು ಸ್ವಾಮಿ ನಿಮ್ಗೆ ಸರ್ಟಿಫಿಕೇಟ್ಗಳನ್ನು ಕೊಡೋ ಅಧಿಕಾರ ಕೊಟ್ಟವರು? ದೇ ಆರ್ ದಿ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಅವರು ಭಾರತ ದೇಶದ ಪ್ರಜೆಗಳು. ಅವ್ರು ಕೇಳ್ತಿರೋದ್ರೊಳಗಡೆ ನ್ಯಾಯ ಇದೆ. ಆ ಹುಡುಗರು ನಿಜ, ಅವರು ಬರೀ ಇದ್ರ ಬಗ್ಗೆ ಮಾತ್ರ ಮಾತಾಡಲಿಲ್ಲ, ನೀಟ್ ಬಗ್ಗೆ ಮಾತ್ರ ಮಾತಾಡಲಿಲ್ಲ, ಅವರು ಬೇರೆ ವಿಷಯ ಮಾತಾಡಿದ್ರು, ಶಾರ್ಜಿಲ್ ಇಮಾಮ್ ಬಗ್ಗೆ ಮಾತಾಡಿದ್ರು, ಇನ್ನೊಬ್ಬನ ಬಗ್ಗೆ ಮಾತಾಡಿದ್ರು. ಎಸ್, ಯಾಕೆ ಶಾರ್ಜಿಲ್ ಇಮಾಮ್ನ 5 ವರ್ಷದಿಂದ ಜೈಲಲ್ಲಿ ಇಟ್ಕೊಂಡಿದ್ದೀರಿ? ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ, ಅವನ ಬಗ್ಗೆ ಚರ್ಚೆ ಮಾಡಿ, ಕೋರ್ಟ್ ಡಿಸೈಡ್ ಮಾಡಲಿ. ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು, ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಅವ್ರು ಹೌದು ರಾಮ ಮಂದಿರದ ಬಗ್ಗೆ ಮಾತನಾಡಿದ್ರು, ಹೌದು ರಾಮನ ಹೆಸರಲ್ಲಿ ದೇಶದ ಕೋಟ್ಯಾಂತರ ಜನ ಹಣ ಕೊಟ್ಟಿದ್ದಾರೆ, ಹುಂಡಿ ಲೂಟಿ ಮಾಡಿದ್ದೀರಾ. ಹುಂಡಿ ಕಾಪಾಡೋ ಯೋಗ್ಯತೆ ಇಲ್ಲದೆ ಇರುವಂತವ್ರು ದೇಶವನ್ನು ಕಾಪಾಡ್ತಾರಾ? ರಾಮನ ಹುಂಡಿ ಕೊಳ್ಳೆ ಹೊಡೆದವರು, ರಾಮನ ಹುಂಡಿ ಕೊಳ್ಳೆ ಹೊಡೆದವರು ದೇಶ ಕೊಳ್ಳೆ ಹೊಡಿತಾರೆ. ವಿದ್ಯಾರ್ಥಿಗಳನ್ನ ಯಾರು ಕೂಡ ಆಂಟಿ ನ್ಯಾಷನಲ್ಸ್ ಅಂತ ಬ್ರ್ಯಾಂಡ್ ಮಾಡಿಲ್ಲ, ಆಯ್ತಲ್ಲ. ಬೇರೆ ಈ ತುಕಡೆ ಗ್ಯಾಂಗ್ ಉಮರ್ ಖಲೀದ್ ಭಾರತ್ ಬೇರೆ ತುಕಡೆ ಹೋಂಗೆ ಇನ್ಶಾ ಅಂತ ಅನ್ನಲ್ಲ. ಅವನ್ ಪರವಾಗಿ ಹೋಗಿ ನಿಂತ್ಕೊಂಡವ್ರು ಯಾರು? ಇದೇ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿಗರು. ತಿರ್ಗಾ ಚಿಕನ್ ನೆಕ್ ಕಟ್ ಮಾಡ್ತೀನಿ ಅಂತ ಈಶಾನ್ಯ ಭಾರತಕ್ಕೆ ಹೇಳದ್ನಲ್ಲ ಶಾರ್ಜಿ ಇಮಾಮು, ಅವನ್ ಪರವಾಗಿ ನಿಂತ್ಕೊಂಡವ್ರು ಕಾಂಗ್ರೆಸ್ನವರು. ಏನ್ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ರು ಸರ್. ಪ್ರೊಡ್ಯೂಸ್ ಇನ್ ಟು ದ ಕೋರ್ಟ್ ಆಗ್ಲಿ ಕ್ರಮ, ಶಿಕ್ಷೆ ಆಗ್ಲಿ. ಕೋರ್ಟ್ ಬೇಲ್ ಕೊಟ್ಟಿಲ್ಲ, ಬೇಲ್ ಕೊಟ್ಟಿಲ್ಲ. ರೀಸೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ, ಇರೋಣ ನಿಮ್ ಟೈಮ್ ಬಂದಾಗ ಹೇಳೋಣ. ರೀಸೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ರೀಸೆಂಟ್ ಆಗಿ ಒಂದು 4-5 ತಿಂಗಳು ಮುಂಚೆ ಕೋರ್ಟ್ ಬೇಲ್ ಡಿಲೇ ಮಾಡಿದಾಗ ಇದೆ ಉಮರ್ ಖಲೀದ್ಗೆ ನಮ್ಮ ರಾಜ್ಯದ ಕರೆಂಟ್ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡ್ತಾರೆ, ಜುಡಿಷಿಯರಿ ಸರಿ ಇಲ್ಲ ಅನ್ನೋ ರೀತಿನಲ್ಲಿ ಟ್ವೀಟ್ ಮಾಡ್ಬಿಟ್ಟು ಅವರೇ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ ಆಂಟಿ ನ್ಯಾಷನಲ್ಗೆ. ಅವರೇ ಮಾಡ್ಬೇಕಾದ್ರೆ ಅವ್ರ ಕಾರ್ಯಕರ್ತರು ಮಾಡಿದ್ರೆ ಇರ್ತಾರ. ಕಮಿಂಗ್ ಬ್ಯಾಕ್ ಬಾಬು ಸರ್, ನೀವು ಶಿಕ್ಷಕರು ಆಗಿರೋದ್ರಿಂದ ನಿಮಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಎಸ್ಪೆಷಲಿ ಶಿಕ್ಷಕರನ್ನ ಗುರು ಸ್ಥಾನದಲ್ಲಿಟ್ಟು ಬರ್ತೀನಿ ಸರ್. ಗುರು ಸ್ಥಾನದಲ್ಲಿಟ್ಟು ಯಾಕೆ ನಾವು ಗಮನಿಸ್ತೀವಿ ಅಂದ್ರೆ ಕೇವಲ ಪಠ್ಯ ಮಾತ್ರ ಅಲ್ಲ, ಅಕಾಡೆಮಿಕ್ಸ್ ಮಾತ್ರವಲ್ಲ, ಜೀವನಕ್ಕೂ ಕೂಡ ಮಾರ್ಗದರ್ಶಕರಾಗಿರ್ತಾರೆ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಿದ್ದ ಸಂದರ್ಭದಲ್ಲಿ ವೈರಲ್ ಆಗ್ತಿರುವ ಸರ್ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಕೇಳ್ತಿದ್ದೀನಿ. ಯಾಕಂತಂದ್ರೆ ಕೇವಲ ಭಾರತ ಮಾತ್ರವಲ್ಲ, ವಿದೇಶಗಳಲ್ಲೂ ಕೂಡ ಕೋಟ್ಯಾಂತರ ಜನ ನೋಡಿದ್ದಾರೆ. ಆ ವಿಡಿಯೋಗಳ ಆಧಾರದ ಮೇಲೆ ಭಾರತದ ಜನ್ಸಿಯನ್ನ ಜಡ್ಜ್ ಮಾಡ್ತಿದ್ದಾರೆ ಜನ. ಹಾಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಪ್ರತಿಭಟನೆ ಮಾಡಬೇಕು, ನ್ಯಾಯ ಕೇಳಬೇಕು ಅಂತ ಹೇಳಿ ಜಂತರ್ ಮಂತರ್ಗೆ ಬಂದ ವಿದ್ಯಾರ್ಥಿಗಳು ನಾವು ಪಾರ್ಲಿಮೆಂಟ್ ಅನ್ನ ಒಡೆದಾಕ್ತೀವಿ, ಭಾರತವನ್ನ ನೇಪಾಳ ಮಾಡ್ತೀವಿ, RAF ಸಿಬ್ಬಂದಿಗಳಿಗೆ ಮಿಡಲ್ ಫಿಂಗರ್ ಅನ್ನ ತೋರಿಸ್ತೀವಿ, ನಾವು ಇಂಗ್ಲಿಷ್ನ F ಇಂದ ಶುರುವಾಗುವಂತ ಪದವನ್ನ ಯಾವುದೇ ಲಜ್ಜೆ ಇಲ್ದಲೆ ಪ್ರಯೋಗ ಮಾಡ್ತೀವಿ, ಅದನ್ನ ರೀಲ್ಸ್ ಮಾಡಿ ವೈರಲ್ ಮಾಡ್ತೀವಿ ಅಂತ ಬಂದಾಗ ಇಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ವಿದ್ಯೆ ನೀಟ್ ರೀತಿಯ ಪರೀಕ್ಷೆಯಿಂದ ಕಲಿಯುವಂತದ್ದು ಅಥವಾ ಜೀವನದಲ್ಲಿ ಕಲಿಬೇಕಾಗಿರೋ ಪಾಠನ ಇಂಥವರನ್ನ ಭಾರತದ ವಿದ್ಯಾರ್ಥಿಗಳು ಅಂತ ಹೇಳಿ ಗ್ಲೋಬಲಿ ಜನ ರೆಕಗ್ನೈಸ್ ಮಾಡ್ತಿರುವಾಗ ಒಬ್ಬ ಗುರುವಾಗಿ, ಒಬ್ಬ ಶಿಕ್ಷಕನಾಗಿ ನಿಮಗೆ ಹೆಂಗ್ ಅನ್ಸುತ್ತಿದ್ದು ಅಂತ? ಈ ಥರದವ್ರನ್ನ ನಾವು ಯಾವತ್ತೂ ವಿದ್ಯಾರ್ಥಿ ಅಂತ ಕರೆಯೋದೇ ಇಲ್ಲ. ದೇ ಆರ್ ನಾಟ್ ಅಟ್ ಆಲ್ ಸ್ಟೂಡೆಂಟ್ಸ್. ಐ ಡೋಂಟ್ ನೋ, ಲೈಕ್ ನಾನು ಅದನ್ನು ನೋಡಿಲ್ಲ. ಅವ್ರನ್ನ ನಾವು ವಿದ್ಯಾರ್ಥಿ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಒಂದು ವಿಚಾರ, ಔಟ್ ಆಫ್ ಸಿಲೆಬಸ್. ಇಲ್ಲಿ ಎಲ್ಲ ಪಕ್ಷದವರು ಇದ್ದೀರಿ, ಒಂದು ಸಣ್ಣ ಪ್ರಶ್ನೆ. ಆಮೇಲೆ ಸರ್ BJP ಬಡವ್ರ ಪರ ಹೌದು ಇಲ್ಲ? ಹೌದು. ಕಾಂಗ್ರೆಸ್ ಸರ್? ಹೌದು. AP ಸರ್? AAP 40,000 ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳು ಪರೀಕ್ಷೆ ತಗೋತಾರೆ, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್. ಐ ರಿಪೀಟ್ ಮೈ ಕ್ಯಾಲ್ಕುಲೇಷನ್ ಅಗೇನ್. 40,000, ಒಂದು ಸ್ವಲ್ಪ 2-3 ಸಾವಿರ ಈ ಕಡೆ ಆ ಕಡೆ ಇರ್ಬೋದು. ಅದರಲ್ಲಿ 100 ಜನ ಕೂಡ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡೋದಿಲ್ಲ. What is the contribution of BJP? What is the contribution of Congress to the poor students? You will say, ನಾನು ಬಡವ್ರ ಪರ. ನೀವೆಲ್ಲ ಬಡವ್ರ ಪರ ಏನು ಮಾಡಿದ್ದೀರಿ ತೋರಿಸಿ, ಒಂದೇ ಒಂದು ಕಾಂಟ್ರಿಬ್ಯೂಷನ್ ಹೇಳಿ. ಆ್ಯಂಡ್ ಯು ಪೀಪಲ್ ಸ್ಟಾರ್ಟೆಡ್ ಕಂಡಕ್ಟಿಂಗ್ ಯಾವುದು 15 ವರ್ಷದಿಂದ ನಡೀತಾ ಇರುವಂಥ ಘಟನೆ ಇದು, ಆಯಿತಾ? ಕಾಲೇಜ್ಗಳಲ್ಲಿ ಒಂದಷ್ಟು ವಿಡಿಯೋಗಳನ್ನು ಪ್ರತಿನಿತ್ಯ ಕಳ್ಸೋಕ್ಕೆ ಶುರು ಆಯಿತು. ಅದರಿಂದ ಒಂದಷ್ಟು ಉಪಯೋಗ ಆಗ್ತಿದೆ ಅಂತ ಅಂದ್ಕೊಂಡ್ರು. ಇವತ್ತು 100 ಜನ ವಿದ್ಯಾರ್ಥಿಗಳೇನಾದ್ರು ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಕ್ಲಿಯರ್ ಮಾಡಿದರೆ ಅದರಲ್ಲಿ 50 ಜನ ಟ್ಯೂಷನ್ಗೆ ಹೋಗಿರೋರಾಗಿರ್ತಾರೆ, 50 ಜನ ಮಾತ್ರ. ನೋಡಿ, 1,20,000 ಜನದಲ್ಲಿ 80,000 ಜನ ಪ್ರೈವೇಟ್ ವಿದ್ಯಾರ್ಥಿಗಳು, ಅವ್ರು 15,000 ಸೀಟ್ ತೆಗಿತಾರೆ. 40,000 ಜನ ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳು, ಅವ್ರು 100 ಸೀಟ್ ತೆಗಿಯೋದಿಲ್ಲ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ದಿಸ್? ಲೆಟ್ ಅಸ್ ಟಾಕ್ ಅಬೌಟ್ ದಿಸ್. ಯಾರು ಏನಂದ್ರು, ಎಲ್ಲಿ ಜಂತರ್ ಮಂತರಲ್ಲಿ ಏನಾಯಿತು, ಯಾರು ವಿದ್ಯಾರ್ಥಿ ಯಾರಲ್ಲ, ಅದು ಯಾವುದು ನಂಗೆ ಬೇಕಾಗಿಲ್ಲ. ಐ ಡೋಂಟ್ ಬಿಲಾಂಗ್ ಟು ಎನಿ ಆಫ್ ದೀಸ್. ಮೈ ಕನ್ಸರ್ನ್ ಈಸ್ ಓನ್ಲಿ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಎನಿ ಆಫ್ ಯು ಹ್ಯಾವ್ ಎನಫ್ ಗಟ್ಸ್ ಟು ಆನ್ಸರ್ ದಿಸ್, ಪ್ಲೀಸ್ ಆನ್ಸರ್. ಐ ಆಮ್ ವಿತ್ ಯು.
ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಅವರ್ ಕಾಂಟ್ರಿಬ್ಯೂಷನ್ ವಾಸ್ CET. ಇದೇ ವೀರಪ್ಪ ಮೊಯ್ಲಿ ಅವರು ಅವತ್ತು CET ತಗೊಂಡ್ಬಂದ್ರು. CET ತಂದಾಗ ಕರ್ನಾಟಕದ ಹಂತದಲ್ಲಿ ಮಾತ್ರ ಚುನಾವಣೆ ನಡೀತಾ ಇತ್ತು. ನೀವಾಗಲೇ ಹೇಳಿದ್ರಿ 15,000 ಸೀಟ್ಗಳಿದಾವೆ ಅಂತ. 15,000 ಸೀಟ್ಗಳಿಗೆ 1 ಲಕ್ಷ ಚಿಲ್ಲರೆ ಜನ ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಕಾಂಪೀಟ್ ಮಾಡ್ತಾ ಇದ್ರು. ಇವತ್ತು ಇಲ್ಲಿರೋ 15,000 ಸೀಟಿಗೆ ಭಾರತ ದೇಶದ 22 ಲಕ್ಷ ಜನ ಕಾಂಪೀಟ್ ಮಾಡೋ ಪರಿಸ್ಥಿತಿ ಬಂದಿದೆ. 15,000 ಜನ CET 15,000 ಜನ CET ಪಾಸ್ ಆಗ್ತಾ ಇದ್ದವರು ಹೆಚ್ಚಿನ ಅಂಶ ಕನ್ನಡಿಗರೇ. ಕರ್ನಾಟಕದೊಳಗಡೆ CET ಬರೆದು ಕನ್ನಡಿಗರಿಗೆ CET ಸೀಟ್ ಸಿಗ್ತಾ ಇತ್ತು. ಅಲ್ಲಿ ಬಡವರಿಗೆ ಸರ್ಕಾರಿ ಕಾಲೇಜುಗಳಲ್ಲಿ ಕಲ್ತವ್ರಿಗೆ ಕೂಡ ಹೆಚ್ಚಿನ ಸಿಂಹಪಾಲ್ ಸಿಗ್ತಾ ಇತ್ತು. ಬೀಯಿಂಗ್ ಎ ಟೀಚರ್ ಐ ಶುಡ್ ಎಕ್ಸ್ಪ್ಲೈನ್ ವಾಟ್ ಈಸ್ ಹಿಸ್ ಮಿಸ್ಟೇಕ್. ನೋಡಿ ಸರ್, 22 ಲಕ್ಷ ಜನ ಪರೀಕ್ಷೆ ತಗೋತಾರೆ ಭಾರತ ದೇಶದಲ್ಲಿ. 22 ಲಕ್ಷದಲ್ಲಿ ನನ್ನ ರಾಜ್ಯದಲ್ಲಿ 1.5 ಲಕ್ಷ ಜನ ತಗೋತಾರೆ. ಅದರಲ್ಲಿ 15,000. ನೀವು 22 ಲಕ್ಷ ಹೇಳಿದ್ರಲ್ಲ, ಅದರಲ್ಲಿ 1,37,000 ಸೀಟ್ ಇದೆ. ಅದು ಇಡೀ ಭಾರತವನ್ನೇ ಸೇರಿ. ನಾನು ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡಿದೆ. ಕರ್ನಾಟಕದಲ್ಲಿ 1.5 ಲಕ್ಷ ಜನ ವಿದ್ಯಾರ್ಥಿಗಳು ತಗೋತಾರೆ. 15,000 ಸೀಟ್ ಇದೆ. ಅದರಲ್ಲಿ 100 ಸೀಟ್ ಕೂಡ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಇದರಲ್ಲಿ ನಿಮ್ ಕಾಂಟ್ರಿಬ್ಯೂಷನ್ ಏನಂತ ಹೇಳಿದೆ? ನಿಮಗೆ ನಾನು ಹೇಳಿದ್ ಇಷ್ಟೇ. ನೀವು ನಾನು ಕೇಳ್ತಿರೋದು ಏನ್ ಗೊತ್ತಾ ಸರ್, ಈಗ ನೀಟ್ ಇಡೀ ದೇಶದಲ್ಲಿ ಚುನಾವಣೆ ಬಿಟ್ಬಿಡಿ ಸರ್, 1.5 ಲಕ್ಷದ ಬಗ್ಗೆ ಮಾತಾಡಿ. ಬಿಡ್ತೀರ? ಅದನ್ನೇ ಮಾತಾಡ್ತಾ ಇರೋದು ನಾನು. ಇಡೀ ದೇಶದ 22 ಲಕ್ಷ ಜನ ಇದ್ರೊಳಗಡೆ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತಾರಲ್ಲ. ಹೌದು. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಮಾತ್ರ ಸೀಟು ಅಂತ ಏನಾದ್ರು ರಿಸರ್ವೇಶನ್ ಇದೆ ಸರ್? ರಿಸರ್ವೇಶನ್ ಇದೆಯೋ? ಬಿಹಾರಿಗಳಿಗೆ ಸೀಟ್ ಕೊಡಲ್ವಾ? ಇಲ್ಲಿ ಗುಜರಾತಿಗಳಿಗೆ ಸೀಟ್ ಕೊಡ್ತಾ ಇಲ್ವಾ? ಹೌದು ಸರ್. ಇಲ್ಲಿ ಹಿಂದಿಗೆ ಉತ್ತರ ಭಾರತ ಪ್ರಾಮಾಣಿಕವಾದ ಸಲಹೆ ಅಂದ್ರೆ, ನೀವು ಯಾವುದೇ ಪಕ್ಷದ ರಾಜಕಾರಣಿಗಳಿಗೆ ಉತ್ತರ ಕೊಟ್ಟರು ಕೂಡ ಅವರ ಪಕ್ಷದ ಅನುಕೂಲ ಸಿಂಧುತ್ವದ ಉತ್ತರ ಬರುತ್ತೆ ಹೊರತು ಸುಧಾರಣೆಗೆ ಏನಾಗಬೇಕು ಅನ್ನೋದು ಬರೋದಿಲ್ಲ. ಹಾಗಾಗಿ ನಿಮಗೆ ಕೇಳ್ತೀನಿ, ನಿಜವಾಗ್ಲೂ ಮೆಡಿಕಲ್ ಅಂತಹ ದೊಡ್ಡ ಶಿಕ್ಷಣದ ವ್ಯವಸ್ಥೆಗೆ ಒಳಗಾಗಬೇಕು ಅಂತ ಪ್ರಯತ್ನ ಪಡ್ತಿರೋ ವಿದ್ಯಾರ್ಥಿಗಳ ಬದುಕು ಹಸನಾಗಬೇಕು ಅಂದ್ರೆ ಏನಾಗಬೇಕು? ಸುಧಾರಣೆ ನಿಜ ಅರ್ಥದಲ್ಲಿ ಏನಾಗಬೇಕು ಅಂತ. ಮೊಟ್ಟ ಮೊದಲನೇದು ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸರಿಯಾದ ಸವಲತ್ತುಗಳನ್ನು ಸಿಗಬೇಕು. ನೋಡಿ, ಸರ್ಕಾರಿ ಕಾಲೇಜಿನ ಉಪನ್ಯಾಸಕರ ಬಗ್ಗೆ ನಿಮ್ಗೊಂದು ಮಾತು ಹೇಳಲೇಬೇಕು. ಎಲ್ಲರೂ ಕೇಳಿಸ್ಕೊಳ್ಳಿ ಈ ವಿಚಾರದಲ್ಲಿ. ಒಬ್ಬ ಪ್ರೈವೇಟ್ ಕಾಲೇಜ್ಗೊಬ್ಬ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಸರ್ ಸೇರ್ಕೊಂಡಿರ್ತಾರೆ ಪ್ರೈವೇಟ್ ಕಾಲೇಜಲ್ಲಿ. ಅವ್ರಿಗೊಂದು ಗೌರ್ಮೆಂಟ್ ಕೆಲಸ ಸಿಗ್ತದೆ. ಅವ್ರು ಪ್ರೈವೇಟ್ ಕಾಲೇಜನ್ನು ಬಿಟ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಇವರೊಬ್ಬ ಟ್ಯಾಲೆಂಟೆಡ್ ಟೀಚರು. ಇಂಥ ಒಬ್ಬ ಟ್ಯಾಲೆಂಟೆಡ್ ಟೀಚರು ಪ್ರೈವೇಟ್ ಕಾಲೇಜನ್ನು ಬಿಟ್ಟು ಗೌರ್ಮೆಂಟ್ ಕಾಲೇಜ್ಗೆ ಹೋದ ಅಂತ ಹೇಳಿದ್ರೆ, ಗೌರ್ಮೆಂಟ್ ಕಾಲೇಜ್ ಟೀಚರ್ಸ್ ಶುಡ್ ಬಿ ಟ್ಯಾಲೆಂಟೆಡ್. ವಾಟ್ ಯು ಸೇ ಮೈ ಡಿಯರ್ ಸ್ಟೂಡೆಂಟ್ಸ್? ರೈಟ್. ಸೊ ಅಷ್ಟು ಟ್ಯಾಲೆಂಟೆಡ್ ಟೀಚರ್ಸ್ ಇದ್ದು, ರೈಟ್, ಗೌರ್ಮೆಂಟ್ ಕಾಲೇಜಲ್ಲಿ ಕೆಲಸ ಮಾಡೋ ಬಹುತೇಕ ಎಲ್ಲರೂ ಹೊಸ ಜನರೇಷನ್ ಯಾರಿದ್ದಾರೆ ಎಲ್ಲರನ್ನ ನೋಡ್ತಾ ಇದ್ದೀವಿ. ದೋಸ್ ಫಾರ್ ಇನ್ 30s, ದೇ ಆರ್ ಅಮೇಸಿಂಗ್ಲಿ ಗ್ರೇಟ್ ಟೀಚರ್ಸ್, ಬಟ್ ದೇ ಆರ್ ನಾಟ್ ಬೀಯಿಂಗ್ ಯೂಸ್ ಪ್ರಾಪರ್ಲಿ. ವೈ ವಿ ಆರ್ ಸ್ಟಿಲ್ ಹಂಡ್ರೆಡ್ಸ್? ಅಂಡ್ ಸರ್ ಹೇಳ್ತಾ ಇದ್ರು CET ಅಂತ. CETಯಲ್ಲಿ ಕೂಡ ಎಲ್ಲಿದೆ ಗೌರ್ಮೆಂಟ್ ಕಾಲೇಜ್ ಕಾಂಟ್ರಿಬ್ಯೂಷನ್ಸ್? ತುಂಬ ಜಾಸ್ತಿ ಏನಿಲ್ಲ. ಟಾಪ್ 100 ರ್ಯಾಂಕ್ಸ್ ಆರ್ ಬ್ಯಾಗ್ಡ್ ಬೈ ಪ್ರೈವೇಟ್ ಕಾಲೇಜಸ್ ವಿಚ್ ಆರ್ ಇನ್ ಮ್ಯಾಂಗ್ಳೂರು, ಹಾಸನ್ನು, ಬೆಂಗಳೂರಲ್ಲಿರೋ ಪ್ರೈವೇಟ್ ಕಾಲೇಜಸ್. Where is the support for the government colleges? Where is the support for the government students who are studying in the government colleges? ಸರಿ, ಇಲ್ಲಿಂದ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಚಾಣಕ್ಯ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಕೂಡ ಉತ್ತರ ಕೊಡ್ಲಿ. ಈ ಇಡೀ ನೀಟ್ ಹಗರಣ ಆಚೆ ಬಂದ ಮೇಲೆ ಬಹಿರಂಗವಾಗಿ ಚರ್ಚೆ, ಹಿಂದೆ ಕೂಡ ಚರ್ಚೆ ಆಗ್ತಾ ಇತ್ತು, ಇನ್ನು ದೊಡ್ಡ ಧ್ವನಿಯಲ್ಲಿ ಚರ್ಚೆ ಆಗ್ಲಿಕ್ಕೆ ಪ್ರಾರಂಭವಾಗಿರೋದು ಕೋಚಿಂಗ್ ಮಾಫಿಯಾ. ಯಾಕಂದ್ರೆ ಇದೇ ಪ್ರಕರಣದಲ್ಲಿ APMM ಪುಣೆ ಹಾಗೆ RCC ಮಹಾರಾಷ್ಟ್ರ, ಮನೀಷಾ ಮಂಡ್ರೆ ಅಂತ ಹೇಳಿ ಟೀಚರ್ ಆಕೆ ಕೋಚಿಂಗ್ ಸೆಂಟರ್ ಕೂಡ ನಡೆಸ್ತಿದ್ಲು ಅನ್ನೋ ಆರೋಪ ಇದೆ. ಹೀಗೆ ಕೋಚಿಂಗ್ ಸೆಂಟರ್ನವರು ನೇರವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬಹಿರಂಗ ಆಗೋಯ್ತು. 3 ಲಕ್ಷ 4 ಲಕ್ಷ 5 ಲಕ್ಷ ಫೀಸ್ ಕೊಟ್ಟು ಕೋಚಿಂಗ್ ಪಡೆದುಕೊಂಡು ಡಾಕ್ಟರ್ ಆಗ್ತಿರುವವರು, ಸರ್ ಹೇಳ್ದಂಗೆ ಸರ್ಕಾರಿ ಕಾಲೇಜ್ನಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳು, 10,000 ರೂಪಾಯಿ ಕೂಡ ಅಫೋರ್ಡ್ ಮಾಡ್ಲಿಕ್ಕೆ ಆಗದೆ ಇರೋ ವಿದ್ಯಾರ್ಥಿಗಳು, ಒಂದು ಕಡೆ ಲೀಕ್ ಆಗ್ತಿರೋ ಕ್ವಶನ್ ಪೇಪರು ಅಲ್ಲ, ಮತ್ತೊಂದು ಕಡೆಯಲ್ಲಿ ಪ್ರಾಮಾಣಿಕವಾಗಿ ಕೋಚಿಂಗೂ ಸಿಗ್ತಿಲ್ಲ. ಇಂಥ ವ್ಯವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳ ಪರಿಸ್ಥಿತಿ, ಅದ್ರ ಬಗ್ಗೆ ನೀವು ಬೆಳಕು ಚೆಲ್ಲಬೇಕು ಚಾಣಕ್ಯ ಅವರು. ಮೇಡಮ್, ಇವತ್ತು ನಾನು ನೇರವಾಗಿ ಹೇಳ್ತೀನಿ, ಇಡೀ ವ್ಯವಸ್ಥೆನೇ ಕರಪ್ಟ್ ಆಗಿದೆ. ವ್ಯವಸ್ಥೆನೇ ಕರಪ್ಟ್ ಇರಬೇಕಾದ್ರೆ ಆ ವ್ಯವಸ್ಥೆಯಲ್ಲಿ ಇರುವಂಥ ಇಂಥ ಮಾನಗಡಿತನ ಮಾಡ್ತಕ್ಕಂಥ ಈ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕೆಲವೊಬ್ರು ಯಾರು ಈ ಒಂದು ಮಾಫಿಯಾ ನಡೆಸ್ತಾ ಇದ್ದಾರೆ, ಇವರನ್ನ ಈ ಕೂಡಲೇ ಸರ್ಕಾರ ಬಂಧಿಸಿ ಅವ್ರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ಯಾತಕ್ಕಂತ ಹೇಳಿದ್ರೆ, ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿ ಒಂದು ಕನಸನ್ನು ತೊಟ್ಕೊಂಡು ಆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಪ್ರಭಾವಿ ಮಕ್ಕಳುಗಳು, ಬಲಾಢ್ಯರು, ಯಾರಿಗೆ ಇವತ್ತು ಆರ್ಥಿಕವಾಗಿ ಯಾರು ಪ್ರಬಲರಿರ್ತಾರೆ, ಶಕ್ತಿ ಇರುತ್ತೆ, ಅಂಥವ್ರಿಗೆ ಇವತ್ತು 4 ಲಕ್ಷ 5 ಲಕ್ಷ ಎಲ್ಲ ಅದು ಮ್ಯಾಟರ್ ಅಲ್ಲ ಮೇಡಮ್. ಸೊ ಇವತ್ತು ಸಾಮಾನ್ಯ ಕುಟುಂಬದಿಂದ ಬರ್ತಕ್ಕಂಥವ್ರು, ಪೌರ ಕಾರ್ಮಿಕರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಎಲ್ಲಿ ಹೋಗ್ಬೇಕಾಗಾದ್ರೆ?
ಇವತ್ತು ಹಂಗಂದ್ರೆ ಪ್ರಾಮಾಣಿಕ ಪರಿಶ್ರಮಕ್ಕೆ, ಪ್ರಾಮಾಣಿಕ ವಿದ್ಯಾಭ್ಯಾಸಕ್ಕೆ ಇವತ್ತು ಬೆಲೆನೇ ಇಲ್ವಾ ಹಾಗಾದ್ರೆ? ಸೊ ಇಂಥ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಇಂಥ ನೀಚ ನಾಲಾಯಕ ಯಾರಿದ್ದಾರೆ, ಇಂಥ ಕ್ರಿಮಿಕೀಟಗಳು, ಇವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರಿಗೆ ಜೀವಾವಧಿ ಶಿಕ್ಷಣ ಕೊಡ್ಬೇಕು ಅಂತ ಈ ಮುಖಾಂತರ ಹೇಳ್ತೀನಿ ನಾನು. ನೀಟ್ UG ರಿಸಲ್ಟ್ಸ್ ಬರ್ತದೆ ಡೆಲ್ಲಿ 2024ರಲ್ಲಿ. 1400 ಸ್ಟೂಡೆಂಟು ಡೆಲ್ಲಿ ಗವರ್ಮೆಂಟ್ ಅಲ್ಲಿ ಓದಿರೋ ಸ್ಟೂಡೆಂಟು ನೀಟ್ UG ಕ್ಲಿಯರ್ ಮಾಡ್ತಾರೆ. ಇವತ್ತು ನಾನು ಪ್ರೌಡ್ ಆಗಿ ಹೇಳ್ತೀನಿ, ಇದು ಆಮ್ ಆದ್ಮಿ ಪಾರ್ಟಿ ಎಜುಕೇಶನ್ ರೆವಲ್ಯೂಷನ್ ಇಂದನೇ ಆಗಿದ್ದು. ಪಂಜಾಬ್ ಅಲ್ಲಿ 882 ಗವರ್ನಮೆಂಟ್ ಸ್ಕೂಲ್ಗೆ ಹೋಗಿರೋ ಗವರ್ಮೆಂಟ್ ಸ್ಟೂಡೆಂಟ್ಸು ನೀಟ್ UG ಕ್ಲಿಯರ್ ಮಾಡ್ತಾರೆ. ಇದು ಕೂಡ ಪ್ರೌಡ್ ಆಗಿ ಹೇಳ್ತೀನಿ, ಆಮ್ ಆದ್ಮಿ ಮಾಡಿರೋದು. 2 ಸ್ಟೇಟ್ ಅಲ್ಲಿ ನಾವು ಇದೀವಿ, ನಾವು ಮಾಡಿ ತೋರಿಸಿದೀವಿ. ಇಡೀ ಭಾರತ ದೇಶದಲ್ಲೂ ಕೂಡ ನಾವು ಇದೇ ಬದಲಾವಣೆ ತರ್ತೀವಿ ಅಂತ ಪ್ರೌಡ್ ಆಗಿ ಬಗ್ಗೆನೂ ತಾವು ಮಾತನಾಡಬೇಕಾಗುತ್ತೆ ಸರ್, ದಯವಿಟ್ಟು. ಯಾಕಂತಂದ್ರೆ ಕೇವಲ ದೆಹಲಿ ಹಿಂದಿದ್ದನ್ನೇ ನೆನಪು ಮಾಡ್ಕೊಂಡು ಖುಷಿ ಪಡೋದಲ್ಲ, ಈಗ ಆಗ್ತಿರೋದನ್ನು ಮಾತಾಡಿ. ಇವಾಗ ಯಾರೋ ಕೆಲವು ಸ್ಟೂಡೆಂಟ್ ಬ್ಲೂಟೂತ್ ಇಟ್ಕೊಂಡು ಮಾತಾಡಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಕ್ಷನ್ ತಗೊಂಡಿದ್ದಾರೆ. ಯಾವ ಎಕ್ಸಾಮು ಕ್ಯಾನ್ಸಲ್ ಆಗಿಲ್ಲ, ಯಾವ ಪೇಪರು ಲೀಕ್ ಆಗಿಲ್ಲ. ಪೇಪರ್ ಲೀಕ್ ಅಂತ ಮಾತಾಡ್ತಾ ಇರೋದು ನಾವು. ನೀಟಲ್ಲಿ ಆಗಿರೋದು 2 ಸಲ ಆಗಿದೆ. ನಾನು ಅವಾಗ್ಲೇನು ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲೂ ಆಗಿದೆ, ಈ ಗೌರ್ಮೆಂಟ್ ಅಲ್ಲೂ ಆಗಿದೆ. ನಿಖಿತ್ ಮೋದಿ ಅವ್ರು ಹೇಳಿದ್ರು, ಯಾವುದೇ ಗೌರ್ಮೆಂಟ್ ಆದ್ರೂ ಇರಲಿ, ಆಮ್ ಆದ್ಮಿ ಪಾರ್ಟಿ ಆಗಿದ್ರೂ ಪರವಾಗಿಲ್ಲ, ಅದೇನಾರು ಆಗಿದ್ರೆ ಅದು ಯಾರು ಹೊಣೆ ಆಗಿದ್ರು ಅವರು ರಾಜೀನಾಮೆ ಕೊಡಲೇಬೇಕು. ಅದು ಏನಕ್ಕೆ ಅಂದ್ರೆ ಒಂದು ಅಕೌಂಟಬಿಲಿಟಿ. ನೀನು ಆ ಮಂತ್ರಿಯಾಗಿ ನೀನ್ ಕೆಲಸ ಮಾಡಿಲ್ಲ, ನೀನ್ ಕೆಲಸ ಮಾಡಲಿಲ್ಲ ಅಂದ್ರೆ ನಿನಗೆ ಆ ಪೊಸಿಷನ್ ಅಲ್ಲಿ ಕಂಟಿನ್ಯೂ ಮಾಡಕ್ಕೆ ಯೋಗ್ಯತೆ ಇಲ್ಲ, ನೀನ್ ಬಿಟ್ಟು ಹೋಗ್ಬೇಕು. ಏಕಂದ್ರೆ ಇದು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ. ಯಾವುದೇ ರಾಜಕೀಯ ಬೇಡ ಇದ್ರಲ್ಲಿ, ಅದು ಯಾರು ಆಗಿರ್ಲಿ ರಿಸೈನ್ ಮಾಡ್ಲೇಬೇಕು, ಒಂದು ಬದಲಾವಣೆ ತರಲೇಬೇಕು. ನಿಮ್ ಈ ಪ್ರಶ್ನೆಯಿಂದಾನೇ ಪೂರಕವಾಗಿ ಅಥವಾ ನಿಮ್ ಈ ಉತ್ತರದಿಂದಾನೇ ಪೂರಕವಾಗಿ ಕಡೆ ಪ್ರಶ್ನೆ ನಿಖೇತ್ ಅವ್ರು ಕೇಳ್ತೀನಿ. ಅದಾದ್ಮೇಲೆ ನಮ್ಮ ಆಡಿಯನ್ಸ್ ಗಳ ಪ್ರಶ್ನೆ ಕೇಳಿ. ಬಂದೆ ಸರ್, ಬಂದೆ ನಿಖೇತ್ ಅವ್ರೆ, ನಾವು ದೇಶದ ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇರುವ ಪರೀಕ್ಷೆಗಳಲ್ಲಿನ ಅಕ್ರಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ರಾಜ್ಯದ್ದು ಸ್ವಲ್ಪ ಮಾತನಾಡ್ಬಿಡೋಣ ಸರ್. ನಿಮ್ಮ ಪಕ್ಕದಲ್ಲೇ ನಿಂತಿರುವ ಚಾಣಕ್ಯ ಅವರು ಈ ಉದ್ಯೋಗ ಬೇಕು ಅನ್ನೋದ್ರಿಂದ ಹಿಡಿದು ಬಿಟ್ಟು KPSCಯಲ್ಲಿ ಉದ್ಯೋಗವನ್ನ ಪಡ್ಕೊಳ್ಳೋರು ಲಂಚಕ್ಕೋಸ್ಕರ ಪರದಾಡ್ತಾ ಇರೋದನ್ನ ಸೇರಿದಂತೆ ಅನೇಕ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ನಿಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡೆಸ್ಕೊಂಡಿದೆ ಅನ್ನೋದನ್ನ ರಾಜ್ಯದ ಜನರು ಗಮನಿಸ್ಬಿಟ್ಟಿದ್ದಾರೆ. ಇತ್ತೀಚಿನ ಉದಾಹರಣೆ ತಗೊಳ್ಳೋಣ ಸರ್. KPSC ಪರೀಕ್ಷೆಗಳಲ್ಲಿ ಆಗ್ತಾ ಇರುವ ಅವ್ಯಾಹತ ಹಗರಣ, ನೇಮಕಾತಿಯಲ್ಲಿ ಆಗ್ತಾ ಇರುವ ಭ್ರಷ್ಟಾಚಾರ, ಇದೆಲ್ಲ ಗಮನಿಸಿದಾಗ ಅಶೋಕ್ ಅವರೇ ಹೇಳ್ದಂತೆ ಹಗರಣ ಅಂತಾದಾಗ ಸಂಬಂಧಪಟ್ಟ ಮಿನಿಸ್ಟರು ಅಕೌಂಟಬಿಲಿಟಿ ಪ್ರದರ್ಶನ ಮಾಡ್ಲಿಕ್ಕೆ ರಾಜೀನಾಮೆ ಕೊಡಬೇಕು. ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಶಿಕ್ಷಣ ಸಚಿವರೇ ಇಲ್ಲ. ಆ ಜವಾಬ್ದಾರಿ ಇರೋದು DK ಶಿವಕುಮಾರ್ ಅವರ ಹೆಗಲ ಮೇಲೆ. ಹಾಗಾದ್ರೆ DK ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನೆ ವ್ಯಾಲಿಡ್ ಆಗುತ್ತೆ ಸರ್. ಉತ್ತರ ಕೊಡಿ. ಮೊದ್ಲಿಗೆ ಏನು ಅಂತಂದ್ರೆ, ನೀವು ಭ್ರಷ್ಟಾಚಾರ ಅಂತ ಹೇಳ್ತಾ ಇದೀರಿ, ಅದನ್ನ ಚರ್ಚೆ ಮಾಡಿ. ಹಂಗಲ್ಲ, ಸಾರ್ವಜನಿಕ ರಂಗದಲ್ಲಿಟ್ಟು ಜನಾಕ್ರೋಶವನ್ನು ಸೃಷ್ಟಿ ಮಾಡಿ, ಜನ ಕೇಳಲಿ ಅಲ್ವಾ, ಜನಕ್ಕೆ ಸತ್ಯ ಏನು ಅಂತ ಗೊತ್ತಾಗ್ಲಿ ಅಲ್ವಾ. ನೀವು ಜನ ರಸ್ತೆಗೆ ಬರಬೇಕು, ಬ್ಯಾರಿಕೇಡ್ ಹೊಡಿಬೇಕು, ಪೊಲೀಸ್ ಜೀಪ್ ನೋಡ್ದಾಗಬೇಕು, ಅಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ಪ್ರತಿನಿಧಿಯಾಗಿ ನೋಡಿ, ನೀವೊಂದು ಮಾಧ್ಯಮದ ಪ್ರತಿನಿಧಿಯಾಗಿ ನೀವೇನೇನೋ ಮಾತಾಡ್ಬಿಟ್ಟು ಅದು ನನ್ನ ಬಾಯಿಗೆ ತುರ್ಕೋ ಪ್ರಯತ್ನ ಮಾಡಬೇಡಿ. ಯು ಸೇ ಬಹಳ ಸಿಂಪಲ್. ಈಗ ಅಲ್ಲಿ ಇವ್ರು ಹೇಳ್ತಿರೋದು ಏನೋ ಯಾವುದೋ ಒಂದು ಆಡಿಯೋ ಬಂದಿದೆ. ಆ ಆಡಿಯೋದೊಳಗಡೆ ಯಾರೋ ಒಬ್ಬ ಕಾಸು ಕೇಳ್ತಾ ಇದ್ದಾನೆ. ಆ ಕಾಸು ಕೇಳ್ತಿದ್ದಾನೆ, ಯಾರೋ ಅಧಿಕಾರಿ ಕಾಸು ಮುಟ್ಟಿಸ್ಬೇಕು ಅಂತ ಹೇಳ್ತಿದ್ದಾನೆ. ಯಾರು ಅಧಿಕಾರಿ? ಆ ಆಡಿಯೋ ಸತ್ಯಾಸತ್ಯತೆ ಏನು? ಆಡಿಯೋ ಸತ್ಯಾಸತ್ಯತೆ ಏನು? ಅದ್ರ ಬಗ್ಗೆ ತನಿಖೆ ಮಾಡಿಸಿ. ತನಿಖೆ ಮಾಡ್ತೀವಿ ಅದ್ರ ಬಗ್ಗೆ. ತನಿಖೆಯಲ್ಲಿ ಫಸ್ಟ್ ಆಫ್ ಆಲ್ ನಾಳೆ ಯಾವುದೋ ಒಂದು ಲೀಕ್ ವಿಡಿಯೋ ಬರುತ್ತಪ್ಪ, ಆ ಲೀಕ್ ಆಡಿಯೋ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಸ್ಮಿತಾ ಅವ್ರಿಗೆ ನಾನು ಇಷ್ಟು ಕೋಟಿ ಕೊಡಬೇಕು ಕಣ್ರಿ, ಬೇಗ ನೀವು ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾರಪ್ಪ. ಆ ಆಡಿಯೋ ಇಟ್ಕೊಂಡು ಸ್ಮಿತಾ ಅವ್ರನ್ನ ಟಿವಿ ಚಾನೆಲ್ ಇಂದ ತೆಗಿತಾರಾ? ಸ್ಮಿತಾ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಆ ಪೊಲೀಸ್ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡುವಷ್ಟು ಔದಾರ್ಯತೆ ಗೃಹ ಸಚಿವರು ಪ್ರದರ್ಶನ ಮಾಡಬೇಕು. ಯಾಕಂದ್ರೆ ಚಾಣಕ್ಯ ಅವರು ಅನುಭವಿಸಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಸ್ವೀಕಾರ ಮಾಡ್ಲಿಕ್ಕೆ ವಿಳಂಬ ಯಾವ ರೀತಿ ಆಗ್ತಾ ಇದೆ, ಕೊಟ್ಟ ಕಂಪ್ಲೇಂಟ್ಗಳು ಯಾವ ರೀತಿ ಧೂಳಿ ಹಿಡಿತಾ ಇದೆ, ಚಾಣಕ್ಯ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಕೇಳಿಸ್ಕೊಳ್ಬೇಕು ಅದನ್ನ ಅವ್ರ ಬಾಯಲ್ಲಿ. ಚಾಣಕ್ಯ ಅವರು ನೋಡಿ ಮೇಡಮ್, ಕರ್ನಾಟಕದಲ್ಲಿ ಇವತ್ತು KPSC ಅಂತ ಇದೆ. KPSC ಅಂದ್ರೇನು? ಕರ್ನಾಟಕ ಲೋಕಸೇವಾ ಆಯೋಗ ಅಂತ. ಬಟ್ ನಾನು ಇದನ್ನ ಕರ್ನಾಟಕ ಭ್ರಷ್ಟಾಚಾರದ ಆಯೋಗ ಅಂತ ನಾನು ಬಹಳ ಜವಾಬ್ದಾರಿತವಾಗಿ ಹೇಳ್ತೀನಿ. ಯಾತಕ್ಕಂತ ಹೇಳಿದ್ರೆ, ಇವತ್ತು ಆ KPSC ಚೇರ್ಮನ್ ಆಗಿರ್ಬೋದು, ಬೋರ್ಡ್ ಮೆಂಬರ್ಸ್ಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವನ್ನು ಆಡ್ತಕ್ಕಂಥ ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ವೆಟರ್ನರಿ ಆಫೀಸರ್ ಗ್ರೂಪ್ A ಪೋಸ್ಟ್ ತಗೊಳ್ಳೋಣ.
ಇವತ್ತು 400 ಹುದ್ದೆಗಳಿಗೆ ಪರೀಕ್ಷೆ ಆಗುತ್ತೆ. ಪರೀಕ್ಷೆ ಆಗಿ ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತೆ. ಎಲಿಜಿಬಿಲಿಟಿ ಲಿಸ್ಟ್ ಅಂತ ಹೇಳಿದ್ರೆ ಇವಾಗ ಯಾರು ಅಂತಿಮ ಪಟ್ಟಿಗೆ ಆಯ್ಕೆ ಆಗುವಂಥ ವಿದ್ಯಾರ್ಥಿಗಳ ಒಂದಷ್ಟು ನಂಬರ್ಸ್ ಇರುತ್ತೆ. ಸೊ ಆ ಒಂದು ದಾಖಲೆಯಲ್ಲಿ ಆ ಅಭ್ಯರ್ಥಿ ಹೆಸರು ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಅದ ಬಿಟ್ಟು ಬೇರೆ ಯಾವುದೇ ದಾಖಲಾತಿ ಅಲ್ಲಿ ಇರೋದಿಲ್ಲ. ಆದರೆ ಇವತ್ತು KPSC ಮೆಂಬರ್ಸ್ದು ಒಂದು ಹೆಲ್ಪ್ ತಗೊಂಡು ಮಧ್ಯವರ್ತಿಗಳು, ಏಜೆಂಟ್ಗಳು ಯಾರಿರ್ತಾರೆ, ಇವ್ರುಗಳು ಆ ಅಭ್ಯರ್ಥಿಗಳಿಗೆ ಸಂಪರ್ಕ ಮಾಡ್ತಾರೆ. ನಿಮ್ಮ OMR ಶೀಟ್ ಅಲ್ಲಿ ನಿಮ್ಮ ಮಾರ್ಕ್ಸ್ಗಳು ಇಷ್ಟು ಕೊರತೆ ಇದೆ, ನೀವು ಫೈನಲ್ ಲಿಸ್ಟ್ಗೆ ನೀವು ಆಯ್ಕೆ ಆಗ್ಬೇಕಂದ್ರೆ 20 ರಿಂದ 30 ಅಂಕಗಳು ಕಡಿಮೆ ಇದೆ. ಸೊ ನೀವು ನಮಗೆ 80 ಲಕ್ಷ ರೂಪಾಯಿಯನ್ನ ನೀವು ಕೊಟ್ರೆ ನಾವು ನಿಮ್ಮನ್ನ ಅಂತಿಮ ಪಟ್ಟಿಗೆ ಆಯ್ಕೆ ಮಾಡಿಕೊಡ್ತೀವಿ. ಅದರಲ್ಲೂ ವಿಶೇಷವಾಗಿ 50% ಅಮೌಂಟ್ ಇವಾಗಲೇ ನೀವು ಕೊಡಬೇಕು. ಅದ್ರ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಡಾಕ್ಯುಮೆಂಟ್ಸ್ ಇನ್ ದ ಸೆನ್ಸ್ ಯಾವ ವಿದ್ಯಾರ್ಥಿ ಯಾವ ವಿದ್ಯಾರ್ಹತೆ ಬೇಸ್ಡ್ ಆನ್ ಅವರು ಆಯ್ಕೆ ಆಗಬೇಕಾಗಿರುತ್ತೆ ಅಂತ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಬೇರೆ ಯಾವುದೇ ಕೋರ್ಸ್ದು ಅವ್ರ ಸರ್ಟಿಫಿಕೇಟ್ ಅವ್ರನ್ನ ಕೊಡಬೇಕು. ಫೈನಲ್ ಆಗಿ ಅವರ ಹೆಸರು ಆಯ್ಕೆ ಪಟ್ಟಿಯಲ್ಲಿ ಬಂದ ನಂತರ ಏನು ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನು ಕೊಟ್ಬಿಟ್ಟು ಅವ್ರು ಇಸ್ಕೊಳ್ಬೇಕು. ಇಂಥ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. KPSC ಪ್ರಾರಂಭ ಆದಾಗ್ಲಿಂದ ಮೇಡಮ್ ಇಲ್ಲಿವರೆಗೂ ಕೂಡ ಪ್ರತಿಯೊಂದು ನೇಮಕಾತಿಲೂ ಹಗರಣ ಆಗ್ತಾ ಇದೆ. ಆದ್ರೆ ಇಷ್ಟು ಸರ್ಕಾರಗಳು ಬಂತು, ಇಷ್ಟು ಮುಖ್ಯಮಂತ್ರಿಗಳು ಬಂದ್ರು, ಆದ್ರೆ ಅದನ್ನ ಸುಧಾರಣೆ ಮಾಡ್ಬೇಕು ಅಂತ ಯಾವ ರಾಜಕಾರಣಿಗಳು ಮಾಡಿದಾಗ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶ್ಚನ್ ಅನ್ಕೊಳ್ಳಿ. KPSC ಅಧ್ಯಕ್ಷರು ಬಂದಾಗಿನಿಂದ ಈ ರೀತಿ ಹಗರಣ, ಇವಾಗ ಅಮಾನತ್ನಲ್ಲಿದ್ದಾರೆ ಸರಿಯೇ, ಬಟ್ ಅವರನ್ನ ಅಪಾಯಿಂಟ್ ಮಾಡಿದ BJP ಅವರು, ನೀವು ಕಾಂಗ್ರೆಸ್ನವರಿಗೆ ಈ ಪ್ರಶ್ನೆ ಕೇಳೋಂಗಿಲ್ಲ ಅಂತಾರೆ ಸರ್. ಮೇಡಮ್ ನಾನ್ ಹೇಳ್ತಾ ಇಲ್ವಾ, ಐದರ್ BJP ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ನಮಗದು ಸಂಬಂಧ ಇಲ್ಲ ಮೇಡಮ್. ಇವತ್ತು ವಿದ್ಯಾರ್ಥಿಗಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದಾರ, ಅದು ಯಾವನೇ ಆಗಿರ್ಲಿ, ಅವ್ನು ಎಂತ ದೊಡ್ಡ ಪ್ರಭಾವಿನೇ ಆಗಿರ್ಲಿ, ನಾವ್ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡೋದಿಲ್ಲ. ಯಾತಕ್ಕಂತ ಹೇಳಿದ್ರೆ ಇದು ವಿದ್ಯಾರ್ಥಿಗಳು ಎಷ್ಟು ಅವರು ಪರಿಶ್ರಮ ಹಾಕಿರ್ತಾರೆ. ಮೇಡಮ್ ನೀವು ಒಂದು ದಿವಸ ಕ್ಯಾಮ್ರಾ ತಗೊಂಡು ಧಾರವಾಡಕ್ಕೆ ಬನ್ನಿ, ಅಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಅಂತ ನಾನು ತೋರಿಸ್ತೀನಿ. ಇವತ್ತು ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರು MLA ಮಕ್ಕಳಲ್ಲ ಮೇಡಮ್, MP ಮಕ್ಕಳಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರ ಮಕ್ಕಳಲ್ಲ. ಅಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ಹಾಗೂ ಪೌರ ಕಾರ್ಮಿಕರ ಮಕ್ಕಳು ಬಂದಿರೋರು. ಇವತ್ತು ಅಂತವ್ರು ಪಾಪ ಒಂದು ತಿಂಗಳಿಗೆ ಅವರು ಜೀವನವನ್ನ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 6 ರಿಂದ 7 ಸಾವಿರ ರೂಪಾಯಿ ಅಗತ್ಯ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಮೇಡಮ್ ಲೆಟ್ ಮಿ ಕಂಪ್ಲೀಟ್, ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಅವ್ರ ವಸತಿ, PG, ಲೈಬ್ರರಿ ಫೀಸು ಇಷ್ಟೆಲ್ಲದಕ್ಕೂ ಅವ್ರಿಗೆ ಹಣ ಬೇಕಾಗಿದೆ. ಇವತ್ತು ಪ್ರತಿ ತಿಂಗಳು ಅವ್ರ ಕೈಲಿ 7,000 ರೂಪಾಯಿ ಅಫೋರ್ಡ್ ಮಾಡಕ್ ಆಗ್ತಲ್ಲ ಅಂತ ಒಂದು ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಲೈಬ್ರರಿ ಕೂತ್ಕೊಂಡು ಸ್ಟಡಿಯನ್ನ ಮಾಡ್ತಾರೆ. ಸಂಜೆ 7 ಗಂಟೆ ನಂತರ ಅಲ್ಲಿ ವಿದ್ಯಾರ್ಥಿಗಳು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಸಪ್ಲೈರ್ ಕೆಲಸಕ್ಕೆ ಹೋಗ್ತಾ ಇದಾರೆ ಮೇಡಮ್. ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಫುಡ್ ಡೆಲಿವರಿ ಬಾಯ್ ಆಗಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಅವ್ರ ಪರಿಶ್ರಮದ ಜೊತೆ ಇವತ್ತು ಸರ್ಕಾರಗಳು ಮತ್ತೆ ಅಧಿಕಾರಿಗಳು ಈ ರೀತಿ ಚೆಲ್ಲಾಟ ಆಡ್ತಾ ಇದಾರಲ್ಲ, ಕಠಿಣ ಕ್ರಮ ಅನ್ನೋ ಕ್ಲೀಶೆ ಡೈಲಾಗ್ ಇದೆಯಲ್ಲ, ಕರೆಕ್ಟ್, ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಕ್ಲೀಶೆ ಡೈಲಾಗ್ ಬಹಳ ಬೇಸರದಿಂದ BJP ಸರ್ಕಾರದ ಅವಧಿಯಲ್ಲಿ PSI ಸ್ಕ್ಯಾಮ್ ಆಗಿತ್ತು. ಅವತ್ತು ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಅವತ್ತು ಅವ್ರು ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಹಾಗಾದ್ರೆ ಬರೀ ಅಧಿಕಾರಿಗಳನ್ನ ಮಾತ್ರ ಸಸ್ಪೆಂಡ್ ಮಾಡ್ರಿ, ಜೈಲಲ್ಲಿ ಇಟ್ರಿ. ಇವತ್ತು ಇಲಾಖೆ ಮುಖ್ಯಸ್ಥರು ಯಾರಾಗಿದ್ರು? ಅರಗ ಜ್ಞಾನೇಂದ್ರ ಆಗಿದ್ರು. ಇದ್ರ ಬಗ್ಗೆ ಮೋಹನ್ ವಿಶ್ವ ಅವರು ಇವತ್ತು ಪ್ರತಿಕ್ರಿಯೆ ಕೊಡಬೇಕು. ಇದ್ರ ಬಗ್ಗೆ ಆಯ್ತು, ಆದ್ರೆ ತುಂಬಾ ಬೇಸರದಿಂದ ಇದು ಹೇಳ್ತಿದ್ದೀನಿ ಸರ್. ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ಪ್ರಕರಣಗಳಲ್ಲಿ ಇಲ್ಲಿವರೆಗೂ ಅರೆಸ್ಟ್ ಆಗಿ ಬೇಲ್ ಮೇಲೆ ಬರ್ತಿದ್ದಾರೆ ಹೊರತು ಕನ್ವಿಕ್ಷನ್ ರೇಟ್ ಅನ್ನೋದು ಕೇವಲ 2%. ಕನ್ವಿಕ್ಷನ್ ರೇಟ್ ಅನ್ನೋ 2% ಇರುವಾಗ ಈ ಕಠಿಣ ಕ್ರಮ ಅನ್ನೋದಿದೆಯಲ್ಲ, ಎಂಥ ಕ್ಲೀಶೆ ಪದ ಅನ್ನೋದನ್ನ ವೀಕ್ಷಕರಿಗೆ ಬಿಡ್ತಾರೆ. ಕಾಂಗ್ರೆಸ್ನ ವಕ್ತಾರರು ನೀಟ್ ಬಗ್ಗೆ ಮಾತಾಡ್ಬಿಟ್ಟು ಕರ್ನಾಟಕದಲ್ಲಿ ಬಿಹಾರ ಅವರು ಸೀಟ್ ಕೊಡ್ತಾರೆ, ಉತ್ತರ ಪ್ರದೇಶ ಅವರು ಸೀಟ್ ಕೊಡ್ತಾರೆ ಅಂತ ಹೇಳಿದ್ರು. ಫಾರ್ ಇಸ್ ಇನ್ಫಾರ್ಮೇಶನ್ 2010 ನಲ್ಲಿ ನೀಟ್ ನ ಫಸ್ಟ್ ಪ್ರಪೋಸ್ ಮಾಡಿದ್ದೆ UPA ಸರ್ಕಾರ, ಮನಮೋಹನ್ ಸಿಂಗ್. 2013 ಫಸ್ಟ್ ನೀಟ್ ಮಾಡಿದ್ದೆ ಮನಮೋಹನ್ ಸಿಂಗ್, ಕಾಂಗ್ರೆಸ್ ಸರ್ಕಾರ. ಇವ್ರು ಇವತ್ತು ಇಲ್ಲಿ ಕುತ್ಕೊಂಡ್ಬಿಟ್ಟು ನೀಟ್ ಸರಿ ಇಲ್ಲ ಮನಸ್ಥಿತಿ ನೋಡಿ. ಮತ್ತದೇ ಉತ್ತರ ಭಾರತ ದಕ್ಷಿಣ ಭಾರತ ಡಿವಿಷನ್ ಮೈಂಡ್ ಸೆಟ್, ಇದೇ ಕಾಂಗ್ರೆಸ್ ಮನಸ್ಥಿತಿ ಆಯ್ತಲ್ಲ. ನೆಕ್ಸ್ಟ್ ರಾಜ್ಯಕ್ಕೆ ಅಂತ ಬಂದಾಗ ಇವತ್ತು ರಾಜೀನಾಮೆ ಕೇಳೋರು ಕಾಂಗ್ರೆಸ್ನವರು, ನೀವು ಲಾಸ್ಟ್ 3 ವರ್ಷದಲ್ಲಿ ಮೂಢ ಹಗರಣ, ಸಿದ್ದರಾಮಯ್ಯ ಹೆಸರು ಡೈರೆಕ್ಟ್ ಆಗಿ ಬಂದ್ರು ಅಧಿಕಾರಿಗಳೇ ಹೊಣೆ, ಅವ್ರನ್ನ ಸ್ಯಾಕ್ ಮಾಡಿ. ನೆಕ್ಸ್ಟ್ ಕಾಲ್ ತುಳಿತ ಪ್ರಕರಣ ಚಿನ್ನಸ್ವಾಮಿದಲ್ಲಿ 11 ಜನ ಸತ್ರು, ಪಾಪ ಅವತ್ತು ಅಮಾಯಕರು. ಅದಕ್ಕೂ ಅಷ್ಟೇ ಗೃಹ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಅವ್ರ್ಯಾರು ಹೊಣೆ ಅಲ್ಲ, ಅಧಿಕಾರಿಗಳು, ಪೊಲೀಸ್ ಕಮಿಷನರು ಅವ್ರನ್ನ ಸ್ಯಾಕ್ ಮಾಡಿ. ಆಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಅದಕ್ಕೂ ಅಷ್ಟೇ ನಾಗೇಂದ್ರನ ಹೆಸರು ಡೈರೆಕ್ಟ್ ಆಗಿ ಬಂತು, ಅವು ಜವಾಬ್ದಾರಿ ಅಲ್ಲಪ್ಪ, ಅಧಿಕಾರಿಗಳನ್ನ ಸ್ಯಾಕ್ ಮಾಡಿ. ಆಮೇಲೆ ತಿರ್ಗಾ ಮತ್ತೊಂದು KPSC ಹಗರಣ. ಮೋಸ ಆಗಬಾರ್ದು ಅಂತ ನಮಗೆ ಮತ್ತೆ ರೀನೀಟ್ ಮಾಡಿಸಿದ್ವಿ ಅಂದ್ರಲ್ಲ, ನಮಗೆ May 3 ಆಗಿದ್ದು ಮೋಸ ಅಲ್ವಾ? ನಾವು ರೀನೀಟೇ ಬರೀಬೇಕು ಅಂತ ನಾವು ಕೇಳಿದ್ವಾ? May 3 ನಾವು ಫೈನಲ್ ಎಕ್ಸಾಮ್ ಅಂತ ನಾವು ನೀಟು 1 ವರ್ಷ ಪ್ರಿಪೇರ್ ಆಗಿ ಬರ್ದಿರೋದನ್ನ ನೀವು 1 ದಿನ NTA ಮಾಡಿರೋ ತಪ್ಪಿಂದ ನೀಟ್ ಕ್ಯಾನ್ಸಲ್ ಮಾಡಿ ಮತ್ತೆ 1 ತಿಂಗಳಲ್ಲಿ ಪ್ರಿಪೇರ್ ಆಗಿ ಅಂತಂದರೆ ನಮ್ಮ ಮೆಂಟಲ್ ಹೆಲ್ತ್ ಏನಾಗಬೇಕು? ನಾವು 1 ವರ್ಷ ಎಲ್ಲ ಪ್ರಿಪೇರ್ ಆಗಿರ್ತೀವಿ, ಅಷ್ಟು ಪ್ರೆಷರ್ ಇರುತ್ತೆ. ಯಾವುದು ಸೋಷಿಯಲ್ ಗ್ಯಾದರಿಂಗ್ಸ್ ಏನಕ್ಕೆ ಹೋಗಲ್ಲ.
ನಾವೆಲ್ಲ ಪ್ರಿಪೇರ್ ಆಗಿ ಒಂದು ಮೂಮೆಂಟಿಗೆ ಒಂದು ದಿನ ಬರ್ದಿರೋದನ್ನ ನೀವು ಒಂದು ದಿನದಲ್ಲಿ ನೀವು ಮಾಡಿರೋ ತಪ್ಪಿಂದ ಕ್ಯಾನ್ಸಲ್ ಮಾಡಿ ರೀನೀಟಿಗೆ ಮತ್ತೆ ಬರೀರಿ ಅಂದರೆ ನಾವೇನು ಮಾಡಬೇಕು? ಆಯ್ತು, ಅವ್ರ ಉತ್ತರ ಕೊಡಿ. ಉತ್ತರ ಕೊಡ್ಬೋದಾ? ಕೊಡಿ. ಅಲ್ಲ, 100% ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ನಾನು ಇದ್ರಲ್ಲಿ ಆರ್ಗ್ಯೂ ಮಾಡ್ತಾನೆ ಇಲ್ಲ. ನಿಮ್ಮ ಮೆಂಟಲ್ ಪ್ರೆಷರು ಅರ್ಥ ಆಗುತ್ತೆ. ಬಿಕಾಸ್ ನಾನು ಒಬ್ಬ ಟ್ರಿಪಲ್ ಕ್ವಾಲಿಫೈಡ್ ಪ್ರೊಫೆಷನಲ್, ಆಯ್ತಲ್ಲ. ನಾನು ಟಫೆಸ್ಟ್ ಎಕ್ಸಾಮ್ ಬರದೇ ಬಂದು ನಿಂತಿರೋದು, ಓಕೆನಾ? ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ. ಬಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿದ್ರೆ ಎಕ್ಸಾಮ್ ಮಾಡಿದ್ರೆ ಬೇರೆ ಏನು ಆಪ್ಷನ್ ಇತ್ತು? ಕರೆಕ್ಟ್ ಅಲ್ವಾ? ಬೇರೆ ಏನು ಆಪ್ಷನ್ ಇತ್ತು? ಮಾಡಬೇಕಿತ್ತಲ್ಲ. ಒಂದು ಸರ್ಕಾರವಾಗಿ ಮತ್ತೊಂದು ಎಕ್ಸಾಮ್ ಮಾಡಲೇಬೇಕಿತ್ತಲ್ಲ. ಅದನ್ನೇ ರಿಸಲ್ಟ್ನ ನೀವು ಲೀಕ್ ಆಗಿರೋ ಪೇಪರ್ ಅನೌನ್ಸ್ ಮಾಡಿದ್ರೆ ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇತ್ತು? ಯಾರೋ ಫೇಲ್ ಆದಂತವನು ಪಾಸ್ ಆಗ್ಬಿಟ್ಟು ಎಲ್ಲೋ ಮೆಡಿಕಲ್ ಡಾಕ್ಟರ್ ಆಗ್ಬಿಡ್ತಾ ಇದ್ದ. ಪಾಸ್ ಆಗೋಂಥವ್ನು ಫೇಲ್ ಆಗ್ಬಿಡೋ ಚಾನ್ಸಸ್ ಇರ್ತಾ ಇತ್ತು. ರ್ಯಾಂಕ್ ವ್ಯತ್ಯಾಸ ಆಗ್ತಾ ಇತ್ತು. ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ ಅಲ್ಲಿ ಜಂತರ್ ಮಂತರಲ್ಲಿ. ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಕೇಂದ್ರ ಶಿಕ್ಷಣ ಸಚಿವರು. ಯಾಕೆ ಶಿಕ್ಷಣ ಸಚಿವರು ಬಂದು ಅಲ್ಲಿ ವಿದ್ಯಾರ್ಥಿಗಳಿಗೆ ಎದುರುಗಡೆ ನಿಂತ್ಕೊಂಡು ಉತ್ತರ ಕೊಡಲಿಲ್ಲ? ಎರಡನೇದು, ಅಲ್ಲಿ ಸಂಸತ್ ಮುತ್ತಿಗೆ ಹಾಕಿದ್ರು. ಸಂಸತ್ತಲ್ಲಿ ಮುತ್ತಿಗೆ ಹಾಕ್ಬೇಕಾದ್ರೆ ಯಾಕೆ ಪ್ರಧಾನಿಯವರು ಹಿಂದೆಗಡೆ ಬಾಗಿಲಿಂದ ಓಡೋದ್ರು? ಯಾಕೆ ಹಗಲೊತ್ತು ಮಾತಾಡಿದ್ರೆ ಪ್ರಧಾನಿ ರಾತ್ರಿ ಮಿಡ್ ನೈಟ್ 12 ಗಂಟೆಲಿ ರೀಲ್ಸ್ ಮಾಡೋದಕ್ಕೆ? ಪ್ರಧಾನಿಗಳಾದವ್ರು ಮಾಡೋದು. ಪ್ರತಿಭಟನಾ ಜಾಗಕ್ಕೆ ಪ್ರತಿಭಟನೆ ಅಂತ ನಡಿಬೇಕಾದ್ರೆ ಅವ್ರ ಡಿಮ್ಯಾಂಡ್ಗಳು ಏನು ಬೇಕು ಏನು ಎತ್ತ ಅಂತೆಲ್ಲ ಕೇಳ್ಕೊಂಡು JP ನಡ್ಡಾ ಅವರು ಕರೆಸ್ಕೊಂಡು 3-4 ಮೀಟಿಂಗ್ ಮಾಡಿ ಮಾತಾಡಿದ್ದಾರೆ, ಗೊತ್ತಾಯ್ತಲ್ಲ. ಇಟ್ ಈಸ್ ನಾಟ್ ದಟ್ ಮಂತ್ರಿಗಳೇ ಹೋಗಲ್ಲಿ ಕೇಳಬೇಕು ಆ ಥರ ಅಂತ ಎಲ್ಲೂ ಇಲ್ಲವ. ಕರ್ನಾಟಕದಲ್ಲೂ ಅಷ್ಟೇ. ಹಾಗಾದ್ರೆ KPSC ಪ್ರತಿಭಟನೆ ನಡೀತು, ಸಿದ್ದರಾಮಯ್ಯನವರು ಕೇಳಿದ್ರ? ಧಾರವಾಡದಲ್ಲಿ DK ಶಿವಕುಮಾರ್ ಅವರು ಕೇಳಿದ್ರ? ಸ್ಟೂಡೆಂಟ್ ಮುಂದೆ ನಿಮ್ಮ ಮುಂದೆ ಬಂದಿರೇನಪ್ಪ? ಒಬ್ರು ಅಧಿಕಾರಿ ಬಂದು ಕೇಳಿಲ್ಲ. ಸಾಯಂಕಾಲ ಬರ್ತಾರೆ DC ಅವರು. ಕೇಳಿಸ್ಕೊಳ್ಳಿ, ಆಯ್ತಲ್ಲ. ಎರಡನೇ ಪ್ರಶ್ನೆ, ಪ್ರಧಾನ ಮಂತ್ರಿಗಳು ಹಿಂದೆ ಬಾಗಿಲಿಂದ ಓಡೋಗಿರೋದಲ್ಲ. ಅದು ಫಸ್ಟ್ ಡೇ ಆಫ್ ದ ಪಾರ್ಲಿಮೆಂಟ್ ಸೆಷನ್ ಬಂದ್ರು, ಮಾಧ್ಯಮಗಳಿಗೆ ಅಡ್ರೆಸ್ ಮಾಡಿ ಸೆಷನ್ ಸ್ಟಾರ್ಟ್ ಮಾಡಿ ಅವ್ರ ಪಾಡ್ಗೆ ಅವ್ರು ಬೇರೆ ಕೆಲಸಗಳಿಗೆ ಹೋಗಿದ್ದು ಪ್ರತಿ ಸೆಷನ್ ಅಲ್ಲೂ ನಡೆಯುತ್ತೆ. ಅವತ್ತೊಂದು ದಿವಸ ಜಂತರ್ ಮಂತರ್ ಪ್ರತಿಭಟನೆ ಇತ್ತು. ನಿಮ್ ಕಾಂಗ್ರೆಸ್ನವ್ರು ಯಾರೋ ಹೇಳ್ಕೊಟ್ರು ವಾಟ್ಸಪ್ ಅಲ್ಲಿ, ನೀವು ಅದನ್ನ ಬಂದು ಹೇಳಿದ್ರಿ ಅಷ್ಟೇ. ಇವಾಗ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರೋದು 18 ಕ್ರಾಸ್. ಇವಾಗ ನಮಗೇನಂದರೆ ನಮ್ಮದು ಕಾಲೇಜಲ್ಲಿ ಲೆಕ್ಚರರ್ಸ್ ಎಷ್ಟೇ ಟ್ರೈನ್ಡ್ ಆಗಿದ್ರು ಕೂಡ ನಮಗೆ ಬೋರ್ಡ್ ಎಕ್ಸಾಮ್ ಜೊತೆಗೆ ನಾವು ನೀಟ್ ಬರೆಯೋದು. ಸೊ ಬೋರ್ಡ್ ಎಕ್ಸಾಮ್ಗೆ ಅವ್ರು ಪ್ರಿಪೇರ್ ಮಾಡೋ ಅಷ್ಟಲ್ಲೇ ಅವ್ರ ಟೈಮ್ ಆಗೋಗುತ್ತೆ. ಬಟ್ ನಾವು ಆಚೆ ಕೋಚಿಂಗ್ ತೊಗೊಳೋಣ ಅಂದರೆ ನಮಗೆ ಇವಾಗ ಯಾವುದೋ ಒಂದಷ್ಟು ಕೋಚಿಂಗ್ ಕ್ಲಾಸಸ್ ಆನ್ಲೈನಲ್ಲಿ ವೀಡಿಯೋಸ್ ಕಳಿಸ್ತಾರೆ. ಬಟ್ ಅವೆಲ್ಲ ಹೆಂಗಿರ್ತವೆ ಅಂದರೆ ಜಸ್ಟ್ ಅವ್ರ ಪಾಡಿಗೆ ಅವ್ರು ಪಾಠ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಮ್ಗೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋಲ್ಲ, ಆಯಿತಾ? ಹಂಗಿದ್ಮೇಲೆ ಗೌರ್ಮೆಂಟ್ ಯಾಕೆ ಗೌರ್ಮೆಂಟ್ ಸ್ಟೂಡೆಂಟ್ಸ್ಗೆ ನಮಗೊಂದು ಅದಕ್ಕೆ ಕೋಚಿಂಗ್ ಅಪ್ಲೈ ಕೊಡೋಕ್ಕಾಗ್ತಿಲ್ಲ? ಕೋಚಿಂಗ್ ಸಪ್ರೇಟಾಗಿ ಯಾಕೆ ಕೊಡೋಕ್ಕಾಗ್ತಿಲ್ಲ? ಕಾಲೇಜ್ ಆದಮೇಲೆ 2 hours ಗೌರ್ಮೆಂಟ್ ಕಡೆಯಿಂದ ಒಂದು ಕೋಚಿಂಗ್ ಯಾಕೆ ಕೊಡೋಕ್ಕಾಗ್ತಿಲ್ಲ ಗೌರ್ಮೆಂಟ್ಗೆ? ಸರ್ಕಾರದಿಂದ ಮಾಡಬೇಕು ನಿಜ, ಬಟ್ ಸರ್ಕಾರದಿಂದ ಮಾಡಿದಾಗ ಎಷ್ಟು ಸ್ಪಂದನೆ ಸಿಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಆ ಥರದ ಡಿಮ್ಯಾಂಡನ್ನ ರಾಜ್ಯಾದ್ಯಂತ ಹೆಚ್ಚು ಮಾಡಿದ್ರೆ ಸರ್ಕಾರನೂ ಯೋಚನೆ ಮಾಡ್ಬೋದು ಅದ್ರ ಬಗ್ಗೆ. ರೆಡಿ ಇದಾರಲ್ಲ ಸರ್, ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಹೋಗ್ಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ಕನಸು. ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜಿನಲ್ಲಿ, ಸೊ ಅಲ್ಲಿರುವಂತ ನೀವೇ ಹೇಳಿದ್ರಿ, ನಾನು ಬಹಳ ಪ್ರತಿಭಾವಂತ ಪ್ರೊಫೆಸರ್ ಹಂಗಲ್ಲ, ನಾಟ್ ಫಾರ್ ಯು ಹೇಳಿದ್, ಯಾರೋ ಒಬ್ಬ ಬುದ್ಧಿವಂತ ಪ್ರೊಫೆಸರ್ ಅವನಿಗೆ ಗೌರ್ಮೆಂಟ್ ಅಲ್ಲಿ ಕರೆದಿದ ತಕ್ಷಣ ಅವ್ನು ಪ್ರೈವೇಟ್ ಟೀಚಿಂಗ್ ಬಿಟ್ಬಿಟ್ಟು ಗೌರ್ಮೆಂಟ್ ಹೋಗಿ ಸೇರ್ಕೋತಾನೆ. ಸೊ ಗೌರ್ಮೆಂಟ್ ಶಾಲೆಗಳಲ್ಲಿ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ತುಂಬಾ ಪ್ರತಿಭಾವಂತ ಪ್ರೊಫೆಸರ್ಗಳಿದ್ರೂ ಕೂಡ, ಪ್ರತಿಭಾವಂತ ಟೀಚರ್ಸ್ಗಳಿದ್ದಾರೆ ಅಂತ ಆದರೂ ಕೂಡ, ಆದರೆ ಇವತ್ತು ಅಲ್ಲಿ ಹೋಗ್ತಿರುವಂಥ ಸ್ಟೂಡೆಂಟ್ಸ್ಗಳ ನಂಬರ್ ನೋಡಿ ಯಾವ ಥರ ಇದೆ. ಆ ನಂಬರ್ ಬೀಳೋಕೆ ಶುರುವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ಸ್ ಇಲ್ಲ, ಸರ್ಕಾರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ಸ್ ಇಲ್ಲ. ಸೊ ಈ ಪರಿಸ್ಥಿತಿಗಳು ತಲುಪಿದ್ದಾರೆ. ಯಾಕೆ ಅಂತಂದರೆ ಇವತ್ತು ದುನಿಯಾ ಏನಾಗಿದೆ ಅಂತಂದರೆ ಅಡ್ವರ್ಟೈಸ್ಮೆಂಟ್ಗಳಿಗೆ, ದೊಡ್ಡ ದೊಡ್ಡ ನೀಟ್ ಅಕಾಡೆಮಿಗಳು ಕೊಡ್ತಾ ಇರುವಂಥ ಅಡ್ವರ್ಟೈಸ್ಮೆಂಟ್ಗಳಿಗೆ ಮುಗಿಬಿದ್ದು ಹೋಗ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ವ್ಯವಸ್ಥೆ, ಸರ್ಕಾರಿ ಶಾಲೆಯ ವ್ಯವಸ್ಥೆಗಳಲ್ಲಿ ಇವತ್ತು ವಿದ್ಯಾರ್ಥಿಗಳು ಬರೋ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಹಿಂಗಿರ್ಬೇಕಾದ್ರೆ ವಿದ್ಯಾರ್ಥಿಗಳು ಸರ್ಕಾರದ ಕಡೆಗೆ ಹೆಚ್ಚು ಮುಖ ಮಾಡಿದ್ರೆ ಸರ್ಕಾರ ಯೋಚನೆ ಮಾಡುತ್ತೆ. ಸರಿ ಸರ್, ಒಂದು ನಿಮಿಷ ನಾನು ಟೀಚರ್ ಆಗಿ ನಾ ಇದನ್ನ ಹೇಳಬೇಕು. ನೋಡಿ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ವಿದ್ಯಾರ್ಥಿಗಳು ದಂಬಾಲು ಬಿದ್ದು ಹೋಗ್ತಾರೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ವಿದ್ಯಾರ್ಥಿಗಳು ಹೋಗ್ತಾರೆ ಅಂತಂದ್ರೆ ಗೌರ್ಮೆಂಟ್ PU ಕಾಲೇಜ್ಗೆ ಯಾಕೆ ಹೋಗಲ್ಲ? ಖಂಡಿತ ಹೋಗ್ತಾರೆ ಸರ್. ನೀವು ಕ್ವಾಲಿಟಿ ಕೊಡಿ ಫಸ್ಟು. ಸ್ಟೂಡೆಂಟ್ಸ್ ಬರಲಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗತ್ತೆ? ಯು ಫಸ್ಟ್ ಗಿವ್ ದಿ ಕ್ವಾಲಿಟಿ ಸರ್. ವಿಚ್ ಎವರ್ ಇಸ್ ದ ಗೌರ್ಮೆಂಟ್, ಯು ಶೋ ದಿ ಕ್ವಾಲಿಟಿ, ಯು ಶೋ ದಿ ಡಿಟರ್ಮಿನೇಷನ್. ಯು ಇನ್ ದಿ ಸೆನ್ಸ್ ಹೂ ಶುಡ್ ಶೋ ದಿ ಡಿಟರ್ಮಿನೇಷನ್. ಎಜುಕೇಶನ್ ಮಿನಿಸ್ಟರ್ ಪಾಠ ಮಾಡಕ್ ಹೋಗ್ತಾನ? ಪಾಠ ಮಾಡೋದು ನೀವು. ಯು ಶೋ ದಿ ಡಿಟರ್ಮಿನೇಷನ್. ನಮಗೆ ಬೇಕಾಗಿ ನಾನು ಪೋಷಕರ ಪರವಾಗಿ ಮಾತಾಡ್ತೇನೆ. ಇಷ್ಟೊತ್ತವರೆಗೂ ನೀವೇನು ಹೇಳಿರಿ ಎಲ್ಲರದ್ದು ಕೇಳಿಸ್ಕೊಂಡ್ರೆ ನಾವು ಹೇಳೋದನ್ನ ತಾಳ್ಮೆ ಕೇಳಿಸ್ಕೊಳ್ಳಿ ಸರ್. ಈಗ ಫಸ್ಟ್ ಪ್ರಿಫರೆನ್ಸು ನಮ್ಮ ದೇಶದ ಆಸ್ತಿ ಅಂದರೆ ವಿದ್ಯಾವಂತ ಸ್ಟೂಡೆಂಟ್ಸು, ಹೌದಾ ಸರ್? ಆ ಸ್ಟೂಡೆಂಟು ವಿದ್ಯಾವಂತರು ನಮ್ಮ ದೇಶದ ಆಸ್ತಿ. ರೈತ ಅನ್ನದಾತ ನಮ್ಮ ದೇಶದ ಬೆನ್ನುಬಾಗ್ಲು. ಈಗ ಏನಾಗಿದೆ ಅಂದರೆ, ನಾನು ಪಕ್ಷಾತೀತ ಮಾತಾಡ್ತೇನೆ ಇವತ್ತು. ಎಲ್ಲ ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ, ಅವ್ರ ಬೆಳೆ ಬೇಯಿಸ್ಕೊಳಕ್ಕೆ, ಅವ್ರ ಸ್ವಾತಂತ್ರ್ಯಕ್ಕೆ. ಈಗ ಗೌರ್ಮೆಂಟ್ ಕಾಲೇಜ್ಗಳು ಯಾಕೆ ಪ್ರಿಫರೆನ್ಸ್ ಕೊಡಬಾರ್ದು ಸರ್? ಮೆಡಿಕಲ್ ಆಗಲಿ ಯಾವುದೇ ಆಗಲಿ, ಅದಕ್ಕೆ ಒಳ್ಳೆ ಲೆಕ್ಚರರ್ಸ್ ಕೊಡಬೇಕು, ಅದಕ್ಕೆ ಒಳ್ಳೆ ಪ್ರಿಫರೆನ್ಸ್ ಕೊಡಬೇಕು. ಅವನ್ನ ಹೈಟೆಕ್ ಮಾಡಿದಾಗ ಎಲ್ಲ ಬಡ ಮಕ್ಕಳು ಗೌರ್ಮೆಂಟ್ ಕಾಲೇಜನ್ನು ಹುಡುಕೊಂಡು ಹೋಗ್ತಾರೆ.
ಈ ಬಡಬಾಯಿ ಮಕ್ಕಳುಗಳ ಇವರೆಲ್ಲ ರೈತರ ಮಕ್ಕಳೆಲ್ಲ ಎಲ್ಲಿಂದ ಫೀಸ್ ತಗೊಂಡೋಗುತ್ತೆ ಸರ್ ಪ್ರೈವೇಟ್ ಕಾಲೇಜ್ಗೆ? ಪ್ರೈವೇಟ್ ಕಾಲೇಜ್ಗಳು ಯಾವ ಪ್ರಿಫರೆನ್ಸ್ ಕೊಡಬೇಕು? ಪ್ರೈವೇಟ್ ಕಾಲೇಜ್ಗಳು ಮಟ್ಕೋಲ್ ಹಾಕ್ಲಿ ಸರ್ ಸರ್ಕಾರ, ಗೌರ್ಮೆಂಟ್ ಪ್ರಿಫರೆನ್ಸ್ ಕೊಡ್ಲಿ, ಅವಾಗ ಎಲ್ಲ ಮಕ್ಳಿಗೆ ಓದಬೇಕು ಅನ್ನೋ ಆದ್ಯತೆ ಇರುತ್ತಲ್ವಾ? ಅದನ್ನ ಮಾಡಂಗಿಲ್ಲ. ಈ ರಾಜಕಾರಣಿಗಳು ಏನಾಗಿದ್ದಾರೆ ಅಂದ್ರೆ ಇವನು ಹೋಗಿ ಕಾಂಗ್ರೆಸ್ ಮಗ್ಲಿ ಮುತ್ತಿಗೆ ಹಾಕೋದು, ಕಾಂಗ್ರೆಸ್ನವ್ರು ಬಿಜೆಪಿ ಆಮೇಲೆ ಯಾರು ಸಿಕ್ಬಿಟ್ರಲ್ಲಿ ಮೊಟ್ಟೆ ಹೊಡೆಯೋದು. ಇದು ನಮ್ಮ ದೇಶದ ಸಂಸ್ಕೃತಿನ ನಾಚಿಕೆ ಆಗಬೇಕು ಸರ್. ಯಾವನಿಗೆ ಆಗ್ಲಿ ನಾಚಿಕೆ ಆಗಬೇಕು. ಇದನ್ನ ಫಸ್ಟ್ ಬಿಡ್ಬೇಕು. ಒಬ್ಬ ಶಾಸಕ ಮಾತಾಡ್ತಾರೆ, ನಿಮ್ಮ ಆಕ್ರೋಶ ಒಬ್ಬ ಪೋಷಕರಾಗಿ ನಾನು ಒಪ್ಕೊಳ್ತೀನಿ. ನೀವ್ ಅಂತ ಇದ್ರಿ ಪ್ರೈವೇಟ್ ಕಾಲೇಜ್ಗಳನ್ನ ಮುಚ್ಚಿಬಿಡ್ಬೇಕು, ಗೌರ್ಮೆಂಟ್ ಕಾಲೇಜ್ಗಳನ್ನ ಮಾಡ್ಬಿಡ್ಬೇಕು. ನಮ್ಮ ರಾಜಕಾರಣಿಗಳು ಪಕ್ಷಾತೀತವಾಗಿ ಕಾಲೇಜ್ಗಳನ್ನ ತೆಕ್ಕೊಂಡು ಕೂತಿರುವಾಗ ಕ್ಲೋಸ್ ಮಾಡೋ ಔದಾರ್ಯ ತೋರಿಸ್ತಾರ ನನಗೆ ಗೊತ್ತಿಲ್ಲ. ನಿಮ್ಮದ್ದು ಸಲಹೆ ಅಂತ ಸ್ವೀಕಾರ ಮಾಡ್ತಾ ಮುಂದಿನ ಪ್ರಶ್ನೆ. ಯುವಕರ ಪ್ರತಿನಿಧಿಯಾಗಿ KPSC ಕರ್ಮಕಾಂಡಗಳನ್ನು ನೋಡಿದ್ದಾಗೋಗಿದೆ. ದಯವಿಟ್ಟು ಮುಖ್ಯಮಂತ್ರಿಗಳನ್ನು ಕೇಳ್ಕೊತಾ ಇದ್ದೀನಿ, ಯುವಕರ ಪ್ರತಿನಿಧಿಯಾಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಬಾಗಿಲು ಮುಚ್ಚಿಬಿಟ್ಟು ಅದಕ್ಕೆ ಪರ್ಯಾಯವಾಗಿ ಭ್ರಷ್ಟಾಚಾರದ ಆಸ್ಪದವೇ ಇಲ್ಲದಂತ ಒಂದು ಸ್ವತಂತ್ರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಾಕಷ್ಟು ವರ್ಷಗಳು ಜನ ನಿಮ್ಮನ್ನ ನೆನ್ಪಿಟ್ಕೋತಾರೆ ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಂಡು, ನೀಟ್ ಬಗ್ಗೆ ನೀವು ಮಾತಾಡ್ತಾ ರಾಹುಲ್ ಗಾಂಧಿ ಅವರು ಸೋನಂ ವಾಂಗ್ಚೂನ್ ಯಾಕೆ ಭೇಟಿ ಮಾಡೋದಕ್ಕೆ ಹೋಗ್ಲಿಲ್ಲ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹೋರಾಟವನ್ನು ಅವರು ಓವರ್ಟೇಕ್ ಮಾಡಿರೋದು ನೀಟ್ ಪರೀಕ್ಷೆ ರದ್ದಾಗಿದ್ದ ದಿನ ನಮ್ಮ NSUI ಯೂತ್ ಕಾಂಗ್ರೆಸ್ ಹುಡುಗರು ರಸ್ತೆ ಇಳಿದು ಪೆಟ್ಟನ್ನ ತಿಂದು ಹೋರಾಟ ಮಾಡಿದ್ರು. ಅವತ್ತಿಂದ ನಡೆಸ್ಕೊಂಡ್ ಬಂದಿರೋ ಈ ಹೋರಾಟವನ್ನ ಮುಂದೆ ಕೂಡ ನಡೆಸೋದು ನಾವು ಕಾಂಗ್ರೆಸ್ಸಿಗರು. ಅಕಸ್ಮಾತ್ ಆಗಿ ಬಂದವರು ಕಾಕ್ರೋಚ್ಗಳ ಹಿಂದೆ ಆಪ್ ಇದೆ ಅನ್ನೋದು ದೇಶಕ್ಕೆ ಗೊತ್ತು. ಬ್ರದರ್, ಲಾಸ್ಟ್ ಟೈಮ್ ನೀವು ಸೆಷನ್ ನೋಡಿದ್ರೆ ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್, JDS ಮೂರೂ ಜನ KPSC ಕರ್ಮಕಾಂಡದ ಬಗ್ಗೆ ಪಕ್ಷಾತೀತವಾಗಿ ಚರ್ಚೆ ಮಾಡಿದ್ವಿ ವಿಧಾನಸೌಧದಲ್ಲಿ. ಅಲ್ಲಾಗ್ತಿರೋ ಕರ್ಮಕಾಂಡದ ಬಗ್ಗೆ ಯಾವಾಗ ಏನಾಯ್ತು, ಯಾರ ಅಧಿಕಾರದಲ್ಲಿ ಯಾರು ಮಾಡಿದ್ರು, ಅದಕ್ಕಿಂತ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ. ಅದಕ್ಕೊಂದು ದೊಡ್ಡ ಓವರ್ ಆಲ್ ಆಗ್ಬೇಕಂದ್ಬಿಟ್ಟು ಲಾಸ್ಟ್ ಟೈಮ್ ಪಕ್ಷಾತೀತವಾಗಿ ಚರ್ಚೆ ಆಗಿದೆ. ಈ ನಿಟ್ಟಿನಲ್ಲಿ ನಡೀತಾ ಇದೆ ಡಿಸ್ಕಷನ್, ಒಂದು ಒಳ್ಳೇದಾಗೆ ಆಗುತ್ತೆ. ಇವಾಗ ನನ್ನ ಸ್ನೇಹಿತ ಒಬ್ಬ ಹೇಳ್ದ ಗೌರ್ಮೆಂಟ್ ಕಾಲೇಜವ್ರಿಗೆ ಫೆಸಿಲಿಟಿ ಇಲ್ಲ ಅಂತ. ನಾನೊಬ್ಳು ಪ್ರೈವೇಟ್ ಕಾಲೇಜಿಂದ ಬಂದು ಹೇಳ್ತಾ ಇದ್ದೀನಿ, ನಮಗೆಲ್ಲ ಫೆಸಿಲಿಟೀಸ್ ಇದ್ದರೂ ನಮ್ಗೆ ಅದನ್ನ ನೀಟಾಗಿ ಉಪಯೋಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆ 8 ಗಂಟೆಗೆ ಕಾಲೇಜ್ಗೆ ಹೋದರೆ ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ಬಿಡ್ತಾರೆ. ಎಲ್ಲ ಕಾಲೇಜು ಸೇರಿ ಹೇಳ್ತಾ ಇದ್ದೀನಿ, 4:15 ಅಷ್ಟೊತ್ತಿಗೆ ಬಿಡ್ತಾರೆ. 5:30 ಕೋಚಿಂಗ್ ಸ್ಟಾರ್ಟ್, 5:30 8:30 9 ಗಂಟೆ ತನಕ ಕೋಚಿಂಗ್ ಆಗೋಗುತ್ತೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ ನಾವು ಮನೆ ದೂರ ಇದ್ದರೆ 9:30 10 ಗಂಟೆನೂ ಆಗೋಗುತ್ತೆ. ನಾವು ಮನೆಗೆ ಹೋಗಿ ನೀಟ್ಗೆ ಅಂತ ಯಾವಾಗ ಓದೋದು? ನೀವು ಇದಕ್ಕೆ ಹೇಳ್ಬೋದು, ನೀಟ್ಗೆ ಓದೋರು ನೀವು ಯಾಕೆ ಬೋರ್ಡ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ. ಇವಾಗ ಏನಾಗಿದೆ, ಜನರಲ್ ಮೆರಿಟ್ ಅವ್ರಿಗೆ ಬೇರೆ ಥರ, ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಬೇರೆ ಥರ ಸೀಟ್ಸ್ ಇಟ್ಟಿರೋದ್ರಿಂದ ನಾನೊಬ್ಳು ಜನರಲ್ ಮೆರಿಟ್ ಸ್ಟೂಡೆಂಟಾಗಿ ಹೇಳ್ತಾ ಇದ್ದೀನಿ, ನೀಟ್ ಮೇಲೆ ಫುಲ್ ಡಿಪೆಂಡ್ ಆಗಿರೋದಕ್ಕಾಗಲ್ಲ. ನನಗೆ ನೀಟ್ ಸೀಟ್ ಗ್ಯಾರಂಟಿ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಾನು CET ಬರೀಬೇಕು ಅಂದರೆ CETಗೆ ಬೋರ್ಡ್ಸ್ ಸ್ಕೋರ್ ಕೂಡ ಬೇಕು. ಸೊ ನಾನು ಬೋರ್ಡ್ ಪರ್ಸೆಂಟೇಜಲ್ಲೂ ನಾನು ಚೆನ್ನಾಗಿ ತೆಗಿಬೇಕು. ಸೊ ನಾನು ಯಾವಾಗ ಬೋರ್ಡ್ಸ್ಗೆ ಓದಲಿ, ನಾನು ಯಾವಾಗ ನೀಟ್ಗೆ ಓದಲಿ, ಎರಡು ಹೇಗೆ ಮ್ಯಾನೇಜ್ ಮಾಡೋದು? ಯಾಕಂದರೆ CETಗೆ 50% ಬೋರ್ಡ್ ಸ್ಕೋರ್ ಬೇಕು, ನೀಟಿಗೆ ನೀವು ಬೋರ್ಡ್ ಸ್ಕೋರೇ ತಗೊಳ್ಳಲ್ಲ. ಸೊ ನಾವು ಸ್ಟೂಡೆಂಟ್ಸ್ ಹತ್ರ ನಾವು ಏನು ಮಾಡಬೇಕು? ಆಯ್ತು, ಇದಕ್ಕೆ ಬಹುಶಃ ಬಾಬು ಸರ್ ಉತ್ತರ ಕೊಡಲಿ ಅಂತ ಹೇಳಿ. ಸರ್, ನ್ಯಾಷನಲ್ ನೆಟ್ವರ್ಕ್ ಒಂದರಲ್ಲಿ ಚರ್ಚೆ ಆದಾಗ ವಿದ್ಯಾರ್ಥಿಯೊಬ್ಬ ಮಾತನಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಎಸ್ಪೆಷಲಿ ರಿಸರ್ವೇಷನ್, ಕಾಸ್ಟ್ ಬೇಸಿಸಲ್ಲಿ ರಿಸರ್ವೇಷನ್ನು, ಸ್ಟೇಟ್ ಬೇಸಿಸಲ್ಲಿ ರಿಸರ್ವೇಷನ್ನು, ಕಾಲೇಜ್ ಬೇಸಿಸಲ್ಲಿ ರಿಸರ್ವೇಷನ್ನಿಂದ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಯಾರೂ ಮಾತನಾಡೋದೇ ಇಲ್ಲ. ರಿಸರ್ವೇಷನ್ ಆ ಒಂದು ಏನು ವೇದಿಕೆಯ ಅಡಿಯಲ್ಲಿ ಅನರ್ಹರಿಗೂ ಕೂಡ ಅವಕಾಶ ಸಿಗ್ತಿದೆ, ಅರ್ಹರು ಅವಕಾಶ ಕಳ್ಕೊಳ್ತಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಿಲ್ಲ ಅಂತ ಹೇಳಿ ಆಕ್ರೋಶ ಭರಿತರಾಗಿ ಮಾತನಾಡ್ತಿದ್ದಾರೆ ವಿದ್ಯಾರ್ಥಿಗಳು. ನೋಡಿ ಮಗಳೇ, ಆ್ಯಕ್ಚುಲಿ ಐ ಕೆನಾಟ್ ಕಮೆಂಟ್ ಆನ್ ಎನಿ ಆಫ್ ದೀಸ್ ಸೋ ಕಾಲ್ಡ್ ರಿಸರ್ವೇಷನ್. ಐ ಆಮ್ ನಾಟ್ ರೈಟ್ ಪರ್ಸನ್ ಟು ಸ್ಪೀಕ್ ಅಬೌಟ್ ದಿಸ್. ಆ ಮಗು ಒಂದು ಪ್ರಶ್ನೆ ಕೇಳ್ತು, ಅದಕ್ಕೆ ಮಾತ್ರ ನಾವು ಉತ್ತರ ಕೊಡಬಲ್ಲೆ. ಏನಪ್ಪ ಅಂದರೆ, ಈಗ ಬೋರ್ಡ್ಗೂ ಓದಬೇಕು, CETಗೂ ಓದಬೇಕು, ಇದಕ್ಕೆ ಸೊಲ್ಯೂಷನ್ ಮತ್ತು ನಮ್ಮೆಲ್ಲರದ್ದು ಕಾಮನ್ ಸೊಲ್ಯೂಷನ್. ಈ ನೀಟ್ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಏನು? ಮುಂಚೆ ಕೇಂದ್ರ ಸರ್ಕಾರ ನಡ್ಸೋಕ್ಕೆ ಮುಂಚೆ ರಾಜ್ಯ ಸರ್ಕಾರದಲ್ಲಿ ಪರೀಕ್ಷೆ ನಡೀತಾ ಇತ್ತು ಮಕ್ಕಳೇ. ಅವಾಗ 50% ಇದರಿಂದ ತಗೋತಾ ಇತ್ತು ಮುಂಚೆ ಸ್ಟಾರ್ಟಿಂಗಲ್ಲಿ. ಅದೇ ರೀತಿಯ ಮತ್ತೆ ಒಂದು ಕಾನೂನು ತಂದು ಆಯಾ ರಾಜ್ಯಗಳಿಗೆ ಇದನ್ನು ಮಾಡಿದ್ರೆ, ಇವಾಗ ಕೇಂದ್ರ ಸರ್ಕಾರದ ಏನೋ ಸಮಸ್ಯೆ ಆಯಿತು, ಅದ್ಯಾರೋ ಧರ್ಮೇಂದ್ರ ಪ್ರಧಾನ್, ನನಗೆ ಯಾರು ಅಂತ ಗೊತ್ತಿಲ್ಲ, ಕ್ಷಮಿಸಿ, ಅವರಿಗೆ ರಾಜೀನಾಮೆ ಕೊಡಿ ಅಂದರು, ಏನೋ ರಾಜೀನಾಮೆ ಕೊಟ್ಟರು, ಅದೆಲ್ಲ ಬೇರೆ ವಿಚಾರ. ಇದು ಕರ್ನಾಟಕದಲ್ಲಿ ನಡೆದು ಕರ್ನಾಟಕದ ಸರ್ಕಾರವೇ ಆಗಿದ್ದಿದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿರಲಿಲ್ಲ. ಮತ್ತು ಆಯಾ ರಾಜ್ಯಗಳಿಗೆ ಜವಾಬ್ದಾರಿಗಳನ್ನು ಕೊಟ್ಟರೆ, ಮತ್ತು ನಮ್ಮ CET, ಐ ಟೆಲ್ ಯು ವೆರಿ ಪ್ರೌಡ್ಲಿ, ನಾನು ಕೂಡ ಅಲ್ಲಿ ವರ್ಕ್ ಮಾಡಿದ್ದೀನಿ. CET, ಕರ್ನಾಟಕ CET ಇಡೀ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಮಾದರಿ. ಒಂದೇ ಒಂದು ಮಾಲ್ ಪ್ರಾಕ್ಟೀಸ್ ಅಂದಿಲ್ಲ CETಯಲ್ಲಿ. ನಾವು ಇಷ್ಟು ಚೆನ್ನಾಗಿ ಮಾಡಿರೋರು ನಮ್ಮ CETಯನ್ನು ಬೇರೆ ರಾಜ್ಯದವ್ರು ಬಂದು ಕಾಪಿ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ. ನಾವು ವಿ ಆರ್ ರಿಯಲಿ ಕೇಪಬಲ್ ಆ್ಯಂಡ್ ವಿ ಶುಡ್ ಬಿ ಗಿವನ್ ಪ್ರಾಪರ್ ಚಾನ್ಸ್. ಆ್ಯಂಡ್ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ನಮಗೆ ಉಳ್ಕೊಳ್ಳಿ. ಸರ್ ಹೇಳ್ತಾ ಇದ್ದಿದ್ದು, ಆ ಸರ್ ಹೇಳ್ತಾ ಇದ್ದು, ಎಲ್ಲರೂ ಹೇಳ್ತಾ ಇರೋದು ಅದೇನೆ. ಆಮೇಲೆ ಆ ಮಗು ಹೇಳೋ ಥರ 50% ಈಸ್ ಟೇಕನ್ ಇನ್ ಬಯಾಲಜಿ ಆಲ್ಸೋ ಫಾರ್ PCB, ಫಾರ್ ಟೇಕಿಂಗ್ ಎ ಸ್ಟೂಡೆಂಟ್ ಟು PCB, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, CET, ದೆನ್ ವಿ ವಿಲ್ ಡೆಫಿನೆಟ್ಲಿ ಗೆಟ್ ಎ ವೆರಿ ಈಸಿ ಸೊಲ್ಯೂಷನ್. ನಮ್ಮ ಕರ್ನಾಟಕದ ಸಮಸ್ಯೆ ನಾವು ನೋಡ್ಕೋತೀವಿ, ತಮಿಳ್ನಾಡು ಸಮಸ್ಯೆ ಅವ್ರು ನೋಡ್ಕೊಳ್ಳಿ.
ಎಲ್ಲವನ್ನ ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡಿಬಿಟ್ಟು ಆಮೇಲೆ ಸಮಸ್ಯೆ ತಂದಿಟ್ಬಿಟ್ಟು ಅಲ್ಲಿ ಯಾವುದೋ ಆಯ್ತಪ್ಪ, ಪಂಜಾಬಲ್ಲಿ ಏನೋ ಸಮಸ್ಯೆ ಆಯಿತು, ನನ್ನ ವಿದ್ಯಾರ್ಥಿ ಏನು ತಪ್ಪು ಮಾಡಿದ್ಲು, ಅವಳಿಗೆ ಯಾಕೆ ಪನಿಷ್ಮೆಂಟ್ ಕೊಡಬೇಕು, ಅವಳೇನು ತಪ್ಪು ಮಾಡಿದ್ದಾಳೆ, ಶಿ ಹ್ಯಾಸ್ ನಾಟ್ ಡನ್ ಎನಿ ಮಿಸ್ಟೇಕ್, ಶಿ ಈಸ್ ಸಿಟಿಂಗ್ ಹಿಯರ್, ಶಿ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್. ಆ ಮಗು ಮಧ್ಯೆ ಕೂತಿದ್ದಿಲ್ಲ, ಅದು ಅದ್ಭುತವಾಗಿ ಮಾಡಿತ್ತು ಫಸ್ಟ್ ಪರೀಕ್ಷೆ, ಇವತ್ತಿಲ್ಲ. ಸೆಕೆಂಡ್ ಪರೀಕ್ಷೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ. ಯಾರು ಹೊಣೆ? ಕೇಳಿ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರುವ ವ್ಯವಸ್ಥೆಗೆ ಮುಖ್ಯವಾಗಿ ನಾನು ಧಿಕ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಹೋರಾಟಗಾರರು ಅಲ್ಲಿ ಜಂತರ್ ಮಂತರಲ್ಲಿ ಆಟ ಆಡ್ತಿದ್ರಲ್ಲ, ಅವ್ರಿಗೂ ಕೂಡ ಧಿಕ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೀಟು ಇದೆಯಲ್ಲ, ಅದು ನೀಟ್ ಆಗಿಲ್ಲ, ಅದು ಓವರ್ ಹೀಟ್ ಆಗಿದೆ. ಅದು ನೀಟ್ ಅಲ್ಲ, ಓವರ್ ಹೀಟ್ ಆಗಿದೆ. ಅದರ ಆಕಾರ ಅದೆಲ್ಲ ವಿಕಾರ ರೂಪಕ್ಕೆ ತಳಗಿದೆ. ಅವರ ಸಂಸ್ಕೃತಿ ಇದೆಯಲ್ಲ ತುಂಬ ಅನ್ಯಾಯವಾಗಿದೆ. ಯಾಕೆ ಅಂದರೆ ಒಂದು ಲೇಡಿ, ಯಾರ ಇರಲಿ ಅವ್ರ ಹೆಸರು ಬೇಡ, ಭಾರತಾಂಬೆಯನ್ನ ಬ್ರಿಟಿಷರು ಮೊದಲು ಹಾಡ್ತಾ ಇದ್ರು. ಈಗ ಭಾರತಾಂಬೆಗೆ ಗಂಡ ಯಾರು ಅಂತ ಕೇಳಿದ್ರು. ರೀ, ನಾವು ರಾಷ್ಟ್ರ ಪ್ರೇಮಿಗಳ್ರಿ, ಮುಖ್ಯ ಹೌದು, ನಾವೇನು ಸಮಂಜಸವಾಗಿ ಮಾಡ್ತಾ ಇಲ್ಲ. ಮಕ್ಕಳಿಗೆ ಅನ್ಯಾಯ ಆಗಿರೋ ಬಗ್ಗೆ ನಮಗೂ ನೋವಿದೆ. ಇದಕ್ಕೆ ಉತ್ತರ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಿಸಿದ್ದಾರೆ ನೋಡ್ರಿ. ಅವ್ರಿಗೆ ಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅಲ್ಲ, ಅವರ ಉದ್ದೇಶ ಧರ್ಮ ನಿಂದನೆ. ನಾವು ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವುದೇ ಅನ್ಯಾಯದ ವಿರುದ್ಧ ಹೋರಾಟ ಆಗಲಿ, ಅದು ಯಾರೇ ಆಗಿರಲಿ, ಪ್ರೈವೇಟ್ ಆಗಿ ಹೇಳ್ತೀನಿ, ಆಮ್ ಆದ್ಮಿ ಪಕ್ಷ ಅಲ್ಲಿ ನಿಂತೇ ನಿಲ್ಲುತ್ತೆ. ನಾವು ಇದುವರೆಗೂ ಕೂಡ ಯಾವುದೇ ಪ್ರೊಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು CJP ಅವ್ರ ಜೊತೆ, ನಮ್ಮ ಕ್ಯಾಪ್ ಹಾಕಿಲ್ಲ, ನಾವು ಪಾಲಿಟಿಕ್ಸ್ ಮಾಡಿಲ್ಲ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಆ ಸ್ಟೂಡೆಂಟ್ನ ಅರೆಸ್ಟ್ ಆಗಿದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಬಿಡಿಸ್ಕೊಂಡು ಬಂದ್ರು. ಅದು ನಮ್ಮ ನೈತಿಕತೆ. ಎರಡನೇದು, ಇವ್ರು ಹೇಳ್ತಾ ಇದ್ರು ಅವಾಗಲೇ CJP ಅವ್ರನ್ನ ಹೊಡೆದಿದ್ದೆ ನಾವು ಅಂತ. ಇವಾಗ ಅವ್ರ ಪಕ್ಷದವ್ರು ಹೇಳ್ತಾ ಇದಾರೆ ನಾವು CJP ಅವ್ರ ಜೊತೆ ಇದೀವಿ ಅಂತ. ನಾವು ಅವ್ರ ಜೊತೆಗಿರ್ದ್ವೋ ವಿರುದ್ಧ ಇದೋ ನನಗೆ ಅರ್ಥ ಆಗ್ತಿಲ್ಲ. ಇವ್ರಿಗೆ ಫುಲ್ ಕ್ಲಾರಿಟಿ ತಗೋಬೇಕು. ಡೆಲ್ಲಿ ಪೊಲೀಸ್ ಅವರು ನಾವು ಹೇಳ್ದಂಗೆ ಕೇಳ್ತಾರ? ಡೆಲ್ಲಿ ಪೊಲೀಸ್ ಅವರು ಅವ್ರ ಲಾಟಿನ, ಅಫಿಷಿಯಲ್ ಲಾಟಿನ ಸಿವಿಕ್ ಡ್ರೆಸ್ ಹಾಕಿಸ್ಕೊಂಡು ಒಡ್ಸ್ದವ್ರು ಯಾರು, ಅದನ್ನ BJP ಅವ್ರು ಉತ್ತರ ಕೊಡಬೇಕು. ನಾನು ತಾಮಿನಿ ಅಂತ ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಇವಾಗ ನೀಟ್ ಅಟೆಂಡ್ ಮಾಡಿದ್ದೀನಿ. 2025 ಅಟೆಂಡ್ ಮಾಡಿದೆ. ಆಮೇಲೆ ಒಂದು ವರ್ಷ ಕೋಚಿಂಗ್ ಮಾಡಿ 26 ರೀ ಅಟೆಂಡ್ ಮಾಡಿದೆ. ಆಲ್ರೆಡಿ ನಮಗೆ 1 ಇಯರ್ ಡ್ರಾಪ್ ತೊಗೊಂಡಾಗ ಎಷ್ಟೊಂದು ಪ್ರೆಷರ್ ಇದ್ದಿರುತ್ತೆ. ಮನೇಲಿ ಫಿನಾನ್ಷಿಯಲ್ ಪ್ರೆಷರ್, ನಮಗೆ ಸೆಲ್ಫ್ ಡೌಟ್, ಇದನ್ನೆಲ್ಲ ಮೀರಿಸ್ಕೊಂಡು ನಾವು 2026 ನೀಟ್ ಅಟೆಂಡ್ ಮಾಡಿದ್ವಿ. ಇನ್ನೇನಪ್ಪ ಎಕ್ಸಾಮ್ ಆಯಿತು, ಕೌನ್ಸಿಲಿಂಗ್ ಬಂದು ಸೀಟ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದ ಟೈಮಲ್ಲಿ ಸಡನ್ನಾಗಿ ಎಕ್ಸಾಮೇ ಕ್ಯಾನ್ಸಲ್ ಆಯಿತು. ಫಸ್ಟಿಂದ ಕುತ್ಕೊಂಡು ಓದಬೇಕು ಅಂದಾಗ ಸ್ಟೂಡೆಂಟಾಗಿ ನಮ್ಮ ಮೈಂಡ್ ಸೆಟ್ ಹೆಂಗಿದ್ದಿರುತ್ತೆ. ಮತ್ತು ತಿರ್ಗಾ ರೀನೀಟ್ ಇಕ್ತಾರೆ ಅಂತ ಹೇಳಿದ ಮೇಲೂ ಕೂಡ OMR ಶೀಟ್ ಲೀಕ್ ಆಯಿತು. ಎಥಿಕಲ್ ಹ್ಯಾಕರ್ ಬಂದು NTA ವೆಬ್ಸೈಟ್ನ ಹ್ಯಾಕ್ ಮಾಡಿದ್ರು. ಹೊಸ ಅಪ್ಡೇಟ್ಸ್ನ ಕೇಳಬೇಕಾದ್ರೆ ಓದೋಕ್ಕೆ ಕೂಡ ನಮಗೆ ಫ್ರೀಯಾಗಿ ಮೈಂಡ್ ಸೆಟ್ ಇರಲಿಲ್ಲ. 2026 ಇದ್ದೀವಿ, ಇವಾಗಲೂ ಇದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ಇನ್ನು ಯಾವಾಗ ನಾವು ಫ್ರೀ ಮೈಂಡ್ ಸೆಟ್ಟಿಂದ ಓದೋಕ್ಕಾಗುತ್ತೆ? 2023 ಅಥವಾ 24ರಲ್ಲಿ ನಡೆದ ಒಂದು ಘಟನೆ ಹೇಳಲೇಬೇಕು. CET ಇಯರ್ ಬಹುಶಃ ತಪ್ಪಿರ್ಬೋದು. CET ಪ್ರಶ್ನೆ ಪತ್ರಿಕೆ ಬಂತು. ಅದು ಕಂಪ್ಲೀಟ್ಲಿ ಔಟ್ ಆಫ್ ಸಿಲೆಬಸ್ ಅಂದರೆ ರಿಮೂವ್ ಮಾಡಿದ ಸಿಲೆಬಸ್ಸಿನ ಪ್ರಶ್ನೆಗಳನ್ನು ಕೊಡಲಾಯಿತು. ಸಾಕಷ್ಟು ಜನ ವಿದ್ಯಾರ್ಥಿಗಳು CET ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರ ಬದುಕುಗಳನ್ನು ಕಳ್ಕೊಂಡ್ರು. ಅಲ್ಲೊಬ್ಬರು IAS ಆಫೀಸರ್ ಇದ್ದರು CET ಸೆಲಲ್ಲಿ, ಅವ್ರನ್ನ ಸ್ವಲ್ಪ ದಿನಗಳ ನಂತರ ಸಸ್ಪೆಂಡ್ ಮಾಡಲಾಯಿತು. ಅವರು ಬೇರೆ ಎಲ್ಲೋ ಹೋದರು, ಅದೆಲ್ಲ ಸರಿ. ಆದರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಯ್ತಲ್ಲ, ಲಕ್ಷಾಂತರ ಜನ ಕರ್ನಾಟಕದ ವಿದ್ಯಾರ್ಥಿಗಳಿಗೆ CET ಆ ವರ್ಷದಲ್ಲಿ ದೊಡ್ಡ ಸಮಸ್ಯೆ ಆಯಿತು. ಅದಕ್ಕೆ ಸೊಲ್ಯೂಷನ್ ಸಿಗಲಿಲ್ಲ ಮಗಳೇ. ದೇರ್ ಇಸ್ ನೋ ಸೊಲ್ಯೂಷನ್. ಇವತ್ತು ನೀನು ಕೇಳ್ತಾ ಇದ್ದೆ 2026ರಲ್ಲಿ ನಾವು ಈ ಸ್ಥಿತಿಲಿದ್ದೀವಿ, ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ. ಇದಕ್ಕೆ ಆ್ಯಸ್ ಎ ಟೀಚರ್ ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್ಸ್. ಬಟ್ ದೀಸ್ ಪೀಪಲ್ ಹೂ ಆರ್ ಇನ್ ಟು ಪೊಸಿಷನ್ಸ್, ಅವ್ರು ಆನ್ಸರ್ ಮಾಡಬೇಕಾಗಿರೋದು. ಸಾರಿ ಸ್ಮಿತಾ, ನಂಗೆ ಇದಕ್ಕೆ ಆನ್ಸರ್ ಇಲ್ಲವಾ? ಅವರು ಜಂತರ್ ಮಂತರ್ನಲ್ಲಿ ಅವರು ಸ್ಟೂಡೆಂಟ್ಸ್ಗಳು ಫಸ್ಟ್ ಪ್ರೊಟೆಸ್ಟ್ ಮಾಡಿದ್ದೇ ಕಾಸ್ ಆಗೇ ಮಾಡಿದ್ರು. ನೀಟದ ಬಗ್ಗೆನೇ ಮಾತಾಡಿದ್ರು. ಅನ್ವಾಂಟೆಡ್ ಪೀಪಲ್ ಅದನ್ನು ಬಂದು ಕಂಟಿನ್ಯೂ ಮಾಡಿದ್ರು. ಎಂಡ್ ಅಪ್ ವಿತ್ ಪಾಲಿಟಿಕ್ಸ್ನಲ್ಲಿ ಆಗೋಯ್ತು. ನಾವು ಒಂದೇ ಒಂದು ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಓಕೆ, ನಂಬರ್ 1 ಕಾಂಗ್ರೆಸ್ನವರು ಇಷ್ಟೊತ್ತವರೆಗೂ ನಾವು ಸಪೋರ್ಟ್ ಮಾಡಿದ್ವಿ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ, ಹಾಗಾದರೆ ಬಳ್ಳಾರಿ ಮತ್ತು ಚಿತ್ರದುರ್ಗದಲ್ಲಿ ನೀಟ್ ಟೈಮ್ನಲ್ಲಿ ಯಾಕೆ ಗಲಾಟೆ ಆಯಿತು? ನಂಬರ್ 1. ನಂಬರ್ 2, BJP ಅವರು ಇಷ್ಟು ದಿವಸ ಮಕ್ಕಳುಗಳವ್ರು ಬೀದಿಗೆ ಇಳಿದ್ರು ಯಾಕೆ ಪ್ರಾಪರ್ ಟೈಮ್ಗೆ ಅವ್ರಿಗೆ ಆನ್ಸರ್ಸ್ ಮಾಡೋಕ್ಕೆ ಆಗಲಿಲ್ಲ? ನಂಬರ್ 3, ಕೇಜ್ರಿ ಅಗರ್ವಾಲ್ನವರು ರೋಡ್ಗೆ ಬಂದು ಬೀದಿಗೆ ಇಳಿದು ಜೈಲಿಂದ ಹೊರಗೆ ಬಂದು ಓಕೆ CJP ಅನ್ನೋ ಒಂದು ಪ್ರೊಟೆಸ್ಟ್ನ ತಗೊಂಡು ಬರೋವರೆಗೂ ನಿಮ್ಗಳಿಗೆ ಅದಕ್ಕಿಂತ ಮುಂಚೆ ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ? ನಂಬರ್ 3, ಕಾಂಗ್ರೆಸ್ನಲ್ಲಿ ಯಾವಾಗ ನೋಡು ಖರ್ಗೆ ಅವರು
RSSನವರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ, ರಿಜಿಸ್ಟ್ರೇಷನ್ಸ್ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಗಲಾಟೆ ಮಾಡಿದವರು ಅನ್ರಿಜಿಸ್ಟರ್ಡ್ ಆಗಿರೋ CJP ಅವರು ಮಾಡಿರುವಂಥ ಇಷ್ಟೊಂದು ದೊಡ್ಡ ಗಲಾಟೆಗೆ ಎಷ್ಟೊಂದು ಸ್ಟೂಡೆಂಟ್ಸ್ಗಳು ಎಷ್ಟೊಂದು ಬಲಿಗಳಾಗಿದ್ದಾರಲ್ಲ, ಅದಕ್ಕೆಲ್ಲ ಇಷ್ಟು ಜನ ನೀವು ಏನು ಆನ್ಸರ್ ಮಾಡ್ತೀರಾ? ದಿಸ್ ಇಸ್ ವಾಟ್ ಐ ವಾಂಟ್ ಟು ಆಸ್ಕ್. ಆಯ್ತು, ಇಷ್ಟೊಂದು ಪ್ರಶ್ನೆಗೆ ನನಗೆ ಎಷ್ಟು ಉತ್ತರ ಬರುತ್ತೆ ಗೊತ್ತಿಲ್ಲ. ಬಹುಶಃ ಚಾಣಕ್ಯ ಅವರು ಉತ್ತರ ಕೊಟ್ಬಿಡ್ಲಿ. ಪಾಲಿಟಿಷಿಯನ್ಸ್ ಬೇಸಿಕಲಿ ಯಾರು ದಾಯಿತ್ವವನ್ನ ತೋರಿಸಬೇಕು ಅವರ ಲೇಟ್ ರಿಯಾಕ್ಷನ್ಗಳು. ಕರ್ನಾಟಕದಲ್ಲಿ KPSC ಇಂದ ಹಿಡಿದು ನೀಟ್ವರೆಗೂ ಕೇಂದ್ರ ಸರ್ಕಾರದ ರಿಯಾಕ್ಷನ್ಗಳು ಲೇಟ್ ಆಗ್ತಿರೋದ್ರ ಬಗ್ಗೆ ಅಸಮಾಧಾನ. ಮೇಡಮ್, ಇವತ್ತು ಕೇಂದ್ರ ಸರ್ಕಾರ ತಗೊಂಡ್ರೆ ನೀಟ್ ಎಕ್ಸಾಮ್ ಮಾಡಿದ್ರು ಅದರಲ್ಲಿ ಲೋಪಗಳು. ಫಾರ್ ಎಕ್ಸಾಂಪಲ್, ಇವಾಗ SSC GD ತಗೊಳ್ಳಿ ಮೇಡಮ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಸೇನೆಗೆ ಆಯ್ಕೆ ಆಗ್ತಕ್ಕಂಥ ನೇಮಕಾತಿ ಪರೀಕ್ಷೆಲ್ಲೂ ಕೂಡ ಇದೇ ರೀತಿ ಅಕ್ರಮ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಂಟ್ರಲ್ ಹೋಗಿ ಇವತ್ತು ಮೊಬೈಲ್ ಓಪನ್ ಮಾಡಿಕೊಂಡು ಅಲ್ಲಿ ಪರೀಕ್ಷೆಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಇವತ್ತು ಹಂಗಂದ್ರೆ ಯಾವ ಸಂಸ್ಥೆನ ನಂಬಿ ಇವತ್ತು ನಾವು ಪರೀಕ್ಷೆಗೆ ಹಾಜರಾಗಬೇಕು? ಎಷ್ಟೋ ವರ್ಷ ಪ್ರಿಪರೇಷನ್ ಇರ್ತಾರೆ ಮೇಡಮ್, 5 years, more than 5 years. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲೇ ತಗೊಳ್ಳಿ, ಈ ಸರ್ಕಾರ ನಮ್ಮ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂತು, ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಇಮಿಡಿಯೇಟ್ ಆಗಿ 1 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಈ ರಾಜ್ಯದಲ್ಲಿ ಇರ್ತಕ್ಕಂಥ 70% ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ವಿ. ಆದ್ರೆ 3 ವರ್ಷ ಬೇಕಾಗಿತ್ತ ಇವ್ರಿಗೆ ನೇಮಕಾತಿ ಮಾಡೋದಕ್ಕೆ. ಇವಾಗ ನೇಮಕಾತಿ ಆಗಿರೋದಿಲ್ಲ ಮೇಡಮ್, ಪ್ರತಿ ದಿವಸ ಮೋರ್ ದನ್ 5 to 10,000 ಆಸ್ಪಿರೆಂಟ್ಸ್ ಗಳದ್ದು ವಯೋಮಿತಿ ಮುಗಿತಾ ಇದೆ. ಪಾಪ ಅವರೆಲ್ಲ ಏನ್ ಮಾಡ್ಬೇಕು ಮೇಡಮ್? ಇದನ್ನೇ ಮೆಚ್ಕೊಂಡು ಕೂತಿರೋರು. ಅದರಲ್ಲೂ ವಿಶೇಷವಾಗಿ ಇನ್ನೊಂದು ವಿಚಾರ ಹೇಳಬೇಕು, ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗ ಯುವಕರು, ಅವ್ರಿಗೆ ಮೇಡಮ್ ಎಜುಕೇಶನ್ ಆದ್ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂತ ಅಲ್ಲಿ IT ಹಬ್ ಇರೋದಿಲ್ಲ. ಉತ್ತರ ಕರ್ನಾಟಕ ಭಾಗ ಆಗಿರ್ಲಿ, ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಲಿ, ಇವತ್ತು ಅವ್ರು ಏನೇ ಬರ್ಬೇಕಂದ್ರೆ ಬೆಂಗಳೂರಿಗೆ ಬರ್ಬೇಕು. ಇವತ್ತು ಬೆಂಗಳೂರಿಗೆ ಬಂದ್ರೆ ನಮ್ಮ ಕನ್ನಡಿಗರಿಗೆ ಅವಕಾಶನೇ ಇಲ್ಲ ಮೇಡಮ್. ಹೊರ ರಾಜ್ಯದಿಂದ ಬಂದಿರೋರಿಗೆ ಇವತ್ತು ಇಲ್ಲಿ ಕೇಂದ್ರ ಬಿಂದು ಆಗಿದೆ ಇವತ್ತು ನಮ್ಮ ರಾಜ್ಯ. ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಯಾವ ಸರ್ಕಾರಕ್ಕೂ ಅನ್ಸ್ಲಿಲ್ವಾ? ಕನ್ನಡಿಗರದು ಓಟ್ ಬೇಕು, ನಿಮ್ಗೆ ರಾಜಕಾರಣ ಮಾಡ್ಬೇಕು, ಬೇಳೆಕಾಳು ಬೇಯಿಸ್ಕೋಬೇಕು. ಆದ್ರೆ ಇವತ್ತು ಅವರ ಉಜ್ವಲ ಭವಿಷ್ಯಕ್ಕೆ ಯೋಚನೆ ಮಾಡ್ತಕ್ಕಂತ ಯಾವ ನೈತಿಕತೆ ಇದೆ ಇವತ್ತು ನಿಮ್ಗೆ ಅಂತ ಪ್ರಶ್ನೆ ಮಾಡ್ತಾ ಇದೀವಿ. ಈ ಪ್ರೊಟೆಸ್ಟ್ ಹೆಸರಲ್ಲಿ ಉಮರ್ ಖಾಲಿದ್, ಶಾಜಿಲ್ ಇಮಾಮ್ ಹೆಸರು ಎಲ್ಲಾ ಕಡೆ ಡೆಲ್ಲಿಯಿಂದ ಹಿಡ್ಕೊಂಡು ಬೆಂಗಳೂರಲ್ಲೂ ಕೂಡ ನಾವು ನೋಡಿದಿರಿ. ಪ್ರೊಟೆಸ್ಟ್ ಅಲ್ಲೇ ಬರೀ ಶಾಜಿಲ್ ಇಮಾಮ್ ಪರ ಇಲ್ಲ, ಅದ್ರಲ್ಲಿ ಅವಾಚ್ಯವಾಗಿ ಬೆಂಗಳೂರು ಪೊಲೀಸರು ನಿಂದಿಸಿದ್ದಾರೆ. ಅದ್ರ ಬಗ್ಗೆ ಒಂದು ಕ್ರಮ ತಗೊಂಡಿಲ್ಲ. 24 hours ಆಗಿದೆ, ನಿನ್ನೆಯಿಂದ ಟಿವಿಯಲ್ಲಿ ಬಂದ್ರು ಕೂಡ ಇನ್ನೂವರೆಗೂ ಕ್ರಮ ಯಾಕೆ ಬೆಂಗಳೂರು ಪೊಲೀಸ್ ತಗೊಂತಾ ಇಲ್ಲ? ನನ್ನ ಪ್ರಶ್ನೆ. ಶಾರ್ಜಿಲ್ ಇಮಾಮ್ ಯಾರಪ್ಪ? UAPA ಕಾಯ್ದೆ ಅಡಿಯಲ್ಲಿ ಅರೆಸ್ಟ್ ಆಗಿರುವವರು. ಉತ್ತರ ಕೊಡಿ, ಬೇಗ ಉತ್ತರ ಕೊಡಿ. ಶಾರ್ಜಿಲ್ ಇಮಾಮ್ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಸ್ಟೂಡೆಂಟ್ ಲೈಕ್ ಯು, ಗೊತ್ತಾಯ್ತಾ? ಉಮರ್ ಖಾಲಿದ್ ಇಸ್ ನಾಟ್ ಎ ಟೆರರಿಸ್ಟ್, ಹಿ ಇಸ್ ಎ ಸ್ಟೂಡೆಂಟ್ ಲೈಕ್ ಯು. ಸರ್ಕಾರ ಅವರನ್ನ ಅವ್ರ ಬಾಯಿ ಮುಚ್ಚೋದಕ್ಕೋಸ್ಕರ ಅನ್ಲಾಫುಲ್ ಆಗಿ ಅವರು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು UAPA ಕೇಸ್ ಹಾಕಿದ್ದಾರೆ. ಕಳೆದ 5 ವರ್ಷಗಳಿಂದ ಆ ಒಂದು ಯಾವುದೇ ತನಿಖೆಯನ್ನು ಕೂಡ ಮಾಡದಲೆ, ಕೋರ್ಟ್ ಅಲ್ಲಿ ಅವ್ರ ಬಗ್ಗೆ ಯಾವುದೇ ಚರ್ಚೆ ಕೂಡ ಮಾಡದಲೆ ಅವ್ರನ್ನ 5 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದೀರಿ? ಅವ್ರ ಬಗ್ಗೆ ಕೋರ್ಟ್ ಒಳಗಡೆ ಪ್ರಶ್ನೆ ಮಾಡಿ, ಕೋರ್ಟ್ ಅವ್ರಿಗೆ ಶಿಕ್ಷೆ ವಿಧಿಸ್ಲಿ. ಯಾಕೆ ಅವ್ರನ್ನ ಯಾವುದೇ ಕಾರಣ ಇಲ್ಲದೆ ಮುಚ್ಚಿಟ್ಟಿದ್ದೀರಿ? ಇವ್ರ ಪ್ರಕಾರ ಹೇಳೋದಾದ್ರೆ ಆಗ ಈ ದೇಶದಲ್ಲಿ ವಿದ್ಯಾರ್ಥಿ ಅಂತ ಶೆಲ್ಟರ್ ತಗೊಳ್ಳಂತವ್ರು ಮತ್ತಿನ್ಯಾರು ಅಂತ ಶೆಲ್ಟರ್ ತಗೊಳ್ಳಂತವ್ರು ನಮ್ಗೆ ದೇಶನ ತುಕಡೆ ಮಾಡ್ಬಿಡ್ತೀನಿ ಅಂದ್ರೆ ಸರ್ಕಾರ ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ಬೇಕಾ? ಪೊಲೀಸರು ಬಾಯಿ ಮುಚ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಚಿಕನ್ ನೆಕ್ ನ ಕಟ್ ಮಾಡ್ತೀನಿ ಅಂತಂದ. ನಾನು ಇದೇ ಮನಸ್ಥಿತಿ ಹೇಳಿದ್ದು ಕಾಂಗ್ರೆಸ್ ಅವ್ರದ್ದು. ಗೃಹ ಸಚಿವ ಪ್ರಿಯಾಂಕಾ ಖರ್ಗೆನೆ ಓಪನ್ ಆಗಿ ಸಪೋರ್ಟ್ ಮಾಡಿರ್ಬೇಕಾದ್ರೆ ಉಮರ್ ಖಾಲಿದ್ಗೆ ಇನ್ ಕಾಂಗ್ರೆಸ್ ಕಾರ್ಯಕರ್ತರು ವಕ್ತಾರರು ಸಪೋರ್ಟ್ ಮಾಡಿದ್ರೆ ಇರ್ತಾರಾ? ನಾನು ಈ ವರ್ಷ ನೀಟ್ ಕೊಟ್ಟಿದ್ದೀನಿ. ಮತ್ತು ನನಗೇನು ಅಂದರೆ ರಿಪೀಟರ್ಸ್ ತೊಗೊತೀವಿ, ಹೌದು. ಆಮೇಲೆ ಸೀಟ್ ಸಿಗುತ್ತಾ? ಇಲ್ಲ. ತುಂಬ ಜನ ಈ ಸತಿ ನೋಡಿದ್ರೆ ಅಬ್ರಾಡಿಗೆ ಸ್ಟಡಿಗೆ ಹೋಗ್ತಿರೋದು ಆಲ್ಮೋಸ್ಟ್ 20 lakhs ಮೇಲೆ ಹೋಗ್ತಿದ್ದಾರೆ ಪ್ರತಿ ಇಯರ್. ಇಸ್ ಆರ್ ಕಂಟ್ರೀಸ್ ಎಜುಕೇಷನ್ ಸಿಸ್ಟಮ್ ನಾಟ್ ದಟ್ ರಿಸೋರ್ಸ್ಫುಲ್? ಈಗ 20 lakh ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಕಂಟ್ರಿಲಿ ಏನಷ್ಟು ಅವೈಲಬಿಲಿಟಿ ಇಲ್ವಾ? ಅಥವಾ ಅಷ್ಟು ರಿಸೋರ್ಸ್ ಕೊಡ್ತಿಲ್ವಾ ನಮಗೆ? ಖಂಡಿತ ನಮ್ಮ ದೇಶದಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಆರ್ಗ್ಯೂ ಮಾಡ್ಕೋಬೋದು, ಏನು ಬೇಕಾದ್ರೆ ಆರ್ಗ್ಯೂ ಮಾಡ್ಬೋದು. ಬಟ್ ದ ಎಜುಕೇಷನ್ ಸಿಸ್ಟಮ್ ವಾಟ್ ವಿ ಆರ್ ಗೋಯಿಂಗ್, ನಾವೇನು ಹೌದು, ಅಲ್ಲಿಂದ ಬಂದ ಮೇಲೆ ಇಲ್ಲೊಂದು ಪರೀಕ್ಷೆ ಬರೀಬೇಕು ಮಗಳೇ. ನಮ್ಮಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಲ್ಲ, ಆದರೆ ಎಲ್ಲ ಫೆಸಿಲಿಟೀಸು ಉಳ್ಳವರ ಪಾಲಿಗೆ ಹೋಗ್ತಾ ಇದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹೋಗಬೇಕಾಗಿದೆ. ಉಳ್ಳವರು ಟ್ಯೂಷನ್ಗಳಿಗೆ ಹೋಗ್ತಾರೆ, ಬಡವರು ಟ್ಯೂಷನ್ಗೆ ಹೋಗೋಕ್ಕಾಗೋದಿಲ್ಲ, ಕಡಿಮೆ ಅಂಕಗಳು ಬರ್ತದೆ. ಕಡಿಮೆ ಅಂಕಗಳು ಬರುವಾಗ ಅನಿವಾರ್ಯವಾಗಿ ಸಾಲ ಸೋಲ ಮಾಡಿ ಬೇರೆ ಕಡೆ ಹೋಗ್ಬೇಕಾಗುತ್ತೆ.
ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ನಿಜವಾಗ್ಲೂ ಅದ್ಭುತವಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ ಮಗ. ಐ ಥಿಂಕ್ ಎವ್ರಿಬಡಿ ವಿಲ್ ಅಕ್ಸೆಪ್ಟ್ ದಿಸ್. ಅವ್ರು ಹೇಳ್ತಾ ಇದ್ರು ತುಕಡೆ ಗ್ಯಾಂಗು ಯಾವ್ದ್ಯಾವುದೋ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಎಲ್ಲ ಜಂತರ್ ಮಂತರ್ಗೆ ಬರ್ತಾ ಇದಾರಂತ. ಆ ಜವಾಬ್ದಾರಿ ಹೋಮ್ ಮಿನಿಸ್ಟ್ರಿಗೆ ಇರೋದು. ಇವಾಗ ರಿಸಿಗ್ನೇಷನ್ ಏನಕ್ಕೆ ತಗೊಳ್ತಾ ಇದೀವಿ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಕೆಲಸ ಮಾಡಿಲ್ಲ ಅಂತ ಅವ್ರ ಹತ್ರ ರಿಸಿಗ್ನೇಷನ್ ಕೇಳ್ತಾ ಇದೀವಿ. ಇವಾಗ ಇವ್ರು ಕೇಳ್ತಾ ಇರೋ ಪ್ರಶ್ನೆಗೆ ಹೋಮ್ ಮಿನಿಸ್ಟರ್ ಫೇಲ್ಡ್ ಆಗಿದ್ದಾರೆ ಅಂದ್ರೆ ನೆಕ್ಸ್ಟ್ ಅವ್ರ ರಿಸಿಗ್ನೇಷನ್ ಕೇಳ್ತೀವಿ, ಅದಕ್ಕೆ ಇವ್ರು ಉತ್ತರ ಕೊಡಬೇಕು. ಮೋಹನ್ ವಿಶ್ವ ಅವರು ಉತ್ತರ ಕೊಡ್ಲಿ. ಅಲ್ಲ, ಹೆಂಗಿದೆ ಇವ್ರದ್ದು ಅಂತ ಹೇಳಿದ್ರೆ, ಅವ್ರನ್ನ ವಿರೋಧ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೆ ಅಥವಾ ತಗೊಂಡೋಗಿ ಕೋರ್ಟ್ಗೆ ಹಾಕಿದ್ರೆ ನೀವು ಯಾಕೆ ಅವ್ರನ್ನ ಹಾಕಿದ್ರಿ, ಏನಕ್ಕೆ ಅವ್ರು ಮಾಡಿದ್ರು, ಏನ್ ಮಾತಾಡಿದ್ರು ಅಂತ ಪ್ರಶ್ನೆ ಕೇಳೋದು. ಇಲ್ಲಿ ಚರ್ಚೆ ಬಂದಾಗ ನೀವ್ ಯಾಕೇನು ಮಾಡಿಲ್ಲ ಅಂತ ಕೇಳೋದು. ಒಂದ್ ಸ್ಟ್ಯಾಂಡ್ ಕ್ಲಿಯರ್ ಆಗಿ ಒಪ್ಕೊಳ್ಳಿ, ನೀವು ದೇಶದ್ರೋಹಿಗಳ ಪರವಾಗಿದ್ದೀರಾ ಅಂತ ಸರ್. 2016ರಲ್ಲಿ ಈ ಸೆಕೆಂಡ್ PUC ಪೇಪರು ಈ 2 ಟೈಮ್ಸ್ ಒಂದೇ ರಾಸಾಯನಿಕ ಶಾಸ್ತ್ರ ಪೇಪರು 2 ಟೈಮ್ಸು ಏನು ಲೀಕ್ ಆಯಿತು. ನೀವೇನು ಇದು ತಗೊಳ್ಲಿಲ್ಲ, ಏನಂದ್ರೆ ಯಾವುದೇ ರಾಜೀನಾಮೆ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಅಲ್ಲಲ್ಲ, ಇಲ್ಲಿ ನೋಡಿ, ಒಂದು ತಪ್ಪಿಗೆ ಇನ್ನೊಂದು ತಪ್ಪು ಸಮರ್ಥನೆ ಅಲ್ಲ. ಯಾವತ್ತೋ ಅವ್ರು ಯಾರೋ ರಾಜೀನಾಮೆ ಕೊಡಲಿಲ್ಲ, ಇವ್ರನ್ನೂ ಕೊಡಿಸ್ಬೇಡಿ ಅಂತ ಹೇಳೋದ್ರೊಳಗೆ ಅರ್ಥ ಇಲ್ಲ. ಇವಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗಾಗಿದೆ ಅಂದರೆ ಕೋಚಿಂಗ್ ಇಲ್ಲದೆ ನಾವೇನೂ ಮಾಡೋಕ್ಕೆ ಆಗಲ್ಲ. ಹಾಗಿದ್ರೆ ನೀವು ಕಿತ್ತಾಡ್ಕೊಂಡು ಬದ್ರು ಯಾಕೆ ನೀವು ಏನಾದರೂ ಮಾಡೋಕ್ಕಾಗಲ್ಲ? ಕೋಚಿಂಗ್ ಇದು ಕೇಳಲಿಕ್ಕೆ ಬಹಳ ಸಿಂಪಲ್ ಅನ್ಸುತ್ತೆ. ಬಹುಶಃ ಈ ಕೋಚಿಂಗ್ ಮಾಫಿಯಾ ಅಂತ ನಾನು ಆಗ್ಲೇ ಚಾಣಕ್ಯ ಅವ್ರು ಕೇಳಿದೆ, ನಿಮಗೂ ಆ ಪ್ರಶ್ನೆ ಕೇಳ್ತೀನಿ ಸರ್. ಕ್ವಶನ್ ಪೇಪರ್ ಲೀಕ್ ಆಯ್ತು, ಅಶೋಕ್ ಸರ್ ಕೂಡ ಉತ್ತರ ಕೊಡ್ಬೋದು ಇದಕ್ಕೆ. ಕೋಚಿಂಗ್ ಮಾಫಿಯಾ ಈ ಪ್ರಶ್ನೆ ಪತ್ರಿಕೆ ಲೀಕ್ ನಲ್ಲೂ ಕೂಡ ಇದ್ದಾರೆ. ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ತಮಗ್ ಬೇಕಾದ ಇನ್ಸ್ಟಿಟ್ಯೂಷನ್ಗಳಿಗೆ ಜಾಯಿನ್ ಆಗದೆ ಇರೋ ರೀತಿಯಲ್ಲೂ ಕೂಡ ಕೋಚಿಂಗ್ ಮಾಫಿಯಾ ಅನ್ನೋದಿದೆ ಅಂತ ಹೇಳಿ ಬಹುಶಃ ಬಾಬು ಸರ್ ಉತ್ತರ ಕೊಡ್ಲಿ. ಅದಾದ್ಮೇಲೆ ಅಶೋಕ್. ಕಾಂಗ್ರೆಸ್ಸು, BJP, AAP, JDS ಅದು ಯಾವ್ದ್ರ ಪಾತ್ರ ಎಷ್ಟಿದೆಯೋ ಗೊತ್ತಿಲ್ಲ. ಕೋಚಿಂಗ್ ಮಾಫಿಯಾದ ಮಾತ್ರ ಈ ಒಂದು ಪೇಪರ್ ಲೀಕಲ್ಲಿ 100% ಇಲ್ಲ, 200% ಇದೆ. ಕೋಚಿಂಗ್ ಮಾಫಿಯಾದೇ ಇದು 100%, ನೋ ಡೌಟ್ ಅಬೌಟ್ ಇಟ್. ಯಾವ್ಯಾವ ಪಕ್ಷದವ್ರು ಇದ್ದಾರೋ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಬೇಕಾಗಿಲ್ಲ. ಈಗ ನಂದೇ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ ಅಂತ ಅಂದ್ಕೊಳ್ಳಿ, ನಾನು ಪೇಪರಲ್ಲಿ ಆ್ಯಡ್ ಮಾಡಬೇಕು, ನಿಮ್ಮ ಚಾನಲಲ್ಲಿ ಆ್ಯಡ್ ಕೊಡಬೇಕು, ಇನ್ಯಾವುದೋ ಚಾನಲಲ್ಲಿ ಆ್ಯಡ್ ಕೊಡಬೇಕು, ನಾನು ತುಂಬ ದುಡ್ಡು ಖರ್ಚು ಮಾಡಬೇಕು. ತುಂಬ ದುಡ್ಡು ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ಸ್ಟೂಡೆಂಟ್ಸಿಗೆ ಸುಳ್ಳು ಹೇಳಿ ಅಡ್ಮಿಷನ್ ಮಾಡಿಸ್ಕೋಬೇಕು. ಸರ್ಕಾರ ಇದು ಯಾವುದೂ ಮಾಡಬೇಕಾಗಿಲ್ಲ. ಸರ್ಕಾರ ಅವ್ರಿಗೆ ಕಡಿಮೆ ಖರ್ಚಲ್ಲೇ ಎಲ್ಲ ಜಾಹೀರಾತು ಎಲ್ಲ ಸಿಗ್ತದೆ. ನಾನು ಟ್ಯೂಷನ್ಗೆ ಯಾರನ್ನೋ ಟೀಚರ್ನ ಕರ್ಕೊಬಂದು ಮಾಡಿಸ್ಬೇಕು, ಇವರಲ್ಲೇ 100 ಜನ ಪ್ರತಿಭಾವಂತರಿದ್ದಾರೆ, ಇವರಲ್ಲಿ ಕರೆಕ್ಟಾಗಿ ಕ್ವಾಲಿಟಿಯನ್ನು ಕೊಟ್ಟರೆ ಯಾಕೆ ಲಕ್ಷಾಂತರ ರೂಪಾಯಿಯನ್ನು ವಿದ್ಯಾರ್ಥಿಗಳ ಪೋಷಕರು ಪ್ರೈವೇಟ್ ಕಾಲೇಜ್ಗಳಿಗೆ, ಪ್ರೈವೇಟ್ ಟ್ಯೂಷನ್ಗಳಿಗೆ ಕೊಡ್ತಾರೆ? ಪ್ಲೀಸ್ ಗಿವ್ ಕ್ವಾಲಿಟಿ ಟು ಅವರ್ ಸ್ಟೂಡೆಂಟ್ಸ್. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರಗಳು, ಯಾವ್ದಾದ್ರು ಸರ್ಕಾರ ಆಗಲಿ ನನಗೆ ಗೊತ್ತಿಲ್ಲ, ಆ್ಯಂಡ್ ರಿಯಲಿ ಐ ಡು ನಾಟ್ ನೋ ವಿಚ್ ಗೌರ್ಮೆಂಟ್ ಈಸ್ ಗೋಯಿಂಗ್ ಆನ್ ನೌ ಡೇಸ್. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್. Please do something to the students who really need something. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮಾಡಿದ್ರು ಯಾವುದೇ ಗಲಾಟೆ ಆಗ್ದಿರೋದು ಈ CJP ಬಂದಾಗ ಯಾಕೆ ಈ ರೀತಿ ದೇಶ ವಿರೋಧಿ ಕೃತ್ಯಗಳು ಹೆಚ್ಚಾಯಿತು. ಮತ್ತು ಬರೀ ನೀಟು ಮತ್ತು CET ಬಗ್ಗೆ ಮಾತಾಡೋರು, ಮೊನ್ನೆ ನಾನು ಯೂನಿವರ್ಸಿಟಿ ಎಕ್ಸಾಮ್ ಬರ್ದಿದ್ದೀನಿ, ಕ್ವಶನ್ ಪೇಪರ್ ಕೊಡುವಾಗ ಅದು ಯಾವುದೂ ಸೀಲ್ ಆಗಿರಲ್ಲ. ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಬರೀ ನೀಟ್ CET ಅಂತ ಬರೀ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ಯಾಕೆ ಮಾತಾಡ್ತೀರಾ? ಅಶೋಕ್ ಅವರು ಉತ್ತರ ಕೊಡ್ಲಿ. ನೆಕ್ಸ್ಟ್ ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಆಮ್ ಆದ್ಮಿ ಪಕ್ಷ ಹಲವಾರು ಬಾರಿ KPSC ಹಗರಣದ ವಿರುದ್ಧ, PSI ಹಗರಣ ವಿರುದ್ಧ ಯಾವುದೇ ರೀತಿಯಾದ ಸ್ಟೂಡೆಂಟ್ಗೆ ಅನ್ಯಾಯ ಆಗ್ತಿದ್ರೆ ನಾವು ಯಾವಾಗಲೂ ಅವ್ರ ಪರ ನಿಂತಿರ್ತೀವಿ. ಅದ್ರ ಬಗ್ಗೆ ನೀವೇನು ಹೇಳೋದು ಮಾಹಿತಿ ಗೊತ್ತಿಲ್ಲ. ಇದು ಕಾಲ್ ಆದ್ಮೇಲೆ ನಮ್ಮ ಟೀಮ್ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾರೆ, ಹೇಳಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನೂ ಒಂದ್ಸಲ ಹೇಳ್ತೀವಿ, CJP ಆಮ್ ಆದ್ಮಿ ಪಾರ್ಟಿದಲ್ಲ, ಅವ್ರು ಮಾಡ್ತಿದ್ದಾರೆ, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವರು ಒಂದು ಪ್ರಶ್ನೆ ಕೇಳಿದ್ರು, ಉತ್ತರ ಕೊಟ್ಬಿಡ್ತೀನಿ. ದೆಹಲಿಯಲ್ಲಿ ನಾವು ಎಜುಕೇಷನ್ ಸಿಸ್ಟಮ್ನ ಯಾವ ರೀತಿ ಡೆವಲಪ್ ಮಾಡಿದ್ವಿ ಅಂದರೆ, ಪ್ರೈವೇಟ್ ಸ್ಕೂಲ್ನ ಬಿಟ್ಬಿಟ್ಟು ಮಕ್ಳುಗಳು ಗೌರ್ಮೆಂಟ್ ಸ್ಕೂಲ್ ಸೇರಿಕೊಂಡ್ರು. ಅವಾಗ ಈ ಟ್ಯೂಷನ್ ಮಾಫಿಯಾನ ಕಿಲ್ ಮಾಡೋದಕ್ಕೆ ನಮಗೆ ಡೆಲ್ಲಿಲಿ ಆಯಿತು. ಅದೇ ಸಿಸ್ಟಮ್ನ ನಾವು ಪ್ರತಿಯೊಂದು ಕಡೆ ತರಬೇಕಂದ್ರೆ ಮೊದಲು ಇವತ್ತು ಯಾರ್ಯಾರ ಪೊಲಿಟಿಷಿಯನು ತಮ್ಮದೇ ಆದ ಟ್ಯೂಷನ್ ಸೆಂಟರು, ತಮ್ಮದೇ ಆದ ಸ್ಕೂಲ್ಗಳು ಓಪನ್ ಮಾಡಿರ್ತಾರಲ್ಲ, ಕರ್ನಾಟಕದ ಭಾರತದಲ್ಲಿ ಒಂದು ಕಾಯ್ದೆ ತರಬೇಕು, ಯಾವ ಪೊಲಿಟಿಷಿಯನ್ಗೂ ತನ್ನದೇ ಆದ ಕಾಲೇಜ್ ಸ್ಕೂಲ್ ಓಪನ್ ಮಾಡೋಕ್ಕೆ ಅರ್ಹತೆ ಇಲ್ಲ ಅಂತ. ಅವಾಗಲೇ ನಮ್ಮ ಸಿಸ್ಟಮ್ ಸರಿ ಹೋಗೋದು. ಈಗ ಫಸ್ಟ್ ಆಫ್ ಆಲ್ ಇದು ಸ್ಟೂಡೆಂಟ್ಸ್ದು ಗಲಾಟೆ ಆಗಲೇಬಾರ್ದಾಗಿತ್ತು, 0 ಟಾಲರೆನ್ಸ್ ಇರಬೇಕಾಗಿತ್ತು. ಹಾಗಾಗಿ ಇವಾಗ ನೀವು ಕೆಲವ್ರು ಹೇಳ್ತಿದ್ರಿ ನಕಲಿ ಪೊಲೀಸು, ಕೆಲವ್ರು ಹೇಳ್ತಿದ್ರಿ ನಕಲಿ ಸ್ಟೂಡೆಂಟ್ ಅಂತ. ಇದಕ್ಕೆ ನಾನು ಕೇಳ್ತಾ ಇರೋದಂತಂದ್ರೆ, ಮಾಧ್ಯಮಗಳಾಗಲಿ ಯಾರಾದರೂ ಆಗಲಿ ದಯವಿಟ್ಟು ನೈಜ ವರದಿನ ನಿಮ್ಮ ವಾಹಿನಿ ಮುಖಾಂತರನೇ ಕೊಡ್ಸಕ್ಕಾಗುತ್ತಾ? ಆಯ್ತು.
ಇದಕ್ಕೆ ಉತ್ತರವಾಗಿ ಸರ್ ಪ್ಲೀಸ್, ನಾನು ಅವಾಗಲೇ ಹೇಳಿದ್ದೀನಿ 4 ಜನ ಆಮ್ ಆದ್ಮಿಯವ್ರು ಒಬ್ರು ಡಿಸೈಡ್ ಮಾಡ್ಕೊಳ್ಳಿ ಅಂತ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ಸರ್, ನಿಜವಾದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕ್ಯಾಮ್ರಾ ಹಿಡಿದಿದ್ವೋ ಈ ರೀತಿ ನಿಮಗೆ ಆಲ್ರೆಡಿ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ನೀವು ಮನೇಲಿ ಹೋಗು ನೋಡ್ಬೋದು. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಅಲ್ಲೇ ಪ್ರತಿದಿನ 20 ರಿಂದ 25 ವಿಡಿಯೋಗಳನ್ನು ಈ ಫೇಕ್ ಸ್ಟೂಡೆಂಟ್ಸ್ಗಳು ಅಂದರೆ ಸ್ಟೂಡೆಂಟ್ಗಳು ಅಂತ ಹೇಳ್ಕೊಂಡು ಬಂದಿರುವ ಗೂಂಡಾಗಳು, ನಿಮ್ಮ ಗಮನಕ್ಕೆ ಸರ್, ಫೇಸ್ ರೆಕಗ್ನೇಷನ್ ಮೂಲಕ ಈಗ ಆಲ್ರೆಡಿ 15 FIR ದಾಖಲಾಗಿದೆ. 2000ಕ್ಕೂ ಹೆಚ್ಚು ಜನರನ್ನ ಗುರುತಿಸಲಾಗಿದೆ. 2000ರಲ್ಲಿ ಒಬ್ಬರು ಕೂಡ ಜಂತರ್ ಮಂತರ್ನಲ್ಲಿ ಬಂದವರು ಸ್ಟೂಡೆಂಟ್ಗಳ ಅಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ನಾನು ಶುರುವಿಂದಾನು ಬಹಳ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡು ಬಂದವರಲ್ಲಿ ಅನೇಕರು ಗೂಂಡಾಗಳು ಇದ್ರು ಅಂತ ಹೇಳಿ. ಎನಿವೆ, ವಿದ್ಯಾರ್ಥಿಗಳ ಹೆಸರಲ್ಲಿ ಬಂದು ಗೂಂಡಾಗಿರಿ ಮಾಡಿದವರಿಂದ ಹಿಡಿದು ವಿದ್ಯಾರ್ಥಿಗಳ ಮೇಲೆ, ನಿಜವಾದ ವಿದ್ಯಾರ್ಥಿಗಳ ಮೇಲೆ ಸುಮ್ಮನೆ ಬಲಪ್ರಯೋಗ ಮಾಡಿದವರವರೆಗೂ ಎಲ್ಲರ ಮೇಲೂ ಕ್ರಮ ಆಗಬೇಕು. ಅಂಥ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಲಿ. ಕರ್ನಾಟಕದಿಂದ ಹಿಡಿದು ಬಿಟ್ಟು ದೆಹಲಿವರೆಗೂ ನಡೆಯುವ ಪ್ರತಿಯೊಂದು ಪರೀಕ್ಷೆ ಕೂಡ ಫೂಲ್ ಪ್ರೂಫ್ ಆಗಿ ಒಬ್ಬ ವಿದ್ಯಾರ್ಥಿಗೂ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ತರೋ ಪ್ರಯತ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ NDA ಸರ್ಕಾರ ಮಾಡಲಿ. ಅದಕ್ಕೆ ಆಮ್ ಆದ್ಮಿ ಪಕ್ಷವೂ ಕೂಡ ಪೂರಕವಾಗಿರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.